ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಇತಿಹಾಸದ ಸರಣಿ ಮುಂದುವರಿತಾ ಇದೆ, ಅದರಲ್ಲಿ ರಾಷ್ಟ್ರಕೂಟರ ರಾಜಕೀಯ ಇತಿಹಾಸ ಪಾರ್ಟ್ 1 ಇದರಲ್ಲಿ ನಾವು ಗಮನಿಸಲಿದ್ದೇವೆ. ಈಗ ಬಾದಾಮಿ ಚಾಲುಕ್ಯರ ಒಂದು ವಿಡಿಯೋಗೆ ಬಂದಾಗ ಪಾರ್ಟ್ 2 ಮಾಡಿದ್ವಿ. ಪಾರ್ಟ್ 1 ನೋಡಿರುವಂಥ ಹೆಚ್ಚು ಜನ ಪಾರ್ಟ್ 2 ನೋಡಿಲ್ಲ. ಸುಮಾರು ಜನ ರಾಜಕೀಯ ಇತಿಹಾಸ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀರಿ. ಆದರೆ ಸಾಂಸ್ಕೃತಿಕ ಇತಿಹಾಸನೂ ಸಹ ಬಹಳ ಮುಖ್ಯ ಆಗುತ್ತೆ UPSC KPSC ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ. ರಾಜಕೀಯ ಇತಿಹಾಸವನ್ನು ಎಲ್ಲರೂ ಓದ್ಕೊಂಡಿರ್ತಾರೆ, ಎಲ್ಲರೂ ಬರೀತಾರೆ. ಆದರೆ ಸಾಂಸ್ಕೃತಿಕ ಇತಿಹಾಸ ಅಂತ ಬಂದಾಗ, ಆಡಳಿತಾತ್ಮಕ ಇತಿಹಾಸ ಅಂತ ಬಂದಾಗ ಆ ಪ್ರಶ್ನೆಗಳಲ್ಲಿ ಬರುವಂಥದ್ದು 1-2 ಪ್ರಶ್ನೆಗಳು ಬರ್ತವೆ. ಬಟ್ ಅವು ತುಂಬ ಕೀ ಪಾಯಿಂಟ್ಸ್ ಆಗಿರ್ತವೆ. ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಾಂಸ್ಕೃತಿಕ ಇತಿಹಾಸದಲ್ಲಿ ಯಾರು ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಿ ಅವರು ಸಕ್ಸಸ್ ರೇಟ್ ಆಗುವಂಥದ್ದು ಹೆಚ್ಚಿನ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಾರ್ಟ್ 2 ಸಹ ಓದಿಕೊಂಡಿದ್ದೆ ಆದರೆ ಅಥವಾ ನೀವು ನೋಡಿದ್ದೆ ಆದರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರು ರಾಷ್ಟ್ರಕೂಟರು. ಇದಕ್ಕಿಂತ ಮುಂಚೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ನರ್ಮದಾ ನದಿಯವರೆಗೆ ಅಲ್ಲಿಗೆ ಎಂಡ್ ಆಗುತ್ತೆ, ಅನಂತರ ಅದು ಮುಂದುವರಿಯೋದಿಲ್ಲ. ಆದರೆ ರಾಷ್ಟ್ರಕೂಟರದ್ದು ಅದಕ್ಕಿಂತ ಮೇಲೆ ಹೋಗುತ್ತೆ. ಅದರಿಂದ ನಾವು ಬೇರೆ ದಕ್ಷಿಣ ಭಾರತದ ಎಲ್ಲ ರಾಜವಂಶಗಳಿಗೆ ಹೋಲಿಕೆ ಮಾಡಿದಾಗ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿದ್ದವರು ಅಂತಂದರೆ ಅದು ರಾಷ್ಟ್ರಕೂಟರಾಗಿದ್ದಾರೆ. ಇವ್ರದ್ದು ಆಡಳಿತಾತ್ಮಕ ವಿಚಾರದಲ್ಲೂ ವಿಶೇಷ ಇದೆ, ಭೌಗೋಳಿಕ ಪ್ರದೇಶದಲ್ಲೂ ವಿಶೇಷ ಇದೆ. ಹಾಗೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರು ಏನು ಐಹೊಳೆ ಪಟ್ಟದಕಲ್ಲಿನಲ್ಲಿ ದಕ್ಷಿಣ ಭಾರತದ ಈ ಒಂದು ವಾಸ್ತುಶಿಲ್ಪ ಕಲೆಗೆ ಹೇಗೆ ಹೆಸರುವಾಸಿಯಾಗಿದೆಯೋ ಅದೇ ರೀತಿ ರಾಷ್ಟ್ರಕೂಟರ ಶಿಲ್ಪಕಲೆಯೂ ಸಹ ಇನ್ನೊಂದಷ್ಟು ವಿಶೇಷವಾಗಿ ಇರುತ್ತೆ. ಉತ್ತರ ಭಾರತದ ಮೇಲೆ ಆಕ್ರಮಣ ಮಾಡಿದಂಥದ್ದು. ಹರ್ಷವರ್ಧನ ಅನ್ನೋತವನು ಆತನಾಗೇ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ, ಸೋಲಲ್ಪಡ್ತಾನೆ. ಆದರೆ ಉತ್ತರ ಭಾರತದ ಮೇಲೆ ಇಂಟೆನ್ಷನಲ್ಲಿ ದಾಳಿ ಮಾಡಿದಂಥ ಮೊದಲಿಗರು ದಕ್ಷಿಣ ಭಾರತದ ರಾಜರು ಯಾರು ಅಂತಂದ್ರೆ ಇವ್ರಿಗಿಂತ ಮುಂಚೆ ಯಾರು ಉತ್ತರ ಭಾರತದ ದಾಳಿಯನ್ನ ಮಾಡಿರಲಿಲ್ಲ. ಆದರೆ ರಾಷ್ಟ್ರಕೂಟರು ಮೊದಲ ಬಾರಿಗೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ದಾಳಿ ಮಾಡಿ ಆಕ್ರಮಿಸುವಂಥದ್ದನ್ನು ಅಲ್ಲಿ ಒಂದಷ್ಟು ತಮ್ಮ ಪ್ರಭಾವ ಛಾಪ ಮೂಡಿಸೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇವರ ರಾಜಲಾಂಛನ ಗರುಡ, ಪಾಲಿಧ್ವಜ ಅಂತ ಕರೀತಾರೆ. ಸಾಮಾನ್ಯವಾಗಿ ನೋಡಿ, ಇವರು ಈಗ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಏನು ಬಾದಾಮಿ ಚಾಲುಕ್ಯರ ವಿಡಿಯೋದಲ್ಲಿ ಹೇಳಿದಂತೆ ಈಗ ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಗರುಡನನ್ನ ಪೂಜೆ ಮಾಡುವಂಥವ್ರು ಅಂದರೆ ಇವರು ಸಹ ವಿಷ್ಣುವನ್ನ ಆರಾಧನೆ ಮಾಡುವಂಥವ್ರು ಅಂತ. ಅದೇ ರೀತಿ ಬಾದಾಮಿ ಚಾಲುಕ್ಯರು ವಾನರನನ್ನ ಅಥವಾ ವರಾಹನನ್ನ ಪೂಜೆ ಮಾಡೋಂಥವ್ರು. ವರಾಹನನ್ನ ಪೂಜೆ ಮಾಡೋಂಥವ್ರು ಅಂದರೆ ಅವರು ಸಹ ವಿಷ್ಣು ಇದಕ್ಕೆ ಸೇರಿದಂಥವ್ರು. ಗುಪ್ತರನ್ನ ಬಿಟ್ಟರೆ ಗರುಡನನ್ನ ತಮ್ಮ ರಾಜಲಾಂಛನವಾಗಿ ಇಟ್ಕೊಂಡಂಥವ್ರು ಅಂದರೆ ಅದು ರಾಷ್ಟ್ರಕೂಟರು. 757ರಲ್ಲಿ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಕ್ರಿಸ್ತಶಕ 973ರವರೆಗೆ ಒಂದು ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಕೊಂಡಂಥವರು ರಾಷ್ಟ್ರಕೂಟರು. ಇವರ ಕೊಡುಗೆ ವಿಶೇಷವಾಗಿದ್ದಾವೆ. ಮಾನ್ಯಕೇಟದ ಒಂದು ರಾಷ್ಟ್ರಕೂಟರ ಆಡಳಿತದ ಸ್ಥಾಪಕ ದಂತಿದುರ್ಗ. ಇವರ ರಾಜಲಾಂಛನ ಈಗಾಗಲೇ ನಾವು ತಿಳ್ಕೊಂಡ್ವಿ. ಇವರ ಜಿಲ್ಲೆ ಈಗ ಏನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರುತ್ತೆ ಮಾನ್ಯಕೇಟ ಅನ್ನೋಂಥದ್ದು. ಹಿಂದೆ ಅದನ್ನು ಮಾಳಖೇಡ ಅಂತ ಕರೀತಾ ಇದ್ರು. ರಾಷ್ಟ್ರಕೂಟರ ಸಾಮ್ರಾಜ್ಯ ಉತ್ತರದಲ್ಲಿ ನೀವಿಲ್ಲಿ ಗಮನಿಸಿ, ನಾನು ಅದಕ್ಕೆ ಈಗಲೇ ಹೇಳಿದೆ. ಸಾಮಾನ್ಯವಾಗಿ ಇದು ವಿಶೇಷ. ಇದುವರೆಗೆ ಈ ಥರದ ಹೈಲೈಟ್ ಆಗಿರೋಂಥದ್ದು ಕಡಿಮೆ. UPSC ಒಂದ್ಸರಿ 2 ಸರಿ ಈ ಥರದ ತ್ರಿಕೂಟ ಕದನ ಅಂತ ಅಂದ್ಬಿಟ್ಟು ಅಥವಾ ಟ್ರ್ಯಾಂಗ್ಯುಲರ್ ಇದು ವಾರ್ ಅಂತ ಕರೀತಾರೆ, ಆ ಥರದ್ರಲ್ಲಿ ವಿಶೇಷವಾಗಿ ಕೇಳಿದ್ದಾರೆ. ನೋಡಿ, ಇಲ್ಲಿ ನರ್ಮದಾ ನದಿ ಅಂತ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಇಷ್ಟು ಎಂಡ್ ಆಗ್ತಾ ಇತ್ತು. ಆದರೆ ಈಗೇನಾಗಿದೆ ನೋಡಿ, ಇಲ್ಲಿ ತನಕ ಹೋಗುತ್ತೆ. ಯಾರ್ದು ಬಾದಾಮಿ ಚಾಲುಕ್ಯರ ಒಂದು ಆಡಳಿತದ ನಂತರ ರಾಷ್ಟ್ರಕೂಟರ ಆಡಳಿತ ಈ ನರ್ಮದಾ ನದಿಯಿಂದ ಮೇಲ್ಭಾಗದವರೆಗೆ ಕನೌಜಿನವರೆಗೆ ಒಂದು ಸರಿ ಅಲ್ಲ 3-4 ಬಾರಿ ಉತ್ತರಕ್ಕೆ ಹೋಗಿ ಇವರು ದಾಳಿ ಮಾಡಿ ಆಕ್ರಮಣ ಮಾಡಿರ್ತಾರೆ. ಅದರಿಂದಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಅನ್ನೋದು ವಿಶೇಷ ಆಗುತ್ತೆ. ಎಲ್ಲಿಂದ ಹರಡಿತ್ತು ಅನ್ನೋದನ್ನ ನೀವು ಗಮನಿಸ್ಬೋದು. ಈ ಕಡೆ ಉತ್ತರದಲ್ಲಿ ಕನೌಜ್ ಇರುತ್ತೆ, ಅನಂತರ ರೆಗ್ಯುಲರ್ ಆಗಿ ಅಂತಂದ್ರೆ ನರ್ಮದಾ ನದಿ ಬರುತ್ತೆ, ಅನಂತರ ಇಲ್ಲಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಏನು ಕಾವೇರಿ ನದಿಯಿಂದ ಸ್ವಲ್ಪ ಭಾಗ ಕೆಳಗಡೆವರೆಗೆ ಇವರ ಸಾಮ್ರಾಜ್ಯ ವಿಸ್ತರಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವರಲ್ಲಿ ಬರುವಂತಹ ಪ್ರಮುಖ ಅರಸರು ಯಾರ್ಯಾರು ಅಂದರೆ ದಂತಿದುರ್ಗ 1ನೇ ಕೃಷ್ಣ, 2ನೇ ಗೋವಿಂದ, ಧ್ರುವ 3ನೇ ಗೋವಿಂದ, ಅಮೋಘವರ್ಷ ನೃಪತುಂಗ 2ನೇ ಕೃಷ್ಣ, 3ನೇ ಇಂದ್ರ, 4ನೇ ಗೋವಿಂದ, 3ನೇ ಕೃಷ್ಣ, ಕೊಟ್ಟಿಗ ಮತ್ತು 2ನೇ ಕರ್ಕ. ಇಷ್ಟು ಜನ ಪ್ರಮುಖವಾಗಿ ರಾಷ್ಟ್ರಕೂಟರಲ್ಲಿ ಬರುವಂಥ ರಾಜರು ಆಗಿದ್ದಾರೆ.
ಇವರ ಮೂಲ ಎಲ್ಲಿ ಅಂತಂದ್ರೆ ಇವರು ಸಾಮಾನ್ಯವಾಗಿ ಕರ್ನಾಟಕ ಮೂಲದವರ, ತಮಿಳುನಾಡು ಮೂಲದವರ, ಮಹಾರಾಷ್ಟ್ರ ಮೂಲದವರ, ಆಂಧ್ರ ಮೂಲದವರ, ಈ ಥರ ಪ್ರತಿ ರಾಜವಂಶದ್ದು ಒಂದಷ್ಟು ಚರ್ಚೆಗಳು ಬಂದೇ ಬರುತ್ತೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಅವರು ತಮ್ಮನ್ನು ತಾವು ಲಟ್ಟಲೂರು ಪುರವಾದೀಶ್ವರರು ಅಂತ ಕರೆದುಕೊಂಡಿದ್ದಾರೆ. ಆ ಲಟ್ಟಲೂರು ಅನ್ನೋಂಥದ್ದನ್ನು ಲಾತೂರು ಅಂತ ಈಗ ಗುರುತಿಸಲಾಗಿದೆ. ಆ ಲಾತೂರು ಅನ್ನೋಂಥದ್ದು ಮಹಾರಾಷ್ಟ್ರದ ಉಸ್ಮಾನಾಬಾದ್ನಲ್ಲಿ ಬರುತ್ತೆ. ಈಗ ಅದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸೇರಿದೆ. ಇದು ಪ್ರಮುಖವಾಗಿ ಕಂಡುಬರುವಂಥದ್ದು ಅವರ ಮೂಲಕ್ಕೆ ಸಂಬಂಧಪಟ್ಟಂತೆ. ರಾಷ್ಟ್ರಕೂಟರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರೋಂಥವ್ರು, ಕೃತಿಯನ್ನು ಬರೆದಿರೋಂಥವ್ರು, ರಿಸರ್ಚ್ ಮಾಡಿರೋಂಥವ್ರು ಯಾರು ಅಂದರೆ ಆಲ್ತೇಕರ್ ಅನ್ನೋಂಥವ್ರು. ಅವರ ಪ್ರಕಾರ ಇವರು ರಾಷ್ಟ್ರಕೂಟರಂಥ ರಾಜರು ಕನ್ನಡಿಗರೇ ಆಗಿದ್ದಾರೆ. ಅವರು ಕನ್ನಡವನ್ನೇ ಮಾತಾಡ್ತಾ ಇದ್ರು, ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು. ಅವರ ಶಾಸನಗಳು ಕನ್ನಡದಲ್ಲಿದ್ದಾವೆ, ಅವರ ಬಿರುದುಗಳೆಲ್ಲವೂ ಸಹ ಕನ್ನಡದಲ್ಲೇ ಇದ್ದಾವೆ. ಹಾಗಾಗಿ ಇವರು ಕನ್ನಡಿಗರೇ ಅಂತ ಸಮರ್ಥಿಸ್ತಾರೆ ಆಲ್ತೇಕರ್ ಅವರು. ಇವರು ವಂಶಸ್ಥಾಪಕ ದಂತಿದುರ್ಗ. 735ರಿಂದ 756ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಈತನ ಏನು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂಥವನು. ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನಿಗೆ ಈತ ಸಾಮಂತನಾಗಿರ್ತಾನೆ. ಅನಂತರ 1ನೇ ಇಂದ್ರನ ಒಂದು ಕಾಲದಲ್ಲಿ ಅರಬ್ಬರನ್ನ ಸೋಲಿಸಬೇಕಾದಂಥ ಸಂದರ್ಭದಲ್ಲಿ ನೀವು ಅದನ್ನು ಗಮನಿಸಿದಿರಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ 2 ಸರಿ ಅರಬ್ಬರು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರಬ್ಬರನ್ನ ಸೋಲಿಸಿ ವಾಪಸ್ ಕಳಿಸ್ಬೇಕಾದಾಗ ಈ ಯಾರೋ ದಂತಿದುರ್ಗ ಅನ್ನತವನು ಆ ಗುಜರಾತ್ ಭಾಗದಲ್ಲಿ ಮಾಂಡಲಿಕನಾಗಿದ್ದರಿಂದ ಅಲ್ಲಿ 1ನೇ ಇಂದ್ರ ಅವಾಗ ಬಾದಾಮಿ ಚಾಲುಕ್ಯರ ರಾಜ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಈತ ಅವರನ್ನು ಸೋಲಿಸಿ ವಾಪಸ್ಸು ಕಳಿಸ್ತಾನೆ. 2ನೇ ಕೀರ್ತಿವರ್ಮನನ್ನ, ಇದನ್ನೇನು ಕೇಳ್ಬೋದು, ಇದು ಇಂಟರ್ಲಿಂಕ್ ಇರುತ್ತೆ, ಸಾಮಾನ್ಯವಾಗಿ ಇದನ್ನು ಗಮನಿಸಬೇಕು. ಬಾದಾಮಿ ಚಾಲುಕ್ಯರ ಕೊನೆಯ ರಾಜ ಯಾರು? 2ನೇ ಕೀರ್ತಿವರ್ಮ. ಇವ್ರದ್ದು ರಾಷ್ಟ್ರಕೂಟರ ಮೊದಲನೇ ರಾಜ ಯಾರು? ದಂತಿದುರ್ಗ. ಯಾರನ್ನ ಸೋಲಿಸಿ ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂದಾಗ ಬಾದಾಮಿ ಚಾಲುಕ್ಯರು, ಅದರಲ್ಲಿ ರಾಜ ಬಂದಾಗ 2ನೇ ಕೀರ್ತಿವರ್ಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಭಾರತದಲ್ಲಿ ಗೂರ್ಜರರು, ಮಾಳ್ವರು, ಕೋಸಲ, ಕಳಿಂಗವನ್ನು ಗೆದ್ದುಕೊಂಡು ದಕ್ಷಿಣ ಭಾರತದಲ್ಲಿ ಪಲ್ಲವ, ಚೋಳ, ಪಾಂಡ್ಯರನ್ನ ಸೋಲಿಸಿ ಈತ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಇವರೆಲ್ಲರನ್ನ ಸೋಲಿಸಿ ಸಾಮಾನ್ಯವಾಗಿ ಬಾದಾಮಿ ಚಾಲುಕ್ಯರು ಆಡಳಿತ ಮಾಡ್ತಾ ಇದ್ರು. ಬಾದಾಮಿ ಚಾಲುಕ್ಯರಲ್ಲಿ 2ನೇ ಕೀರ್ತಿವರ್ಮ ಅನ್ನೋಂಥ ಒಂದು ರಾಜ ವೀಕ್ ಆದಾಗ ಇವರೆಲ್ಲೂ ಸಾಮಂತರಾಗಿದ್ದಂಥವರು ಸ್ವತಃ ರಾಜರಾಗಿ ಪುನಃ ತಮ್ಮ ಒಂದು ಏನು ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಅನಂತರ ಬರುವಂಥ ಯಾರು ಡಾಮಿನೆಂಟ್ ರಾಜ ಇರ್ತಾನೆ ಅವನು ಪುನಃ ಇವ್ರನ್ನೆಲ್ಲ ಸೋಲಿಸಿ ತಮ್ಮ ಅಂಡರ್ಗೆ ತಂದುಕೊಳ್ಳುವಂಥದ್ದು ಸಾಮಾನ್ಯವಾಗಿ ಪ್ರತಿ ರಾಜರು ಬಂದಾಗ ಬರುವಂಥ ವಿಶೇಷ. ದಂತಿದುರ್ಗ ಹಿರಣ್ಯಗರ್ಭ ಅನ್ನೋಂಥ ಒಂದು ಯಾಗವನ್ನು ಆಚರಣೆ ಮಾಡ್ತಾನೆ. ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲೂ ಈ ಆಚರಣೆ ಇತ್ತು. ನಂತರ ಬಾದಾಮಿ ಚಾಲುಕ್ಯರು ಹಿಂದೂ ಧರ್ಮದ ಪೋಷಕರಾಗಿದ್ದರು, ರಾಷ್ಟ್ರಕೂಟರು ಹಿಂದೂ ಧರ್ಮದ ಪೋಷಕರಾಗಿದ್ದರು. ಅದರಿಂದಾಗಿ ಯಜ್ಞ ಯಾಗಗಳು ಮಾಡುವಂಥದ್ದು ಸಾಮಾನ್ಯ ಆಗಿರುತ್ತೆ. ಪೃಥ್ವಿ ವಲ್ಲಭ ಅನ್ನೋಂಥ ಬಿರುದು, ರಾಜ ಪರಮೇಶ್ವರ ಅನ್ನೋಂಥ ಬಿರುದುಗಳನ್ನು ಇವರು ಪಡೆದಿದ್ರು. ಸಾಮಾನ್ಯವಾಗಿ ಪೃಥ್ವಿ ವಲ್ಲಭ, ಪೃಥ್ವಿ ಅಂದರೆ ಭೂಮಿ ತಾಯಿಯರ ರಕ್ಷಕ ಅಥವಾ ಭೂಮಿ ತಾಯಿಯ ಒಂದು ಇದನ್ನು ಮಾಡೋಂಥವ್ರಿಗೆ ಆ ಥರದ್ದು ಒಂದು ಬಿರುದುಗಳು ಪಡೆಯುವಂಥದ್ದು ಸಾಮಾನ್ಯ ಆಗಿರುತ್ತೆ. ದಂತಿದುರ್ಗನ ನಂತರ ಆಡಳಿತಕ್ಕೆ ಬಂದಂಥವನು 1ನೇ ಕೃಷ್ಣ. ಈತ ದಂತಿದುರ್ಗನ ಚಿಕ್ಕಪ್ಪ. ಅಂದರೆ ದಂತಿದುರ್ಗನ ಮಕ್ಕಳು ಏನು ಆ ಕಾಲಕ್ಕೆ ಪ್ರಾಪ್ತರಾಗಿರೋದಿಲ್ಲ, ವಯಸ್ಕರಾಗಿರೋದಿಲ್ಲ. ಅದರಿಂದಾಗಿ ಈತನಿಗೆ ಮಕ್ಕಳು ಇರೋದಿಲ್ಲ, ಯಾರಿಗೆ? ದಂತಿದುರ್ಗನಿಗೆ. ಹಂಗಾಗಿ ಸಾಮಾನ್ಯವಾಗಿ ಇದು ಗಮನಿಸಬೇಕು. ರಾಜ ಪ್ರತಿನಿಧಿಗಳು ಬರಬೇಕಾದಾಗ ಈಗ ಇಮ್ಮಡಿ ಪುಲಿಕೇಶಿ ಬಂದಂಥ ಸಂದರ್ಭದಲ್ಲಿ ಅಪ್ರಾಪ್ತನಾಗಿದ್ದರಿಂದ ಅವ್ರ ಚಿಕ್ಕಪ್ಪ ಮಂಗಳೇಶನನ್ನ ಆಡಳಿತಕ್ಕೆ ತಂದಿದ್ರು. ಹಾಗೆ ಇಲ್ಲಿ ದಂತಿದುರ್ಗನಿಗೆ ಮಕ್ಕಳಿಲ್ಲದೆ ಇದ್ದರಿಂದ ಅವರ ಚಿಕ್ಕಪ್ಪ ಒಂದು 1ನೇ ಕೃಷ್ಣ ಅನ್ನೋಂಥವನು ಆಡಳಿತಕ್ಕೆ ಬರ್ತಾನೆ. ಬಾದಾಮಿ ಚಾಲುಕ್ಯರ ಏನು 2ನೇ ಕೀರ್ತಿವರ್ಮ ಇದ್ದಾನೆ, ದಂತಿದುರ್ಗ ಈಗಾಗಲೇ ಸೋಲಿಸಿದ, ಆತನನ್ನು ಪುನಃ 1ನೇ ಕೃಷ್ಣನು ಸಹ ಸೋಲಿಸಿ ಸಂಪೂರ್ಣವಾಗಿ ನಾಶ ಮಾಡಿ ಈ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ಅಸ್ತಿತ್ವಕ್ಕೆ ತರ್ತಾನೆ. ಅಂದ್ರೆ ದಂತಿದುರ್ಗನ ಕಾಲದಲ್ಲಿ 2ನೇ ಕೀರ್ತಿವರ್ಮನನ್ನೇ ಸೋಲಿಸಲಾಗಿತ್ತು. ಯಾವಾಗ ದಂತಿದುರ್ಗ ವಯಸ್ಸಾಯಿತು, ಅನಂತರ ದಂತಿದುರ್ಗನಿಗೆ ಮಕ್ಕಳಿರಲಿಲ್ಲ, ಅಂತ ಸಂದರ್ಭದಲ್ಲಿ ಈ 2ನೇ ಕೀರ್ತಿವರ್ಮ ಪುನಃ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಅಥವಾ ಅಸ್ತಿತ್ವ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ 1ನೇ ಕೃಷ್ಣ ಅನ್ನತವನು ಆತನನ್ನು ಸೋಲಿಸಿ ಅಲ್ಲಿಗೆ ಅವ್ರದ್ದು ಸಮಾಪ್ತಿ ಆಗುತ್ತೆ ಬಾದಾಮಿ ಚಾಲುಕ್ಯರದು. ತನ್ನ ಮಗನಾದ 2ನೇ ಗೋವಿಂದನನ್ನ ವೆಂಗಿಯ ಮೇಲೆ ದಾಳಿ ಮಾಡಲು 1ನೇ ಕೃಷ್ಣ ಕಳಿಸ್ತಾನೆ. ವೆಂಗಿಯ ಅರಸ ಆವಾಗಿದ್ದಂಥವನು ಯಾರು ಅಂದರೆ 4ನೇ ವಿಷ್ಣುವರ್ಧನ. ಆತನನ್ನು ಸೋಲಿಸಿ ವೆಂಗಿಯನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ನಿಮಗೆ ವೆಂಗಿ ಚಾಲುಕ್ಯರು ಅಥವಾ ಪೂರ್ವ ಚಾಲುಕ್ಯರು ಅಂತ ಹೇಳಿದ್ರೆ, ಆ ಪೂರ್ವ ಚಾಲುಕ್ಯರಲ್ಲಿ 4ನೇ ವಿಷ್ಣುವರ್ಧನ ಅನ್ನತವನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾನೆ 1ನೇ ಕೃಷ್ಣ ಇದ್ದಾಗ. ಇಲ್ಲಿ ನೋಡಿ, ಈ ಥರದ್ದು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗ ಇವರ ರಾಜ ಯಾರು? ರಾಷ್ಟ್ರಕೂಟರ ರಾಜ ಯಾರು? 1ನೇ ಕೃಷ್ಣ. ಆದರೆ ಆತ 1ನೇ ಕೃಷ್ಣ ಯುದ್ಧ ಮಾಡಕ್ ಹೋಗಿಲ್ಲ. ಯಾರನ್ನು ಕಳಿಸಿದ್ದಾನೆ? ಮಗ 2ನೇ ಗೋವಿಂದನನ್ನು ಕಳಿಸಿದ್ದಾನೆ. ಯಾರ ಮೇಲೆ? 4ನೇ ವಿಷ್ಣುವರ್ಧನನ ಮೇಲೆ. 4ನೇ ವಿಷ್ಣುವರ್ಧನ ಯಾರು? ವೆಂಗಿಯಲ್ಲಿ ಈಗ ಸದ್ಯಕ್ಕೆ ರಾಜ ಆಗಿರುವಂಥವನು, ವೆಂಗಿ ಚಾಲುಕ್ಯರ ರಾಜ ಆಗಿರುವಂಥವನು. ಆತನನ್ನು ಈತ ಸೋಲಿಸ್ತಾನೆ.
ನಂತರ 2ನೇ ಗೋವಿಂದ ಆಳ್ವಿಕೆಗೆ ಬರ್ತಾನೆ. 1ನೇ ಕೃಷ್ಣನ ಮಗ ತನ್ನ ತಂದೆಯ ಕಾಲದಲ್ಲಿ ವೆಂಗಿಯ ಮೇಲೆ ದಾಳಿ ಮಾಡಿದ್ದ. 4ನೇ ವಿಷ್ಣುವರ್ಧನನ್ನು ಸೋಲಿಸಿ ವೆಂಗಿಯನ್ನ ಆಕ್ರಮಿಸಿಕೊಂಡಿದ್ದ. ಅವರ ತಂದೆಯ ಕಾಲದಲ್ಲೇ ಈತನನ್ನ ವೆಂಗಿಗೆ ರಾಜ್ಯಪಾಲನಾಗಿ ನೇಮಕ ಮಾಡಲಾಗಿತ್ತು. ಅನಂತರ ಈತ ಗಂಗರ ಮೇಲೆ ದಾಳಿ ಮಾಡಿ ಆ ಗಂಗರ ಅರಸ ಶ್ರೀ ಪುರುಷನನ್ನ ಸೋಲಿಸಿರ್ತಾನೆ. ಅನಂತರ ಕಾಲದಲ್ಲಿ ಆಡಳಿತಕ್ಕೆ ಬರುವಂಥವನು ಧ್ರುವ ಅನ್ನೋಂಥವನು 780ರಿಂದ 793 ತನಕ ಆಳ್ವಿಕೆ ಮಾಡ್ತಾನೆ. 2ನೇ ಗೋವಿಂದನ ಸಹೋದರ ಹಾಗೂ 1ನೇ ಕೃಷ್ಣನ ಮಗ ಈತ ಆಗಿದ್ದಾನೆ. ಈಗಾಗಲೇ ವೆಂಗಿಯ 4ನೇ ವಿಷ್ಣುವರ್ಧನನ ಮಗಳು ಶೀಲ ಭಟ್ಟಾರಿಕೆಯನ್ನ ಈತ ವಿವಾಹ ಆಗ್ತಾನೆ ಧ್ರುವ. ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ವೆಂಗಿ ಚಾಲುಕ್ಯರಿಗೆ 1ನೇ ಕೃಷ್ಣನ ಕಾಲದಲ್ಲೇ ಸಂಘರ್ಷ ನಡೆದಿತ್ತು. ಈಗ ಅದೇ ವೆಂಗಿ ಚಾಲುಕ್ಯರ ಒಂದು ಹೆಣ್ಣು ಮಗಳನ್ನ ರಾಷ್ಟ್ರಕೂಟರ ಧ್ರುವ ರಾಜನಿಗೆ ಕೊಟ್ಟು ವಿವಾಹ ಮಾಡಿಕೊಂಡು ಇವರ ನಡುವೆ ವೈವಾಹಿಕ ಸಂಬಂಧಗಳು ನಡೆಯಿತು. ಧ್ರುವ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಕಾಣ್ತಾನೆ. ವಿಶೇಷ ಯಾಕೆ ಅಂದ್ರೆ ಉತ್ತರ ಭಾರತದಲ್ಲಿದ್ದಂಥ 2 ರಾಜ್ಯಗಳ ನಡುವೆ ಸಂಘರ್ಷಕ್ಕೆ 3ನೇ ರಾಜ್ಯವಾಗಿ ಸೇರ್ಪಡೆ ಮಾಡುವಂಥದ್ದು ಇದೇ ಧ್ರುವ. ಉತ್ತರ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಅದನ್ನು ಆರಂಭ ಮಾಡಿದಂಥವನು ಉತ್ತರ ಭಾರತದಲ್ಲಿದ್ದಂಥ ಅತಿ ಪ್ರಮುಖವಾದಂಥ ಪ್ಲೇಸ್ ಅಂದರೆ ಆವಾಗ ಕನೌಜ್. ಆ ಕನೌಜನ್ನು ವಶಪಡಿಸಿಕೊಳ್ಳೋದಕ್ಕೆ ತ್ರಿಕೋನ ಸಂಘರ್ಷ ಅಂತ ನಡೆಯುತ್ತೆ. ಅಂದರೆ 3 ರಾಜವಂಶಗಳ ನಡುವೆ ಸಂಘರ್ಷ ನಡೆಯುತ್ತೆ. ಆ 3 ಸಂಘರ್ಷಗಳ ಒಂದು ಇದಕ್ಕೆ ಆದ್ಯ ಆಡಿದವನು ಅಥವಾ ಅದನ್ನ ಆರಂಭಿಸಿದಂಥವನು ಯಾರು ಅಂದರೆ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟ ರಾಜರಲ್ಲಿ ಧ್ರುವ ಅನ್ನಂಥವನು. ಏನಕ್ಕಾಗಿ ನಡೀತಾ ಇದೆ? ಉತ್ತರ ಭಾರತದ ಪರಮಾಧಿಕಾರಕ್ಕಾಗಿ. ಯಾರ್ಯಾರ ನಡುವೆ ನಡೀತಾ ಇದೆ? ತ್ರಿಕೋನ ಸ್ಪರ್ಧೆ ಅಂತ ಹೇಳಲ್ಲ. 3 ಯಾರ್ಯಾರು? ಫಸ್ಟ್ಗೆ ಗುರ್ಜರ ಪ್ರತಿಹಾರರು ಅಂತ ಬರ್ತಾರೆ. ಇವರು ರಾಜಸ್ಥಾನ ಗುಜರಾತ್ ಭಾಗದಲ್ಲಿ ಬರುವಂಥವ್ರು. ಪಾಲರು ಅನ್ನೋಂಥವ್ರು ರಾಜವಂಶ ಬರ್ತದೆ, ಇವರು ಬಂಗಾಳ ಭಾಗದಲ್ಲಿ ಬರುವಂಥವ್ರು. ಮತ್ತೊಂದು ರಾಷ್ಟ್ರಕೂಟರು. ಈ 3 ಜನಕ್ಕೆ ಇಲ್ಲಿ ಸಂಘರ್ಷ ಆರಂಭ ಆಗುತ್ತೆ. ಗಂಗಾ ಅರಸರ ಶ್ರೀ ಪುರುಷ 2ನೇ ಶಿವಮಾರನನ್ನ ಸೋಲಿಸಿ ಗಂಗವಾಡಿಯನ್ನ ಗೆದ್ದು ತನ್ನ ಮಗನಾದ ಕಂಬನನ್ನ ಗಂಗವಾಡಿಯ ರಾಜ್ಯಪಾಲನಾಗಿ ನೇಮಕ ಮಾಡಿರ್ತಾನೆ ಈತ. ಪಲ್ಲವರ ಅರಸನಾದಂಥ ದಂತಿವರ್ಮನನ್ನ ಸೋಲಿಸಿ ಆತನಿಂದ 100 ಆನೆಗಳನ್ನ ಕಾಣಿಕೆಯಾಗಿ ಪಡೆದಿರ್ತಾನೆ ಧ್ರುವನ ಸಾಧನೆಗಳು ತಿಳ್ಕೊತಾ ಇದ್ದೀವಿ. ಉತ್ತರದ ದಂಡಯಾತ್ರೆ ಮಾಡ್ತಾನೆ. ಎಷ್ಟರಲ್ಲಿ? 785ರಲ್ಲಿ. ಯಾಕೆ? ರಾಷ್ಟ್ರಕೂಟರಿಗೆ ಉತ್ತರ ಭಾರತದಲ್ಲಿ ಬರುವಂಥ ದೋ ಪ್ರದೇಶದ ಮೇಲೆ ದಾಳಿ ಮಾಡುವಂಥ ಒಂದು ಉತ್ಸಾಹ ಬರುತ್ತೆ. ಆ ಸಮಯದಲ್ಲಿ ಕನೌಜ್ ಅನ್ನುವಂಥ ಪ್ರಾಂತ ಇದೆಯಲ್ಲ, ಅಲ್ಲಿದ್ದಂಥ ರಾಜ ಯಾರು ಅಂದರೆ ಇಂದ್ರಾಯುಧ. ಈತ ಯಾವ ವಂಶದವನು ಅಂದರೆ ಆಯುಧ ವಂಶದವನು. ಇದು ಚೆನ್ನಾಗಿ ನೆನಪಿರಬೇಕು. ಆಯುಧ ವಂಶ ಅನ್ನೋಂಥದ್ದು ಒಂದಿದೆಯಾ ಅಂದರೆ ಇದೆ. ಆ ಆಯುಧ ವಂಶದ ಇಂದ್ರಾಯುಧ ಅನ್ನೋಂಥವನು ಕನೌಜನ್ನು ಆಳ್ವಿಕೆ ಮಾಡ್ತಾ ಇದ್ದ. ನಿಮಗೆ ಗೊತ್ತಿರಬೇಕು, ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನರಿಗೆ ಕದನ ನಡೀತದೆ. ಅನಂತರ ಕಾಲದಲ್ಲಿ ಹರ್ಷನ ನಂತರ ಬರುವಂಥ ಯಾವುದೇ ರಾಜರು ಕನೌಜನ್ನ ಅಥವಾ ವರ್ಧನ ವಂಶವನ್ನ ಅಲ್ಲಿ ಅಸ್ತಿತ್ವದಲ್ಲಿ ಉಳಿಸೋದಕ್ಕೆ ಆಗೋದಿಲ್ಲ. ಅನಂತರ ವೀಕ್ ಆಗುತ್ತೆ. ಆ ಕಾಲದಲ್ಲಿ ಆ ಕನೌಜನ್ನು ಆಕ್ರಮಿಸ್ಕೊಂಡು ಆಳ್ವಿಕೆ ಮಾಡ್ತಾ ಇರೋಂಥವ್ರು ಆಯುಧ ವಂಶದ ಇಂದ್ರಾಯುಧ ಅನ್ನೋಂಥವನು. ಈ ಇಂದ್ರಾಯುಧ ಅನ್ನೋಂಥವನು ಸದ್ಯಕ್ಕೆ ಕನೌಜನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಯಾರ ಕಾಲದಲ್ಲಿ? ಧ್ರುವನ ಕಾಲದಲ್ಲಿ. ಗುರ್ಜರ ಪ್ರತಿಹಾರರಲ್ಲಿ ವತ್ಸರಾಜ ಅನ್ನೋಂಥವನು ಬರ್ತಾನೆ. ಆ ವತ್ಸರಾಜನು ಕನೌಜಿನಲ್ಲಿದ್ದಂಥ ಇಂದ್ರಾಯುಧನನ್ನು ಸೋಲಿಸಿ ಕನೌಜನ್ನ ವಶಪಡಿಸ್ಕೊಳ್ತಾನೆ. ಇದರಿಂದ ಕೋಪಗೊಂಡಂತ ಯಾರು? ಬಂಗಾಳದ ರಾಜ. ಆ ಯಾರನ್ನ ಈಗ ಇಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ಚೆನ್ನಾಗಿ ಇದನ್ನು ನೆನ್ಪಿಟ್ಕೋಬೇಕು. ಯಾವಾಗಲೂ ನಿಮ್ಮ ಮನಸ್ಸಲ್ಲಿರಬೇಕು. ಪರೀಕ್ಷೆಗಳಲ್ಲಿ ತುಂಬ ಸೂಕ್ಷ್ಮವಾದಂಥ ಇದು ನೋಡಿ. ಇಲ್ಲಿ ಫಸ್ಟ್ಗೆ ಏನಾಗಿದೆ? ಗುರ್ಜರ ಪ್ರತಿಹಾರ ಇದ್ದಾನೆ. ಆ ರಾಜ ಯಾರು? ವತ್ಸರಾಜ. ವತ್ಸರಾಜ ಅನ್ನೋಂಥವ್ನು ಯಾರನ್ನ ಸೋಲಿಸ್ತಾ ಇದ್ದಾನೆ? ಕನೌಜಿನಲ್ಲಿರುವಂಥ ಇಂದ್ರಾಯುಧನನ್ನ ಸೋಲಿಸ್ತಾ ಇದ್ದಾನೆ. ಈಗ ಇಲ್ಲೊಂದು ಪ್ಲೇಸ್ ಇದೆ. ಈ ಪ್ಲೇಸ್ಗೆ ಈ ಕಡೆ ಬರುವಂಥವನು ಈ ಕಡೆ ಬರುವಂಥವ್ರು ಯಾರು? ಗುರ್ಜರರು. ಈ ಕಡೆ ಬರುವಂಥವ್ರು ಯಾರು? ಪಾಲರು. ಇಲ್ಲಿ ಬರುವಂಥವ್ರು ಯಾರು? ರಾಷ್ಟ್ರಕೂಟರು. ಈಗ ಇದು ಕನೌಜ್ ಅಂತ ಅನ್ಕೊಳ್ಳೋಣ. ಈ ಕನೌಜನ ಗುರ್ಜರ ರಾಜ ಈಗ ಇಲ್ಲಿ ಆಕ್ರಮಣ ಮಾಡ್ಕೊಬಿಟ್ಟ. ಇಲ್ಲಿದ್ದಂಥ ರಾಜ ಯಾರು? ಇಂದ್ರಾಯುಧ ಅಂತ ಅಲ್ವಾ? ಇಂದ್ರಾಯುಧ ಅನ್ನಂಥವನ್ನ ಸೋಲಿಸ್ಬಿಟ್ಟು ಗುರ್ಜರ ರಾಜ ವಶಪಡಿಸ್ಕೊಳ್ತಾ ಇದ್ದಾನೆ. ಆವಾಗ ಈ ಪಾಲರಾಜನಿಗೆ ಹೊಟ್ಟೆವರಿ ಶುರುವಾಗುತ್ತೆ. ಪಾಲರಾಜ ಏನು? ನಾನು ಧರ್ಮಪಾಲ ಅನ್ನೋತವನು. ಅವನೇನು? ನಾನು ಈ ಪ್ರದೇಶವನ್ನ ಆಕ್ರಮಣ ಮಾಡಬೇಕು ಅಂತ. ಅದರಿಂದಾಗಿ ಏನಾಗುತ್ತೆ? ಬಂಗಾಳದ ಧರ್ಮಪಾಲ ಇಂದ್ರಾಯುಧನ ವತ್ಸರಾಜ್ಯವನ್ನ ಆಕ್ರಮಿಸ್ತಾನೆ. ಈಗ ಈ ವತ್ಸರಾಜನ ಒಂದು ಇದೇನು ಗುರ್ಜರ ಪ್ರತಿಹಾರ ರಾಜ ಅಲ್ಲಿದ್ದ, ಆತನನ್ನ ಸೋಲಿಸಿ ಪಾಳಿ ರಾಜ ಅಲ್ಲಿ ಬರೋದಕ್ಕೆ ಶುರುವಾಗ್ತಾನೆ. ಇವರ ನಡುವೆ ನಮ್ಮ ರಾಷ್ಟ್ರಕೂಟರ ಧ್ರುವ ಅನ್ನೋಂಥವ್ನಿಗೆ ಅಲ್ಲಿ ಎಂಟ್ರಿ ಆಗ್ತಾನೆ. ಇದು ವಿಶೇಷ. ಹಾಗಾಗಿ ಇದನ್ನ ನೆನಪಿಟ್ಕೋಬೇಕು. ಫಸ್ಟ್ ಇನ್ನೊಂದೇನು? ರಾಜರು ಯಾರ್ಯಾರು? ಇಂದ್ರಾಯುಧ ಅನ್ನೋಂಥವ್ನು ಇರ್ತಾನೆ. ಆ ಇಂದ್ರಾಯುಧನನ್ನ ವತ್ಸರಾಜ ಯಾರು? ಗುರ್ಜರರ ರಾಜ. ಗುರ್ಜರ ಅನ್ನೋಂಥದ್ದು ರಾಜವಂಶ. ವತ್ಸ ಅನ್ನೋಂಥವ್ನು ರಾಜ. ಇಲ್ಲಿ ಸಹ ಇದೇನು? ಆಯುಧ ಅನ್ನೋಂಥದ್ದು ವಂಶ. ಅದರ ರಾಜ ಯಾರು ಅಂದ್ರೆ ಇಂದ್ರಾಯುಧ. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪಾಲ ವಂಶ ಅನ್ನೋಂಥದ್ದು ಬಂಗಾಳದಲ್ಲಿ ಬರುವಂತ ವಂಶ. ಅದರ ರಾಜ ಯಾರು? ಇಂದ್ರಪಾಲ. ಇವನೇನ್ ಮಾಡ್ತಾ ಇದ್ದಾನೆ? ಇಂದ್ರಾಯುಧನನ್ನ ಸೋಲಿಸಿ ಆ ಒಂದು ಇದನ್ನ ಆಕ್ರಮಿಸ್ಕೊಳ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಧ್ರುವ
ತನ್ನ ಕುಮಾರರಾದ ಗೋವಿಂದ ಇಂದ್ರರ ನೆರವಿನಿಂದ ನರ್ಮದಾ ನದಿಯನ್ನ ದಾಟಿ, ಈ ಕದನ ಇದನ್ನ ನೆನ್ಪಿಟ್ಕೋಬೇಕಿದ್ ನೀವು, ಝಾನ್ಸಿ ಹತ್ತಿರ ಈ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಇವರನ್ನ ಸೋಲಿಸ್ತಾನೆ, ಯಾರನ್ನ? ವತ್ಸರಾಜನನ್ನ. ನಂತರ ಧ್ರುವನು ಗಂಗಾ ಯಮುನಾ ಪ್ರದೇಶದಲ್ಲಿ ಧರ್ಮಪಾಲನನ್ನ, ಅಂದ್ರೆ ಬಂಗಾಳ ಪ್ರಾಂತ ಬರುತ್ತಲ್ಲ, ಅಲ್ಲಿ ಧರ್ಮಪಾಲನನ್ನ ಸೋಲಿಸಿ ಶರಣಾಗುವಂತೆ ಮಾಡಿಕೊಂಡು ಆ ಶ್ವೇತ ಛತ್ರಗಳು ಅಂತ, ಅಂದ್ರೆ ಸಾಮಾನ್ಯವಾಗಿ ರಾಜನಿಗೆ ಛತ್ರಿ ಹಿಡಿತಾರೆ, ಆ ಥರದ ಏನು ರಾಜ ಛತ್ರಿಗಳು ಬರ್ತವೆ, ಛತ್ರಿಗಳ ರೀತಿ ಹೈಟ್ ಆಗಿರುತ್ತೆ, ತುಂಬಾ ಕಲರ್ಫುಲ್ ಮುತ್ತು ರತ್ನಗಳಿಂದ ಹಾಕಿ ಡಿಸೈನ್ ಮಾಡಿರುತ್ತದೆ. ಆ ಥರದ ಒಂದು ಛತ್ರಿಗಳನ್ನ ಯಾರು ಸೋಲಿಸ್ತಾರೋ ಗೆದ್ದಂಥವ್ರು ಅವರ ಇದನ್ನು ವಶಪಡಿಸ್ಕೊಳ್ಳೋದು. ಅದರ ಅರ್ಥ ಏನಂದ್ರೆ, ನೀವು ನಮ್ಮ ಸಾಮಂತರು, ನಿಮ್ಗೆ ಸ್ವತಂತ್ರ ಇನ್ನು ಮುಂದೆ ಛತ್ರಿ ಇದು ಇರೋದಿಲ್ಲ, ನಮ್ಮ ರಾಜ ಲಾಂಛನಗಳನ್ನ ನೀವು ಹಿಡಿಬೇಕು ಅನ್ನೋಂಥದ್ದು ಬರುತ್ತೆ. ಅದರಿಂದಾಗಿ ಆ ಶ್ವೇತ ಛತ್ರಗಳನ್ನ ಇವನ ಹತ್ರದಿಂದ ಧ್ರುವ ವಶಪಡಿಸ್ಕೊಳ್ತಾನೆ. ಇಲ್ಲಿ ಇನ್ನೊಂದು ಕ್ಲಾರಿಟಿ ತೆಗೆದುಕೊಳ್ಳಿ. ಕಾನ್ಸೆಪ್ಟ್ ಅಂದ ತಕ್ಷಣ ಅಲ್ಲಿಗೆ ಕ್ಲಿಯರ್ ಆಗ್ಲಿಲ್ಲ ನಮ್ಗೆ, ಇನ್ನೊಂದ್ಸರಿ ಬರೋಣ. ಈಗ ನೋಡಿ, ಇಲ್ಲಿ ಕನೌಜ್ ಅನ್ನೋಂಥದ್ದು ಇಲ್ಲಿದೆ ನೋಡಿ, ಗುರ್ಜರ ಪ್ರತಿಹಾರ ನೋಡಿ, ಗ್ರೀನ್ ಕಲರ್ ಕಾಣ್ತದಲ್ಲ, ಅದು ಅವರ ರಾಜವಂಶ. ನೋಡಿ, ಇದು ಪಾಲ ರಾಜವಂಶ. ನೋಡಿ ಇವ್ರದ್ದು ಹೆಂಗ್ ವಿಚಿತ್ರವಾಗಿದೆ ಅಂತ ನೋಡಿ. ಇಲ್ಲಿಂದ ಇಷ್ಟು ಅನಂತರ ಕಾಲದಲ್ಲಿ ವಶಪಡಿಸ್ಕೊಳ್ತಾರೆ ಗುರ್ಜರರು. ರಾಷ್ಟ್ರಕೂಟರು ನೋಡಿ, ಇಲ್ಲಿ ನೋಡಿ, ಇದು ವಿಶೇಷ ನೋಡಿ, ಇದು ಮತ್ತೆ ಇದು ನೋಡಿ, ಇದು ವಿಶೇಷ ನೋಡಿ. ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಈ ಮೂರು ರಾಜವಂಶಗಳಿಗೆ ಯುದ್ಧ ನಡೀತಾ ಇದೆ. ಈಗ ಇಲ್ಲಿ ಇದ್ದವನು ಯಾರೋ ರಾಜ, ಯಾರೋ ಇಂದ್ರಾಯುಧ ಅನ್ನಂತವನು. ಇಲ್ಲಿಂದ ಬಂದಂತ ರಾಜ ಯಾರೋ ವತ್ಸ ಅನ್ನಂತವನು. ಇಲ್ಲಿಂದ ರಾಜ ಬಂದಂತವನು ಯಾರೋ ಧರ್ಮಪಾಲ ಅನ್ನಂತವನು. ಇಲ್ಲಿಂದ ಹೋದಂತ ರಾಜ ಯಾರೋ ಧ್ರುವ. ಈ ಉತ್ತರ ಭಾರತದಲ್ಲಿ ಇವರಿಬ್ಬರಿಗೂ ನಡೀತಾ ಇದ್ದ ಘರ್ಷಣೆಯಲ್ಲಿ ಫಸ್ಟ್ ಉತ್ತರ ಭಾರತದ ದಾಳಿ ಮಾಡಿ ಅದರ ನಡುವೆ ಏನು ಆರಂಭ ಮಾಡಿದಂಥವನು ಯಾರು ಅಂದ್ರೆ ಧ್ರುವ. ಇಷ್ಟು ಇಂಪಾರ್ಟೆಂಟು. ಇದು ಯಾವತ್ತು ನಿಮ್ಗೆ ರಾತ್ರಿಯಲ್ಲಿ ಎಬ್ಬಿಸಿದ್ರು ನಿಮ್ಗೆ ಅದು ಬರಬೇಕು. ತ್ರಿಕೋನ ಸ್ಪರ್ಧೆ ಯಾವುದಕ್ಕೋಸ್ಕರ ನಡೀತಾ ಇದೆ? ಕನೌಜ್ಗೋಸ್ಕರ. ಯಾಕೆಂದ್ರೆ ಕನೌಜ್ ಆಗಿನ ಕಾಲದಲ್ಲಿ ತುಂಬಾ ಶ್ರೀಮಂತ ಪ್ಲೇಸ್ ಆಗಿತ್ತು. ಮತ್ತೆ ಅದೇನಾಗುತ್ತೆ, ಇಲ್ಲಿ ನಿಮ್ಗೆ ಸಿಲ್ಕ್ ರೂಟ್ ಅಂತ ಬರುತ್ತಲ್ಲ, ಸಿಲ್ಕ್ ರೂಟ್ ಅಲ್ಲಿ ಬರುವಂತ ಪ್ಲೇಸ್ ಆಗಿರುತ್ತೆ. ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಕರೀತಾರಲ್ಲ, ಆ ರೂಟ್ ಅಲ್ಲಿ ಬರುವಂತ ಪ್ಲೇಸ್ ಆಗಿರುತ್ತೆ. ವ್ಯಾಪಾರ ತುಂಬಾ ಅನುಕೂಲಕರವಾದಂತ ಪ್ಲೇಸ್ ಆಗಿರುತ್ತೆ. ಹೆಚ್ಚು ಅಲ್ಲಿ ಲಾಭ ಬರುವಂತದ್ದಾಗಿದೆ. ನಂತರ ಇಲ್ಲಿ ನೋಡಿ, ಇವರನ್ನ ಸೋಲಿಸಬೇಕಾದಾಗ ನರ್ಮದಾ ನದಿಯ ದಡದಲ್ಲಿ ಯಾರನ್ನ ಸೋಲಿಸ್ತಾರೆ? ಗುರ್ಜರ ಪ್ರತಿಹಾರರನ್ನ ಸೋಲಿಸ್ತಾನೆ. ಯಾರು? ಧ್ರುವ ಮತ್ತು ಆತನ ಮಕ್ಕಳು. ಅದೇ ರೀತಿ ಗಂಗಾ ಯಮುನಾ ದೋಬ ಪ್ರದೇಶ ಇದೆಯಲ್ಲ, ಇಲ್ಲಿ ಪಾಲರನ್ನ ಸೋಲಿಸ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ, ಪಾಲರನ್ನ ಎಲ್ಲಿ ಯಾರು ಸೋಲಿಸಿದ್ರು, ಇವ್ರನ್ನ ಗುರ್ಜರ ಪ್ರತಿಹಾರರನ್ನ ಎಲ್ಲಿ ಯಾರು ಸೋಲಿಸಿದ್ರು ಅನ್ನೋದಕ್ಕೆ ಮ್ಯಾಪ್ ನೋಡ್ಕೊಂಡಾಗ ನಮ್ಗೆ ಇನ್ನೊಂದಷ್ಟು ನೆನಪು ಉಳಿಯುತ್ತೆ. ಈ ವಿಜಯಗಳಿಂದ ಇಡೀ ಭಾರತದಲ್ಲಿ ರಾಷ್ಟ್ರಕೂಟರ ರಾಜನಾದಂಥ ಧ್ರುವನಿಗೆ ಎದುರಾಳಿಗಳು ಯಾರೂ ಇರಲಿಲ್ಲ. ಯಾಕೆಂದ್ರೆ ಆ ಪಾಲರನ್ನು ಸೋಲಿಸಿದ್ದ, ಇಂದ್ರಾಯುಧ ಈಗಾಗಲೇ ಕನೌಜಲ್ಲಿ ಸೋತಿದ್ದ, ವತ್ಸರಾಜನನ್ನು ಸೋಲಿಸಿದ. ಹಂಗಾಗಿ ತುಂಬಾ ಡಾಮಿನೆಂಟ್ಸ್ ಇರುವಂಥದ್ದು ರಾಜ ಯಾರು ಅಂದ್ರೆ ಆಗ ಸದ್ಯಕ್ಕೆ ಧ್ರುವ ಆಗಿದ್ದ. ಧ್ರುವನಿಗೆ ಸ್ತಂಭ, ಕರ್ಕ, ಮೂರನೇ ಗೋವಿಂದ ಅನ್ನೋಂಥ 3 ಜನ ಗಂಡು ಮಕ್ಕಳಿದ್ರು. ಅದರಲ್ಲಿ ಮೂರನೇ ಗೋವಿಂದನನ್ನ ಸಿಂಹಾಸನಕ್ಕೆ ತರ್ತಾರೆ. ಅಲ್ಲಿಗೆ ಸ್ತಂಭ, ಕರ್ಕ ಅನ್ನೋಂಥವ್ರು ಆಗಿನ ಕಾಲಕ್ಕೆ ಈ 3 ಜನರಲ್ಲಿ ರಾಜ್ಯ ಸಿಂಹಾಸನ ಆಳ್ಲಿಕ್ಕೆ, ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ತುಂಬಾ ಸಮರ್ಥರು ಯಾರು ಅಂದ್ರೆ ಮೂರನೇ ಗೋವಿಂದ. ಹಾಗಾಗಿ ಮೂರನೇ ಗೋವಿಂದನನ್ನ ಸಿಂಹಾಸನಕ್ಕೆ ತರ್ತಾನೆ. ಕಂಬನು ಗಂಗವಾಡಿಗೂ ಇಂದ್ರನ ಮಾಳ್ವ ಗುಜರಾತ್ ಪ್ರದೇಶಗಳ ಮಾಂಡಲಿಕರಾಗಿ ಇದ್ರು ಅಂತ. ಅಂದ್ರೆ ಈಗ ಇಲ್ಲಿ 3 ಜನ ಮಕ್ಕಳಿದ್ರಲ್ಲ, ಧ್ರುವನಿಗೆ 3 ಜನ ಮಕ್ಕಳಿದ್ರಲ್ಲ, ಸ್ತಂಭ, ಕರ್ಕ, ಮೂರನೇ ಗೋವಿಂದ. ಮೂರನೇ ಗೋವಿಂದನನ್ನ ರಾಜನನ್ನಾಗಿ ಆಯ್ಕೆ ಮಾಡಿದಾಗ ಸ್ತಂಭ ಮತ್ತು ಕರ್ಕ ಏನಾಗಿದ್ರು ಅಂತ, ಕಂಬನನ್ನ ಗಂಗವಾಡಿ ಪ್ರದೇಶಕ್ಕೆ, ಇಂದ್ರನು ಮಾಳ್ವ ಗುಜರಾತ್ ಪ್ರದೇಶಗಳ ಮಾಂಡಲಿಕರನ್ನಾಗಿ ಇವರನ್ನ ನೇಮಕ ಮಾಡಲಾಗಿತ್ತು. ಧ್ರುವನು ದ್ವಾರಾ ಸಮುದ್ರ, ಈಗೇನು ನಾವು ದ್ವಾರಾ ಸಮುದ್ರ ಅಂತ ಕರಿತೀವಿ, ಅದು ಆವಾಗ ಧ್ರುವ ಸಮುದ್ರ ಅಂತ ಕರಿತಾ ಇದ್ರು. ಧ್ರುವ ಒಂದು ಕೆರೆಯನ್ನ ಕಟ್ಟಿಸ್ತಾನೆ. ಆ ಕೆರೆಗೆ ಧ್ರುವ ಸಮುದ್ರ ಅನ್ನೋದೋಗಿ ದ್ವಾರಾ ಸಮುದ್ರ ಆಗುತ್ತೆ. ಅನಂತರ ಅದು ಹೊಯ್ಸಳರಿಗೆ ರಾಜಧಾನಿಯಾಗಿದ್ದು ಈಗ ಅದನ್ನ ನಾವು ಹಳೆ ಬೀಡು ಅಂತ ಕರಿತೀವಿ. ಅದರಿಂದ ಸಾಮಾನ್ಯವಾಗಿ ಇಲ್ಲೇನು ಪ್ರಶ್ನೆ ಕೇಳಬಹುದು ಅಂದ್ರೆ, ಧ್ರುವ ಸಮುದ್ರವನ್ನ ನಿರ್ಮಿಸಿದವರು ಯಾರು, ದ್ವಾರಾ ಸಮುದ್ರವನ್ನ ನಿರ್ಮಿಸಿದವರು ಯಾರು ಅಂದ್ರೆ, ಸಾಮಾನ್ಯವಾಗಿ ಅವರು ಇವರಲ್ಲಿ ಬರುವಂತದ್ರಿಂದ ಹೊಯ್ಸಳರ ರಾಜಧಾನಿ ಆಗಿದ್ರಿಂದ ವಿಷ್ಣುವರ್ಧನನೋ ಅಥವಾ ಇನ್ಯಾರೋ 3ನೇ ಬಲ್ಲಾಳನೋ 2ನೇ ಬಲ್ಲಾಳನೋ ಆ ಥರದ್ದು ಯಾರೋ ನಿರ್ಮಿಸಿದ್ರು ಅಂತ ಆಪ್ಷನ್ ಕೊಟ್ರೆ ನಾವು ಗೆಸ್ ಮಾಡಿ ಅವರು ಆಪ್ಷನ್ ಹಾಕ್ಬಿಡ್ತೀವಿ. ಆದ್ರೆ ದ್ವಾರಾ ಸಮುದ್ರವನ್ನ ನಿರ್ಮಿಸಿದಂಥವರು ಧ್ರುವ, ರಾಷ್ಟ್ರಕೂಟರ ರಾಜ. ಮೂರನೇ ಗೋವಿಂದ ಅಧಿಕಾರಕ್ಕೆ ಬಂದಾಗ ಸಹೋದರ ಕಂಬ ದಂಗೆ ಎದ್ದನು. ಗೊತ್ತಾಗ್ಬೇಕು ನಿಮ್ಗೆ ಯಾಕೆ ಕಂಬ ದಂಗೆ ಹೇಳ್ತಾನೆ ಅಂದ್ರೆ, ಯಾಕೆಂದ್ರೆ ಮೂರನೇ ಗೋವಿಂದನಿಗೆ ಕಂಬ ಅನ್ನೋಂಥವನು ಅಣ್ಣ ಆಗಿರ್ತಾನೆ. ನಾನು ಅಣ್ಣ ಆಗಿರೋದ್ರಿಂದ ನನಗೆ ರಾಜ್ಯ ಸಿಗ್ಬೇಕಾಗಿತ್ತು, ನೀನ್ ರಾಜ್ಯ ತಗೊಂಡಿದ್ಯಲ್ಲ ಅಂತ ಅಂದ್ಬಿಟ್ಟು ಘರ್ಷಣೆ ಶುರುವಾಗುತ್ತೆ. ಆದ್ರೆ ಆಗಿನ ಕಾಲಕ್ಕೆ ಧ್ರುವನಿಗೆ ಗೊತ್ತಿತ್ತು, ನನ್ನಂತೆ ಸಮರ್ಥವಾಗಿ ಆಡಳಿತ ಮಾಡಬಹುದಾದ್ರೆ ಅದು ಮೂರನೇ ಗೋವಿಂದ ಮಾತ್ರ, ಕರ್ಕನ ಕೈಯಲ್ಲಿ ಆಗಲ್ಲ ಅಂತ. ಅದರಿಂದಾಗಿ ಕಂಬನ ಕೈಯಲ್ಲಿ ಆಗಲ್ಲ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಈ ಕಂಬನ ಬದಲಿಗೆ ಮೂರನೇ ಗೋವಿಂದನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಧ್ರುವ ತೀರ್ಕೊಂಡ ನಂತರ ಕಂಬ ದಂಗೆ ಹೇಳ್ತಾನೆ, ನನಗೆ ರಾಜ್ಯ ಕೊಡು ಅಂತ. ಅನಂತರ ಕಂಬ
ಈತನ ಕೈಯಲ್ಲಿ ಸೋತು ಹೋಗ್ತಾನೆ. ಯಾರನ ಕೈಯಲ್ಲಿ? ಮೂರನೇ ಗೋವಿಂದನ ಕೈಯಲ್ಲಿ. ಆದರೂ ಸಹ ಆತನನ್ನು ಪುನಃ ನೀನೇನು ಗಂಗಾವಾಡಿಗೆ ರಾಜ್ಯಪಾಲ ಆಗಿದ್ದಲ್ಲ, ನಿನಗೆ ಏನು ನನ್ನ ಸಹೋದರ, ನೀನು ಏನೋ ಆಸೆಗೋಸ್ಕರ ಯುದ್ಧ ಮಾಡಕ್ಕೆ ಬಂದೆ, ಸೋತಿದ್ಯಾದ್ರೂ ಪರವಾಗಿಲ್ಲ, ನಿನ್ನ ಗಂಗಾವಾಡಿಯ ಒಂದು ರಾಜ್ಯಪಾಲನಾಗಿ ನೀನು ಮುಂದುವರಿ ಅಂತಂದ್ಬಿಟ್ಟು ಅವನಿಗೆ ಕ್ಷಮಾದಾನವನ್ನು ಕೊಡ್ತಾನೆ. ಮಾಮೂಲಿ ಚೇರ, ಪಾಂಡ್ಯ, ವೆಂಗಿ, ಚಾಲುಕ್ಯರ 4ನೇ ವಿಷ್ಣುವರ್ಧನ ಮತ್ತು ಪಲ್ಲವರ ನಂದಿವರ್ಮನು ಕಂಬನಿಗೆ ಬೆಂಬಲ ನೀಡಿದರು. ಇದು ಇನ್ನೊಂದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಥರದ ಕಿರಿಕೆಗಳು ಬಂದಾಗ, ಈಗ ಯಾವುದೋ ಒಂದು ರಾಜಕೀಯ ಪಕ್ಷ, ಈಗ ನೀವು ಗಮನಿಸಿ, ಯಾವುದೋ ಒಂದು ಪಕ್ಷ ಗೆದ್ದಿದೆ ಅಂತಂದರೆ ಗೆದ್ದಿರೋ ಪಕ್ಷಕ್ಕೆ ಬೆಂಬಲ ಕೊಡೋಂಥವ್ರು ಯಾರ್ಯಾರು ಬರ್ತಾರೆ, ಹೇಗೆ ಬರ್ತಾರೆ ಅಂತ. ಇಲ್ಲೇನಾಗುತ್ತೆ, ಸ್ವತಃ ನಾವು ಫೈಟ್ ಮಾಡೋಕ್ಕಾಗದೇ ಇದ್ದಾಗ ಜೊತೆಗೆ ಎಲ್ಲರೂ ಸೇರಿಕೊಂಡು ಒಬ್ಬನ್ನ ಫೈಟಿಗೆ ಕಳಿಸೋದು. ಇಲ್ಲೇನಾಯಿತು, ಮೂರನೇ ಗೋವಿಂದನನ್ನು ಸೋಲಿಸಲಿಕ್ಕೆ ಇವರು ಯಾರ ಕೈಯಲ್ಲೂ ಆಗಿರಲಿಲ್ಲ. ಆದರೆ ಮೂರನೇ ಗೋವಿಂದ ರಾಜ ಆಗ್ಬಿಟ್ನಲ್ಲ ಅಂತ ಅವನ ಸಹೋದರನಾದ ಕಂಬನಿಗೆ ಅಸಮಾಧಾನ ಇತ್ತು. ಅದಕ್ಕೆ ಆ ಕಂಬ ಏನು ಮಾಡ್ತಾನೆ, ಇವರೆಲ್ಲರ ಸಪೋರ್ಟು ತೆಗೆದುಕೋತಾನೆ. ಇವರು ಸಹ ಕಂಬನಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಮೂರನೇ ಗೋವಿಂದನ ಡೈರೆಕ್ಟಾಗಿ ಅಟ್ಯಾಕ್ ಮಾಡುವಂಥ ಸಾಮರ್ಥ್ಯ ಇವ್ರಿಗೆ ಯಾರಿಗೂ ಇರಲಿಲ್ಲ. ಅದರಿಂದಾಗಿ ಕಂಬನನ್ನ ನಾಯಕತ್ವದಟ್ಟುಗಳು ಚೇರ, ಪಾಂಡ್ಯ, ವೆಂಗಿ, ಚಾಲುಕ್ಯರು, 4ನೇ ವಿಷ್ಣುವರ್ಧನ, ಪಲ್ಲವರ ನಂದಿವರ್ಮ ಇವರೆಲ್ಲರೂ ಸಹ ಕಂಬನಿಗೆ ಬೆಂಬಲಿಸ್ತಾರೆ. ಅಲ್ಲಿಗೆ ಮೂರನೇ ಗೋವಿಂದ ಇವರೆಲ್ಲರನ್ನು ಒಟ್ಟಿಗೆ ಸೋಲಿಸ್ತಾನೆ. ಗಂಗರ ಶಿವಮಾರನನ್ನು ಸೋಲಿಸಿ ಶರಮನೆಗೆ ಹಾಕಲಾಗುತ್ತೆ. ನಂತರ ಕಂಬನು ಹಾಗೂ ಅವನಿಗೆ ಸಹಾಯ ಮಾಡಿದ ಚೇರ, ಏನು ಇವರೆಲ್ಲ ಸಪೋರ್ಟರ್ಸ್ ಇದ್ರು, ಅವರೆಲ್ಲರನ್ನ ಮೂರನೇ ಗೋವಿಂದ ಅನ್ನತವನು ಸೋಲಿಸ್ತಾನೆ. ನಂತರ ಅಣ್ಣನಾದ ಸ್ತಂಭನಿಗೆ, ಅಥವಾ ಕಂಬ ಸ್ತಂಭ ಎರಡೂ ಒಂದೇನೆ, ಅದು ಕ್ಷಮಿಸಿ ಗಂಗವಾಡಿಗೆ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಮೂರನೇ ಗೋವಿಂದನು ಸಹ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ದಾಳಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥವನು, ಫಸ್ಟ್ ಮಾಡಿದಂಥವನು ಯಾರು ಅಂದರೆ ಧ್ರುವ, ವೆರಿ ಇಂಪಾರ್ಟೆಂಟು. ಅನಂತರ ಹೋಗುವಂಥವ್ನು ಯಾರು ಅಂದರೆ ಮೂರನೇ ಗೋವಿಂದ. ಕನೋಜದ ಮೇಲೆ ದಾಳಿ ಮಾಡಿ, ಆವಾಗ ಫಸ್ಟ್ ಯಾರಿದ್ರು, ಇಂದ್ರಾಯುಧ ಅನ್ನೋಂಥವನಿದ್ದ. ಯಾರ ಕಾಲದಲ್ಲಿ? ಧ್ರುವನ ಕಾಲದಲ್ಲಿ. ಈಗ ಯಾರು ಬಂದಿದ್ದಾನೆ? ಚಕ್ರಾಯುಧ ಅನ್ನೋಂಥವ್ನು ಬರ್ತಾನೆ. ಎಲ್ಲಿ? ಕನೋಜ್ ಪ್ರದೇಶದಲ್ಲಿ. ಆತನನ್ನ ಯಾರು? ಮೂರನೇ ಗೋವಿಂದ ಸೋಲಿಸ್ತಾನೆ. ಪ್ರತಿಹಾರ ಗುರ್ಜರ ಅರಸನಾದ, ಅಲ್ಲಿ ಮೊದಲಿಗೆ ವತ್ಸರಾಜ ಅಂತ ಇದ್ದ, ಎಲ್ಲಿ? ಗುರ್ಜರರಲ್ಲಿ. ಈಗ ಯಾರೋ ಅವನ ಬದಲಾಗಿ 2ನೇ ನಾಗಭಟ ಅನ್ನೋಂಥವನು ಬಂದಿದ್ದಾನೆ. ಆತನನ್ನ ಈ ಯುದ್ಧದಲ್ಲಿ ಸೋಲಿಸ್ತಾನೆ. ಬಂಗಾಳದ ಪಾಲ ಅರಸ ಧರ್ಮಪಾಲನನ್ನ ಸೋಲಿಸಿ, ಕೋಸಲ, ಮಾಳ್ವ, ಕಳಿಂಗ, ವೆಂಗಿ ಈ ಅರಸರನ್ನ ಸೋಲಿಸಿ ಈತನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಅಲ್ಲಿಗೆ ಧರ್ಮಪಾಲ ಅನ್ನೋಂಥವನು, ನಾವು ಕ್ಲಿಯರ್ ಆಗಿ ಇರಬೇಕು, ನಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಈಗ ಧರ್ಮಪಾಲ ಅನ್ನೋಂಥವನು ಧ್ರುವನ ಕಾಲದಲ್ಲೂ ಇದ್ದ, ಮೂರನೇ ಗೋವಿಂದನ ಕಾಲದಲ್ಲೂ ಇದ್ದ. ಎಲ್ಲಿ? ಬಂಗಾಳ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಆದರೆ ಎಲ್ಲಿಗೆ ಬಂದಾಗ ಗುರ್ಜರ ಪ್ರತಿಹಾರರಿಗೆ ಬಂದಾಗ ಧ್ರುವನ ಕಾಲದಲ್ಲಿ ಇಂದ್ರಾಯುಧ ಅಂತ ಇದ್ದ, ಮೂರನೇ ಗೋವಿಂದನ ಕಾಲದಲ್ಲಿ ಚಕ್ರಾಯುಧ ಅಂತಿದ್ದ. ಅದೇ ರೀತಿ ಯಾರೋ ವತ್ಸರಾಜ ಅನ್ನಂಥವನು ಬದಲಿಗೆ ಗುರ್ಜರರಲ್ಲಿ ನಾಗಭಟ ಅನ್ನಂಥವನು ಆಳ್ವಿಕೆಗೆ ಬಂದಿರ್ತಾನೆ. ಇದು ಕನೋಜದಲ್ಲಿ ಚಕ್ರಾಯುಧ ಅನ್ನಂಥವನು ಇದ್ದಿದ್ದು. ಇಲ್ಲಿ ಯಾಕೆ ನಿಮ್ಗೆ ಹೇಳ್ತಿದ್ದೇನೆ ಅಂತಂದ್ರೆ, ಈ ಥರದ ಕಡೆ ನಾವೆಲ್ಲೋ ಮಿಸ್ಟೇಕ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಸುಮಾರು ಜನ ಇಲ್ಲಿ ಕ್ವಶನ್ಸ್ ರೈಸ್ ಮಾಡ್ತಾರೆ. ಅದಕ್ಕೆ ಆ ನೆನಪು ಇರಲಿ ಅನ್ನೋ ಕಾರಣಕ್ಕೆ. ಅಮೋಘ ವರ್ಷನ ಸಂಜನ ಶಾಸನ ನಮಗೆ ಅಮೋಘ ವರ್ಷನ ಇದು ಮೂರನೇ ಗೋವಿಂದನ ಶಾಸನಗಳ ಬಗ್ಗೆ ತಿಳಿಸುತ್ತೆ. ಗೋವಿಂದನ ಸೈನ್ಯ ಹಿಮಾಲಯದ ಜರಿಗಳಲ್ಲಿ ಅಲ್ಲಿ ಹರಿಯುತ್ತಿರುವಂಥ ತಣ್ಣನೆಯ ನೀರನ್ನು ಕುಡಿದವು. ಅವನ ಯುದ್ಧದ ಮದಗಜಗಳು ಆ ಗಂಗಾ ನದಿಯಲ್ಲಿ, ಅಲ್ಲಿಗೇನು ಹಿಮಾಲಯ ಪರ್ವತ ಪ್ರದೇಶವನ್ನು ಆಕ್ರಮಣ ಮಾಡಿದ್ರು. ಮದಗಜಗಳು ಗಂಗಾ ನದಿಯಲ್ಲಿ ಪಾಲರನ್ನ ಸೋಲಿಸಿದ ಅಂತ ಹೇಳಿದ್ನಲ್ಲ, ಗಂಗಾ ನದಿ ಇದರಲ್ಲಿ, ಹಂಗಾಗಿ ಮದಗಜಗಳು ಅಲ್ಲಿ ಇದು ಮಾಡಿದವು. ಅನಂತರ ಈತನ ರಣಘೋಷ, ಏನು ವಾದ್ಯಗಳು ನುಡಿಸ್ತಾರಲ್ಲ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಅವು ಹಿಮಾಲಯ ಬೆಟ್ಟಗಳಿಗೆ ತಾಗಿ ಪ್ರತಿಧ್ವನಿ ಬರ್ತಾ ಇತ್ತು ಅಂತ ಹೇಳ್ತಾನೆ. ಇದೇನು ಹೇಳ್ತದೆ? ಸಂಜನ ಶಾಸನ. ಇದು ವೆರಿ ಇಂಪಾರ್ಟೆಂಟ್. ಅಮೋಘ ವರ್ಷ ಸಂಜನ ಶಾಸನವನ್ನು ಹಾಕ್ಸುವಂಥದ್ದು. ಆದರೆ ಯಾರ ಬಗ್ಗೆ ಸಂಜನ ಶಾಸನ ಇದೆ ಅಂದರೆ, ಮೂರನೇ ಗೋವಿಂದ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಅಮೋಘ ವರ್ಷ ನೃಪತುಂಗ ಅನ್ನೋಂಥವನು ಆಳ್ವಿಕೆಗೆ ಬರ್ತಾನೆ ಮೂರನೇ ಗೋವಿಂದನ ನಂತರ. ರಾಷ್ಟ್ರಕೂಟರೇ ಅತ್ಯಂತ ಪ್ರಮುಖವಾದಂಥ ರಾಜ ಈತ. ಈತನನ್ನ ಮೊದಲ ಹೆಸರು ಶರ್ವ ಅಂತ ಕರೀತಾ ಇದ್ರು. 14ನೇ ವಯಸ್ಸಿಗೆ ಈತನನ್ನ ರಾಜನನ್ನಾಗಿ ಮಾಡಲಾಗುತ್ತೆ. ಆದರೆ ಮೂರನೇ ಗೋವಿಂದನ ಮಗನಾದಂಥ ಈತನಿಗೆ ಚಿಕ್ಕ ವಯಸ್ಸಾಗಿದ್ದರಿಂದ, ಅಪ್ರಾಪ್ತನಾಗಿದ್ದರಿಂದ ಈತನ ಬದಲಿಗೆ ಈತನಿಗೆ ಪ್ರತಿನಿಧಿಯಾಗಿ ಮತ್ತೊಬ್ಬರನ್ನ ನೇಮಕ ಮಾಡಲಾಗುತ್ತೆ. ಮೂರನೇ ಗೋವಿಂದನ ಮಗ ಶ್ರೀವಿಜಯನ ಕಾಲದಲ್ಲಿ ಕವಿರಾಜ ಮಾರ್ಗ ಅಮೋಘ ವರ್ಷ ನೃಪತುಂಗನ ಇತಿಹಾಸ ತಿಳಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಪ್ರಾಪ್ತನಾಗಿದ್ದರಿಂದ ಅವನ ಚಿಕ್ಕಪ್ಪ ಕರ್ಕನನ್ನ ಸಿಂಹಾಸನಕ್ಕೆ ತರಲಾಯಿತು. ಆ ರಾಜಪ್ರತಿನಿಧಿಯಾಗಿ ಆತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅನಂತರ ಮೂರನೇ ಗೋವಿಂದನ ಕೈಯಿಂದ ಸೋತಂತವರೆಲ್ಲ ಈತನಿಗೆ, ಯಾಕೆಂದ್ರೆ ನೋಡಿ ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಬರುತ್ತೆ. ಮೂರನೇ ಗೋವಿಂದ ದಕ್ಷಿಣ ಭಾರತದಲ್ಲಿರೋಂಥವ್ರನ್ನೆಲ್ಲರನ್ನೂ ಸೋಲಿಸಿದ್ದ, ಅದೇ ರೀತಿ ಉತ್ತರ ಭಾರತದಲ್ಲಿರೋಂಥವ್ರನ್ನೂ ಸೋಲಿಸಿದ್ದ.
ಈಗ ಅವರೆಲ್ಲರೂ ಏನಾಗುತ್ತೆ, ಮೂರನೇ ಗೋವಿಂದ ತೀರಿಕೊಂಡ ನಂತರ ಆತನ ಮಗ ಚಿಕ್ಕವನಾಗಿದ್ದರಿಂದ ಅವರೆಲ್ಲರೂ ಪುನಃ ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಂಡು ಈ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಚಿಕ್ಕಪ್ಪ ಕರ್ಕ ಅನ್ನೋಂಥವನು ಈತನನ್ನ ರಕ್ಷಣೆ ಮಾಡ್ತಾನೆ. ಅನಂತರ ಪ್ರಾಪ್ತನಾದ ನಂತರ ಈ ಮೂರನೇ ಗೋವಿಂದ ಅನ್ನೋಂಥವನು ಅವರೆಲ್ಲರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ತಾನೆ, ಪುನಃ ಅವರನ್ನ ಸೋಲಿಸ್ತಾನೆ. ವೆಂಗಿ ಚಾಲುಕ್ಯರ ಅರಸನಾದಂಥ ಎರಡನೇ ವಿಜಯಾದಿತ್ಯನನ್ನ ವಿಂಗವಳ್ಳಿ ಕದನದಲ್ಲಿ ಈತ ಸೋಲಿಸ್ತಾನೆ. ಅಮೋಘ ವರ್ಷನ ಸೇನಾಧಿಪತಿ ಬಂಕೇಶ ಅನ್ನೋಂಥವನು ಗಂಗರ ಅರಸನಾದ ಒಂದನೇ ರಾಚಿಮಲ್ಲ, ನೀತಿ ಮಾರ್ಗ ಮತ್ತು ಎರೆಗಂಗನನ್ನ ಸೋಲಿಸ್ತಾರೆ. ಯಾಕೆ ಇವರೆಲ್ಲ ದಂಗೆ ಎದ್ದಿದ್ರು, ಸ್ವತಂತ್ರ ಘೋಷಿಸಿಕೊಂಡಿದ್ರು, ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಿಲ್ಲ. ಮೂರನೇ ಗೋವಿಂದನ ಕಾಲದಲ್ಲಿ ಒಪ್ಪಿಕೊಂಡಿದ್ರು. ಆದ್ರೆ ಯಾವಾಗ ಇವನು ಮೂರನೇ ಗೋವಿಂದ ತೀರಿಕೊಂಡ, ಈತ ಚಿಕ್ಕವನಾಗಿದ್ದ, ಯಾರು ಅಮೋಘ ವರ್ಷ, ಅದರಿಂದಾಗಿ ಇವರೆಲ್ಲ ಮತ್ತೆ ಸ್ವತಂತ್ರರಾಗಿದ್ರು. ಅದಕ್ಕೆ ಈಗ ಪುನಃ ಅವರೆಲ್ಲರನ್ನು ಒಂದು ಕಡೆಯಿಂದ ಸೋಲಿಸ್ಕೊಂಡು ಬರ್ತಾನೆ ಅಮೋಘ ವರ್ಷ ನೃಪತುಂಗ. ನೀಲಗುಂದ ಶಾಸನ ಅಂತ ಇದೆ, ಅದರ ಪ್ರಕಾರ ಅಮೋಘ ವರ್ಷ ನೃಪತುಂಗ ಅಂಗ, ಮಾಳ್ವ, ಮಗಧ, ವಂಗ ಪ್ರದೇಶಗಳನ್ನ ಗೆದ್ದುಕೊಂಡ ಅಂತ ಹೇಳುತ್ತೆ. ಇಲ್ಲೇನು ಪ್ರಶ್ನೆ ಕೇಳ್ಬೋದಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ, ನೀಲಗುಂದ ಶಾಸನ ಯಾರ ಸಾಧನೆಗಳನ್ನ ತಿಳಿಸುತ್ತೆ, ಅಥವಾ ಅಮೋಘ ವರ್ಷನ ಸಾಧನೆಗಳನ್ನ ತಿಳಿಸಬಹುದಾದಂತ ಶಾಸನ ಯಾವುದು ಅಂತ. ಸಂಜನ ಶಾಸನ, ನೀಲಗುಂದ ಶಾಸನ ಅಂತ ಕೊಟ್ಟಾಗ ಮತ್ತೆ ಕನ್ಫ್ಯೂಷನ್ ಮಾಡ್ಕೋತೀವಿ. ಸಂಜನ ಶಾಸನವನ್ನು ಹಾಕಿಸಿದ್ದ ಅಮೋಘ ವರ್ಷನೇ, ಬಟ್ ಯಾರ ಸಾಧನೆಗಳ ಬಗ್ಗೆ ಹೇಳುತ್ತೆ, ಮೂರನೇ ಗೋವಿಂದನ ಸಾಧನೆಗಳ ಬಗ್ಗೆ ಹೇಳುತ್ತೆ. ನೀಲಗುಂದ ಶಾಸನ ಹಾಕ್ಸಿರೋದು ಯಾರೋ, ಇದೇ ಅಮೋಘ ವರ್ಷ. ಯಾರ ಸಾಧನೆಗಳ ಬಗ್ಗೆ ಹೇಳುತ್ತೆ, ಅಮೋಘ ವರ್ಷನ ಸಾಧನೆಗಳ ಬಗ್ಗೆನೇ ಹೇಳುತ್ತೆ. ಅಮೋಘ ವರ್ಷ ನೃಪತುಂಗ ಅನ್ನೋತನು ಯುದ್ಧಗಳನ್ನ ಮಾಡೋದಕ್ಕಿಂತ ವೈವಾಹಿಕ ಸಂಬಂಧಗಳನ್ನ ಬೆಳೆಸೋದಕ್ಕೆ ಹೆಚ್ಚು ಆಸಕ್ತಿ ವಹಿಸ್ತಾನೆ. ಯಾಕೆಂದ್ರೆ ನಿರಂತರವಾಗಿ ಯುದ್ಧಗಳು ಮಾಡೋದು ಬೇಡ, ಪ್ರಜೆಗಳಿಗೂ ತೊಂದರೆ, ಕೃಷಿ ಚಟುವಟಿಕೆಗಳಿಗೆ, ವ್ಯಾಪಾರಿ ಚಟುವಟಿಕೆಗಳಿಗೆ ತೊಂದರೆ, ಸುಮಾರು ಪ್ರಾಣಹಾನಿ ಆಗುತ್ತೆ. ಹಾಗಾಗೋದು ಬೇಡ, ಆದಷ್ಟು ಯುದ್ಧಗಳನ್ನು ಅವಾಯ್ಡ್ ಮಾಡೋಣ ಅಂತ ಒಂದು ಮನಸ್ಥಿತಿ ಇದ್ದಂಥವನು ಅಮೋಘ ವರ್ಷ ನೃಪತುಂಗ. ಅದರಿಂದಾಗಿ ಆತ ಏನ್ ಮಾಡ್ತಾನೆ, ವೈವಾಹಿಕ ಸಂಬಂಧಗಳನ್ನ ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ಹೆಂಗೆ, ಗಂಗರ ಅರಸ ಬರ್ತಾನೆ, ಗಂಗರ ಒಬ್ಬ ರಾಜ ಎರಡನೇ ಬೂತುಗನಿಗೆ ತನ್ನ ಮಗಳು ಚಂದ್ರೋಬಲಭ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಇದ್ರ ಮುಖಾಂತರ ಏನಾಗ್ತಾನೆ, ಗಂಗರು ರಾಷ್ಟ್ರಕೂಟರು ಇದಕ್ಕಿಂತ ಹಿಂದೆ ಶತ್ರುಗಳಾಗಿದ್ರು, ಈಗ ಬಂಧುಗಳಾದ್ರು. ಇದನ್ನೇನು ಪ್ರಶ್ನೆ ಕೇಳಬಹುದು, ವೈವಾಹಿಕ ಈ ಅಮೋಘ ವರ್ಷ ನೃಪತುಂಗ ಅನ್ನೋತವನು ಯುದ್ಧ ಪ್ರಿಯನಾಗಿರದೆ ವೈವಾಹಿಕ ಸಂಬಂಧಗಳ ಮುಖಾಂತರ ದಕ್ಷಿಣ ಭಾರತದ ರಾಜಮನೆತಗಳ ಜೊತೆ ಸಂಪರ್ಕ ಬೆಳೆಸೋದಕ್ಕೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಪ್ರಯತ್ನಿಸಿದ್ದ. ಹಂಗಂದ್ಬಿಟ್ಟು ಕೆಳಗಡೆ ಒಂದಿಸಿ ಬರೀರಿ ಕೊಡ್ತಾನೆ. ಗಂಗರಿಗೆ ಯಾರನ್ನ ಕೊಟ್ಟ, ಅಥವಾ ಯಾರ ಜೊತೆ, ಗಂಗರ ಯಾವ ರಾಜನಿಗೆ ತನ್ನ ಮಗಳನ್ನ ಕೊಟ್ಟ, ಈ ತರದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೋದು. ಗಂಗರಲ್ಲೇ ಮತ್ತೊಬ್ಬ ಅರಸ ಬರ್ತಾನೆ, ಎರೆಗಂಗ ಅಂತ. ಆತನಿಗೆ ರೇವಕ ನಿಮ್ಮಡಿ ಅನ್ನುವಂತ ಅಮೋಘ ವರ್ಷ ನೃಪತುಂಗನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. ಪಲ್ಲವರಿಗೂ ಇವ್ರಿಗೂ ಸಂಘರ್ಷ ಇತ್ತು ರಾಷ್ಟ್ರಕೂಟರಿಗೆ. ಅದರಿಂದಾಗಿ ಏನ್ ಮಾಡ್ತಾನೆ, ಪಲ್ಲವರಲ್ಲಿದ್ದಂಥ ನಂದಿವರ್ಮ ಅನ್ನೋಂಥವನಿಗೆ ತನ್ನ ಮಗಳು ಸುಮುಖ ಅಥವಾ ಸमुख ಅನ್ನೋಂಥವಳನ್ನ ಕೊಟ್ಟು ವಿವಾಹ ಮಾಡಲಾಗ್ತದೆ. ಪಾಂಡ್ಯರಿಂದನೂ ಸಹ ಅಳಿಯನನ್ನ, ಈ ಪಾಂಡ್ಯರಿಗೂ ಈ ಯಾರಿಗೆ ಪಲ್ಲವರಿಗೂ ಘರ್ಷಣೆ ಇರ್ತದಲ್ಲಿ, ಇಲ್ಲಿ ತಮಿಳುನಾಡಿನಲ್ಲಿ. ಆದ್ರಿಂದ ಈಗ ನಂದಿವರ್ಮನಿಗೆ ರಾಷ್ಟ್ರಕೂಟರ ಜೊತೆ ರಿಲೇಶನ್ಶಿಪ್ ಬೆಳೆದಿದ್ರಿಂದ ಪಾಂಡ್ಯರು ಅಯ್ಯೋ ನಾವೇನಾದ್ರೂ ನಂದಿವರ್ಮ ಮೇಲೆ ದಾಳಿ ಮಾಡಕ್ ಹೋದ್ರೆ ಅವನು ಯಾರು ಅಮೋಘ ವರ್ಷ ನೃಪತುಂಗ ಬಂದು ನಮ್ಮನ್ನು ಸೋಲಿಸ್ಬಿಡ್ತಾನೆ, ಅದರಿಂದಾಗಿ ಅವ್ರನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು, ನಾವು ಅವ್ರ ಮೇಲೆ ದಾಳಿ ಮಾಡದೇ ಇರೋದು ಒಳ್ಳೇದು ಅನ್ನೋಂಥದ್ದು ಪಾಂಡ್ಯರು ಇಲ್ಲೋ ಅರ್ಥಕೊಳ್ತಾರೆ. ಕರ್ಕ ಮರಣ ಹೊಂತಾನೆ, ಯಾರ ಚಿಕ್ಕಪ್ಪ, ಅಮೋಘ ವರ್ಷನ ಚಿಕ್ಕಪ್ಪ ಮರಣ ಹೊಂದಿದ ನಂತರ ಅವನ ಮಗ ಒಂದನೇ ಧ್ರುವನು ಗುಜರಾತ್ನ ಮಾಂಡಲಿಕನನ್ನಾಗಿ ನೇಮಕ ಮಾಡಲಾಗುತ್ತೆ. ಇದು ನಿಮಗೆ ನೆನಪಿರ್ಬೇಕು, ಮೂರನೇ ಗೋವಿಂದನ ಕಾಲದಲ್ಲಿ ಕರ್ಕ ಅನ್ನಂಥವನು ಮೂರನೇ ಗೋವಿಂದನ ಅಣ್ಣ. ಎಲ್ಲಿದ್ದ, ಗುಜರಾತಿನಲ್ಲಿದ್ದ, ಅಲ್ಲಿ ಪ್ರಾಂತ್ಯಾಧಿಕಾರಿಯಾಗಿದ್ದ. ದಂಗೆ ಎದ್ರು ಸಹ ಪುನಃ ಸೋಲಿಸಿ ಪುನಃ ಕೊಟ್ಟಿದ್ದ. ನಂತರ ನೋಡಿ ಕರ್ಕ ಎಷ್ಟು ಪ್ರಾಮಾಣಿಕವಾಗಿದ್ದ ಅಂದ್ರೆ, ನನ್ನ ತಮ್ಮನನ್ನ ಸೋಲಿಸಿ ಪುನಃ ನನಗೆ ರಾಜ್ಯವನ್ನ ಕೊಟ್ಟ, ಅದರಿಂದಾಗಿ ತಮ್ಮನ ಮಗನನ್ನ ರಕ್ಷಿಸಬೇಕು ಅಂತ ಅಂದ್ಬಿಟ್ಟು ಮೂರನೇ ಗೋವಿಂದನ ಮಗನಾದಂತ ಅಮೋಘ ವರ್ಷ ನೃಪತುಂಗನಿಗೆ ರಾಜಪ್ರತಿನಿಧಿಯಾಗಿ, ಅವನು ಅಪ್ರಾಪ್ತ ಆಗಿದ್ರು ಸಹ ರಾಜಪ್ರತಿನಿಧಿಯಾಗಿ ಅವನು ಪ್ರಾಪ್ತ ಆದ ನಂತರ ಅವನ ರಾಜ್ಯವನ್ನು ಅವನಿಗೆ ಕೊಡ್ತಾನೆ. ಇದು ಪ್ರಾಮಾಣಿಕತೆಯನ್ನ ಗಮನಿಸಬಹುದು ನಾವು. ಅದರಿಂದಾಗಿ ಈ ಕರ್ಕ ತೀರಿಕೊಂಡ ನಂತರ ಅವನ ಮಗ ಒಂದನೇ ಧ್ರುವ ಅಂತ ಬರ್ತಾನೆ. ಆ ಮಾಂಡಲಿಕತ್ವನ್ನ ಯಾರು ಅಮೋಘ ವರ್ಷ ನೃಪತುಂಗನು ಸಹ ಹಾಗೆ ಕಂಟಿನ್ಯೂ ಮಾಡ್ತಾನೆ. ರಾಷ್ಟ್ರಕೂಟರಿಗೆ ಅವಿಧೇಯನಾಗಿ ವರ್ತಿಸಿ ಅಮೋಘ ವರ್ಷನ ವೈರತ್ವವನ್ನು ಕಟ್ಟಿಕೊಂಡ. ಇವನು ಯಾವಾಗ ಒಂದನೇ ಧ್ರುವ ಗುಜರಾತ್ನ ಮೇಲೆ ಒಂದು ಅಧಿಕಾರಕ್ಕೆ ಬಂದ, ಅನಂತರ ಕಾಲದಲ್ಲಿ ಆ ಮೂರನೇ ಗೋವಿಂದನ ವಿರುದ್ಧ ಮಗನಾದಂತ ಅಮೋಘ ವರ್ಷ ನೃಪತುಂಗನ ವಿರುದ್ಧ ಇವನು ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಯಾರು ಒಂದನೇ ಧ್ರುವ ಅನ್ನತನು. ಇದರ ಪರಿಣಾಮವಾಗಿ ಗುಜರಾತಿನ ಚಾಲುಕ್ಯರಿಗೂ ಅಥವಾ ಗುಜರಾತಿನ ಒಂದು ರಾಷ್ಟ್ರಕೂಟರ ಒಂದು ಶಾಖೆಗೂ ಒಂದು ರಾಷ್ಟ್ರಕೂಟರ ಮಾನ್ಯ ಕೆಟ್ಟದ ರಾಷ್ಟ್ರಕೂಟರ ಶಾಖೆಗೂ ಸುಮಾರು 25 ವರ್ಷಗಳ ಕಾಲ ಸಂಘರ್ಷ ನಡೀತದೆ. ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದು ಯಾರ ನಡುವೆ, ಬಂಧುಗಳ ನಡುವೆ. ನೋಡಿ ಇಲ್ಲಿ ಕ್ಲಾರಿಟಿ ಇರ್ಬೇಕು ನಿಮ್ಗೇನು, ಮೂರನೇ ಗೋವಿಂದನ ಚಿಕ್ಕಪ್ಪ ಯಾರು ಮೂರನೇ ಗೋವಿಂದನ
ಒಂದು ಇದು ಏನು ಬ್ರದರ್ ಅಂಕಲ್ ಆಗಿದ್ದಂಥ ಯಾರೋ ಕರ್ಕಾನ್ ಅಂತವನ ಮಕ್ಕಳಿಂದ ಈ ಒಂದು 3ನೇ ಗೋವಿಂದನ ಕಾಲದಲ್ಲಿ ವೈರತ್ವ ಶುರುವಾಗುತ್ತೆ. ಅನಂತರ ಅದು ಅಮೋಘ ವರ್ಷನ ಕಾಲದಲ್ಲಿ ದೊಡ್ಡ ಮರವಾಗಿ ಬೆಳೆಯುತ್ತೆ. ಕ್ರಿಸ್ತಶಕ 845ರಲ್ಲಿ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಧ್ರುವನು ಸೋತು ಪ್ರಾಣವನ್ನ ಕಳೆದುಕೊಳ್ತಾನೆ. ಎಲ್ಲಿ? ಧ್ರುವ ಇದರಲ್ಲಿ ಬಂದಿದ್ದಂಥ 1ನೇ ಧ್ರುವ. ಅನಂತರ ಅವನ ಮಗ ಅಕಾಲ ವರ್ಷ ಅನ್ನೋತವನು ಬರ್ತಾನೆ. ಇವನು ಸಹ ಗುಜರಾತಲ್ಲಿ ಬಂದಂಥವನು. ಕ್ರಿಸ್ತಶಕ 850ಅಲ್ಲಿ ಪುನಃ ರಾಜ್ಯವನ್ನ ಗೆದ್ದುಕೊಳ್ತಾನೆ. ಬಂಕೇಶನು ಅಕಾಲ ವರ್ಷನನ್ನ ಸಂಪೂರ್ಣವಾಗಿ ಸೋಲಿಸಿ ಅಕಾಲ ವರ್ಷನ ಮಗ 2ನೇ ಧ್ರುವನ ಕಾಲದಲ್ಲಿ ಎರಡೂ ಮನೆತನಗಳ ನಡುವೆ ಏರ್ಪಟ್ಟಿದ್ದ ದೀರ್ಘ ವೈಮನಸ್ಯ ಕೊನೆಗೊಂಡಿತು. ಅಲ್ಲಿಗೆ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ. ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಗಂಗರ ಜೊತೆ ಇದು ರಿಲೇಶನ್ಶಿಪ್ ಆಯ್ತು. 1ನೇ ಧ್ರುವ ಅನ್ನಂತವನು ಗುಜರಾತಿನಲ್ಲಿ ಅಧಿಕಾರಕ್ಕೆ ಬಂದ. ಅವನು ಅಮೋಘ ವರ್ಷ ನೃಪತುಂಗನ ವಿರುದ್ಧ ಸೇಡಿಟ್ಕೊಂಡಿದ್ದು, ಅವನ ಮೇಲೆ ಯುದ್ಧ ಮಾಡ್ದ. ಅನಂತರ ಅಲ್ಲಿ ಶುರುವಾಗಿದ್ದ ಯುದ್ಧ 25 ವರ್ಷ ನಡೀತು. 25 ವರ್ಷ ಏನೇನಾಯ್ತು? 845ರಲ್ಲಿ ಗುಜರಾತ್ನಲ್ಲಿದ್ದಂಥ ಕರ್ಕನ ಏನು ಮಕ್ಕಳಿಂದ ಶುರುವಾಯ್ತು. ನೋಡಿ, ಧ್ರುವ ಅನ್ನಂತವನು ಸೋತೋಗ್ತಾನೆ. ಯಾರು ಸೋಲಿಸಿದ್ದು? ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಸೋಲಿಸಿದ್ದು. ಯಾರು ಸೋಲಿಸ್ತಾನೆ? ಬಂಕೇಶ ಅನ್ನೋತವನು ಈ ಅಮೋಘ ವರ್ಷ ನೃಪತುಂಗನ ಸೇನಾನಿ ಸೋಲಿಸ್ತಾನೆ. ಅನಂತರ ಇದೇ ಧ್ರುವನ ಮಗ ಅಕಾಲ ವರ್ಷ ಅನ್ನೋತವನು ಬರ್ತಾನೆ. ಅವನು ಪುನಃ ರಾಷ್ಟ್ರಕೂಟರನ್ನ ಸೋಲಿಸಿ ಆ ಗುಜರಾತ್ ಭಾಗವನ್ನು ವಶಪಡಿಸಿಕೊಂಡಿರ್ತಾನೆ. ಪುನಃ ಏನಾಗುತ್ತೆ? ಅದೇ ಬಂಕೇಶ ಅನ್ನೋತವನು ಆ ಅಕಾಲ ವರ್ಷನನ್ನ ಸೋಲಿಸಿ ಅನಂತರ ಆ ಒಂದು ವೈರತ್ವ, ನಿನ್ನ ಮುಂದೆ ನಮ್ಗೆ ವೈರತ್ವ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ವೈಮನಸ್ಯ ಕೊನೆಗೊಳ್ಳುತ್ತೆ. ಇದಕ್ಕೆ 25 ವರ್ಷ ತಗೊಳುತ್ತೆ. ನೃಪತುಂಗನ ಕೊನೆ ಕಾಲದಲ್ಲಿ ಅವನ ಮಗ ಕೃಷ್ಣನು ತಂದೆಯ ವಿರುದ್ಧ ದಂಗೆ ಹೇಳ್ತಾನೆ. ನೋಡಿ ಇದು ಹೆಂಗೆ ಇದೆ ಅಂತ. ತನ್ನ ತಂದೆಯ ವಿರುದ್ಧನೇ ಇಲ್ಲಿ ದಂಗೆ ಹೇಳ್ತಾನೆ ಕೃಷ್ಣ. ಬಂಕೇಶನು ಆ ದಂಗೆಯನ್ನು ಅಡಗಿಸಿ ಕೃಷ್ಣನನ್ನ ಗಂಗವಾಡಿಯಲ್ಲಿ ಬಂಧಿಸ್ತಾನೆ. ಅನಂತರ ಪುನಃ ತಂದೆ ಮಕ್ಕಳ ನಡುವೆ ಒಂದು ಏನು ಸಾಮರಸ್ಯ ಮೂಡುತ್ತೆ, ರಾಜಿಯಾಗುತ್ತೆ. ಕೊನೆಗೆ ಕೃಷ್ಣನನ್ನ ಯುವರಾಜನನ್ನಾಗಿ ನೇಮಕ ಮಾಡಲಾಗುತ್ತೆ. ಈ ಏನು ತಂದೆ ಮಕ್ಕಳ ನಡುವೆ, ಯಾರು ತಂದೆ ಮಕ್ಕಳ ನಡುವೆ? ಕೃಷ್ಣ ಮತ್ತು ಅಮೋಘ ವರ್ಷನ ನಡುವೆ ರಿಲೇಶನ್ಶಿಪ್ ಅನ್ನ ಪುನಃ ಬೆಸೆದಿದ್ದಕ್ಕೆ ಸಂತೃಪ್ತನಾದಂಥ ಅಮೋಘ ವರ್ಷ ನೃಪತುಂಗನು ಬಂಕೇಶನಿಗೆ ಬನವಾಸಿಯ ರಾಜಪಾಲತ್ವವನ್ನು ನೀಡ್ತಾನೆ. ರಾಜಪಾಲತ್ವವನ್ನು ಪಡ್ಕೊಂಡಂತ ಬಂಕೇಶ ಏನ್ ಮಾಡ್ತಾನೆ? ಬಂಕಾಪುರ ಅನ್ನಂತ ಒಂದು ನಗರವನ್ನ ಆ ಒಂದು ಇದರಲ್ಲಿ ನಿರ್ಮಿಸ್ತಾನೆ. ಅಮೋಘ ವರ್ಷನ ಅವನ ಪೂರ್ವಜರಂತೆ ಉತ್ತರದ ಕಡೆ ದಿಗ್ವಿಜಯ ಕೈಗೊಳ್ಳಲಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಎಂತ ಪ್ರಶ್ನೆ ಕೇಳ್ಬೋದು ಗೊತ್ತಾ? ಇಲ್ಲಿ ಹೇಳಿಕೆ ಕಾರಣ ಆ ತರದ ಪ್ರಶ್ನೆ ಕೇಳ್ಬೋದು. ಏನಂತ? ಅಮೋಘ ವರ್ಷ ನೃಪತುಂಗನು ಉತ್ತರ ಭಾರತದ ಕಡೆಗೆ ದಂಡಯಾತ್ರೆ ಕೈಗೊಳ್ಳಲಿಲ್ಲ. ಇದು ಪ್ರತಿಪಾದನೆ ಆಗತ್ತೆ. ಇದು ಕಾರಣ ಏನಂತ ಕೊಡ್ಬೋದು? ಅಮೋಘ ವರ್ಷ ನೃಪತುಂಗನು ಯುದ್ಧ ಪ್ರಿಯನಾಗಿರದೆ ಶಾಂತಿ ಪ್ರಿಯನಾಗಿದ್ದ, ಹಾಗಾಗಿ ಉತ್ತರ ಭಾರತದ ಮೇಲೆ ದಾಳಿ ಮಾಡಲಿಲ್ಲ. ಇದು ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು, ಅಥವಾ ಒಂದು ಸರಿ ಒಂದು ತಪ್ಪು, ಅಥವಾ ಇದು ಅದಕ್ಕೆ ಪೂರಕ ಇದೆ ಪೂರಕ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಅಮೋಘ ವರ್ಷ ಶಾಂತಿ ಪ್ರಿಯನಾಗಿದ್ದ ಸರಿ, ಹಾಗಾದ್ರೆ ಯುದ್ಧ ಮಾಡ್ಲೇ ಇಲ್ವಾ? ಮಾಡಿದ. ಅದರಿಂದ ಏನ್ ಹೇಳ್ಬೋದು? ಇಲ್ಲಿ ಎರಡೂ ಹೇಳಿಕೆಗಳು ಸರಿ, ಪೂರಕ ಅಲ್ಲ ಅಂತ ಹೇಳ್ಬೋದು. ಉತ್ತರ ಭಾರತದ ಕಡೆ ದಂಡಯಾತ್ರೆ ಮಾಡಿಲ್ಲ, ಯಾಕೆಂದ್ರೆ ಆತ ಶಾಂತಿ ಪ್ರಿಯನಾಗಿದ್ದ. ಅದು ಒಂದಕ್ಕೆ ಅಂತಲ್ಲ, ಶಾಂತಿ ಪ್ರಿಯನಾಗಿದ್ದ ಅಂತಂದ್ಬಿಟ್ಟು ಆತ ಯುದ್ಧಗಳು ಮಾಡ್ಲೇ ಇಲ್ವಾ? ಯುದ್ಧಗಳನ್ನು ಮಾಡಿದ್ದಾನೆ. ದಕ್ಷಿಣ ಭಾರತದಲ್ಲಿದ್ದಂಥ ಶತ್ರುಗಳನ್ನ, ಸಾಕಷ್ಟು ಜನರನ್ನ ಸೋಲಿಸ್ತಾನೆ. ಅದಕ್ಕೆ ಬೇಕಾದಂಥ ಸಾಮರ್ಥ್ಯವು, ಯುದ್ಧ ಸಾಮರ್ಥ್ಯವು ಈತನ ಅಷ್ಟೇನು ಬೆಳೆಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ಯುದ್ಧ ಮಾಡಬೇಕು ಅನ್ನೋತವನನ್ನ ಆಯುಧಗಳನ್ನು ತಂದುಕೋತಾನೆ, ಸೈನಿಕರನ್ನ ನೇಮಕ ಮಾಡ್ಕೋತಾನೆ. ಯುದ್ಧಗಳು ಬೇಡ ಅನ್ನೋತವನು ಅಷ್ಟು ಮಾಡೋದಿಲ್ಲ. ಅದರಿಂದಾಗಿ ಉತ್ತರ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಅಮೋಘ ವರ್ಷ ನೃಪತುಂಗನಲ್ಲಿ ಇರಲಿಲ್ಲ. ಅದರಿಂದಾಗಿಯೇ ಈತನ ಕಾಲದಲ್ಲಿ ಗಂಗವಾಡಿಯನ್ನ ಕಳೆದುಕೊಳ್ಳಬೇಕಾಗತ್ತೆ. ನೋಡಿ ಇದು ಹೆಂಗಿದೆ ಅಂದ್ರೆ, ಅಮೋಘ ವರ್ಷ ನೃಪತುಂಗ ಗಂಗರಿಗೆ ತನ್ನ ಹೆಣ್ಣು ಮಕ್ಕಳು ಇಬ್ಬರನ್ನು ಕೊಟ್ಟು ವೈವಾಹಿಕ ಸಂಬಂಧ ಬೆಳೆಸಿದ್ರೂ ಸಹ ಅಮೋಘ ವರ್ಷ ಗಂಗವಾಡಿಯನ್ನ ಸ್ವತಂತ್ರವಾಗಿ ಆಗೋದಕ್ಕೆ ಬಿಟ್ಟುಬಿಡ್ಬೇಕಾಗತ್ತೆ. ಅದನ್ನ ಈತನ ಅಡ್ಮಿನಿಸ್ಟ್ರೇಷನ್, ಈತನ ಸಾರ್ವಭೌಮತ್ವದಲ್ಲಿ ಇಟ್ಕೊಳ್ಳಕ್ಕೆ ಆಗಲಿಲ್ಲ. ಅದೇ ರೀತಿ ಮಾಳ್ವ ರಾಜ್ಯವೂ ಕೈತಪ್ಪಿ ಹೋಯಿತು. ವೆಂಗಿ ಚಾಲುಕ್ಯರು ರಾಷ್ಟ್ರಕೂಟರ ಅಧಿಕಾರವನ್ನ ಧಿಕ್ಕರಿಸಿದ್ರು, ಅವರು ಒಪ್ಪಲಿಲ್ಲ. ಗುಜರಾತಿನ ಮಾಂಡಲಿಕರನ್ನು ಹಿಡಿತದಲ್ಲಿ ಇಟ್ಕೊಳ್ಳಲು ಅವನಿಂದ ಆಗಲಿಲ್ಲ. ನೋಡಿ ಹೆಂಗಾಗತ್ತೆ ಅಂತ. ಇವನು ಯಾವಾಗ ಶಾಂತಿ ಪ್ರಿಯ ಅಂತ ಗೊತ್ತಾಯ್ತೋ, ಯುದ್ಧಗಳನ್ನು ಮಾಡೋದು ಇಷ್ಟ ಇಲ್ಲ ಅಂತ ಗೊತ್ತಾಯ್ತೋ, ಇವರೆಲ್ಲರೂ ಸ್ವತಂತ್ರರಾದ್ರು. ಯಾರ್ಯಾರು? ಗಂಗರು, ವೆಂಗಿಯ ಚಾಲುಕ್ಯರು, ಅದೇ ರೀತಿ ಗುಜರಾತಿನ ಮಾಂಡಲಿಕರಾಗಿದ್ದಂಥ ಇವರ ವಂಶಸ್ಥರು. ಧರ್ಮ, ಯಾರ ಧರ್ಮ? ಅಮೋಘ ವರ್ಷ ನೃಪತುಂಗ. ಏನು ವಿಶೇಷ ಅಂತಂದ್ರೆ, ಅಮೋಘ ವರ್ಷ ಪ್ರಜೆಗಳ ಬಗ್ಗೆ ಎಷ್ಟು ಕಾಳಜಿ ಹೊಂದಿದ್ದ ಅನ್ನೋದಕ್ಕೆ ಇದೊಂದು ನಿದರ್ಶನ ಹೇಳುತ್ತೆ. ಈತ ಮೊದಲಿಗೆ ಆರಂಭದಲ್ಲಿ ವಿಷ್ಣುವನ್ನ ಆರಾಧನೆ ಮಾಡುವಂತವನಾಗಿರ್ತಾನೆ. ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿ ಅಂತ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಅಲ್ಲಿ ಒಂದು ಸಲ ಏನೋ ಒಬ್ಬರು ಭವಿಷ್ಯ ನುಡಿತಾರೆ. ಏನಂತ? ಇವ್ರ ಕಾಲದಲ್ಲಿ, ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅಥವಾ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಕ್ಷಾಮ ಬರುತ್ತೆ, ಬರಗಾಲ ಬರುತ್ತೆ,
ಸಾವಿರಾರು ಜನ ಸತ್ತು ಹೋಗ್ತಾರೆ, ಲಕ್ಷಾಂತರ ಜನ ಊಟ ಇಲ್ಲದೆ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಕೇಳಿದಾಗ, ನಿನ್ನ ಹೆಬ್ಬೆರಳನ್ನ ಕೊಲ್ಲಾಪುರದ ಲಕ್ಷ್ಮಿಗೆ ನೀನು ದಾನ ಕೊಟ್ಟಿದ್ದೆ ಆದರೆ ಅಥವಾ ಕತ್ತರಿಸಿ ಕೊಟ್ಟಿದ್ದೆ ಆದರೆ ಆ ದೇವಿ ನಿನ್ನ ರಾಜ್ಯದಲ್ಲಿ ಬರಗಾಲ ಕ್ಷಾಮ ಬರದಂತೆ ಕಾಪಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಹಿಂದೂ ಮುಂದೆ ನೋಡದೆ ತನ್ನ ಹೆಬ್ಬೆರಳನ್ನ ಪ್ರಜೆಗಳಿಗಾಗಿ, ಇಂದಿನವ್ರನ್ನ ನಾವು ಗಮನಿಸ್ತೀವಿ, ಆದರೆ ಆಗಿನ ಕಾಲದಲ್ಲೇ ತನ್ನ ಪ್ರಜೆಗಳಿಗೋಸ್ಕರ ಹೆಬ್ಬೆರಳನ್ನ ಕತ್ತರಿಸಿ ಆ ದೇವಿಗೆ ಅರ್ಪಿಸ್ತಾನೆ ಅಮೋಘ ವರ್ಷ ನೃಪತುಂಗ. ಕೊನೆ ಕಾಲದಲ್ಲಿ, ತನ್ನ ಜೀವನದ ಅಂತ್ಯದ ಕಾಲದಲ್ಲಿ ಈತ ಜೈನ ಧರ್ಮಕ್ಕೆ ಸೇರಿಕೊಳ್ತಾನೆ. ಯಾರು? ಅಮೋಘ ವರ್ಷ ನೃಪತುಂಗ. ಕ್ರಿಸ್ತಶಕ ನೋಡಿ, ಇಲ್ಲಿ ಜೈನ ಧರ್ಮಕ್ಕೆ ಸೇರಿಕೊಳ್ತಾನೆ ಅಂದಾಗ ಇನ್ನೊಂದು ಚೆನ್ನಾಗಿ ನೆನಪು ಬರ್ಬೇಕು ನಿಮ್ಗೆ. ಏನು? ಜೈನ ಧರ್ಮದಲ್ಲಿದ್ದಂಥ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ಸೇರಿಕೊಳ್ತಾನೆ. ಆದರೆ ವೈಷ್ಣವ ಧರ್ಮದಲ್ಲಿದ್ದಂಥ ಅಮೋಘ ವರ್ಷ ನೃಪತುಂಗ ಕೊನೆಯಲ್ಲಿ ಏನಾಗ್ತಾನೆ? ಜೈನ ಧರ್ಮಕ್ಕೆ ಸೇರಿಕೊಳ್ತಾನೆ. ಇದು ನೋಡಿ ಕಂಪ್ಯಾರಿಸನ್ ಹಾಗಿಟ್ಕೋಬೇಕು ಮೆಮರಿ. ಸುಲೈಮಾನ್ ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿ ಈತ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಆತನ ಕೃತಿ ಇತಿಹಾಸಗಳ ಸರಣಿ ಅನ್ನಂತ ಒಂದು ಕೃತಿಯನ್ನ ಬರೀತಾನೆ. ಪ್ರಶ್ನೆ ಏನು ಕೇಳ್ಬೋದು? ಇತಿಹಾಸಗಳ ಸರಣಿ ಅನ್ನಂತ ಕೃತಿಯನ್ನು ಬರೆದಂಥವ್ರು ಯಾರು? ಸುಲೈಮಾನ್. ಸುಲೈಮಾನ್ ಇತಿಹಾಸಗಳ ಸರಣಿ ಅನ್ನಂತ ಕೃತಿಯನ್ನು ಬರೆದಿದ್ದಾನೆ. ಈತ ಯಾವ ದೇಶದವನು? ಅರಬ್ ದೇಶದವನು. ಇಲ್ಲಿ ನೀವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋಂಥದ್ದು, ಅರಬರು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಪ್ರತಿ ಸರಿ 2 ಸರಿ ದಾಳಿ ಮಾಡ್ತಾರೆ, 2 ಸರಿ ಸೋತೋಗ್ತಾರೆ. ಅನಂತರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಏನಾಗುತ್ತೆ, ಇವರ ನಡುವೆ ವೈವಾಹಿಕ ಅಂತೀನಿ, ವ್ಯಾಪಾರಿ ಸಂಬಂಧವನ್ನು ಬೆಳೆಸ್ಕೊಂಡು ಇವರ ಜೊತೆ ಸಂಘರ್ಷ ಮಾಡೋದಕ್ಕಿಂತ ವ್ಯಾಪಾರ ಅನುಕೂಲಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಉದಾಹರಣೆ ಸುಲೈಮಾನ್ ಅನ್ನಂಥವನು. ರಾಷ್ಟ್ರಕೂಟರ ಪ್ರಾಂತಕ್ಕೆ ಭೇಟಿ ಕೊಡ್ತಾನೆ. ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಪ್ರಮುಖ ಅರಸರಲ್ಲಿ ರಾಷ್ಟ್ರಕೂಟರು ಒಬ್ರು. ಅದರಲ್ಲಿ 4 ಜಗತ್ವಿಖ್ಯಾತ ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಯಾವುದು ಅಂದ್ರೆ ಅದು ರಾಷ್ಟ್ರಕೂಟರ ಸಾಮ್ರಾಜ್ಯ. ಅದಕ್ಕೆ ನಾವು ಯಾಕೆ ರಾಷ್ಟ್ರಕೂಟರ ದೊಡ್ಡ ಸಾಮ್ರಾಜ್ಯ ಅಂತ ಹೇಳಿದಂತೆ ಈಗ ನಿಮ್ಗೆ ಅರ್ಥ ಆಗುತ್ತೆ. ಉತ್ತರ ಭಾರತವನ್ನು ಸೇರಿಕೊಂಡಂತೆ ಅದು ರಾಷ್ಟ್ರಕೂಟರ ರಾಜ್ಯ ಆಗಿತ್ತು. ಕೆಲವು ದಿನಗಳು ಬಿಟ್ಟೋದ್ರೂ ಪರವಾಗಿಲ್ಲ, ಕೆಲವು ದಿವಸಗಳು ಅದು ಆಡಳಿತಕ್ಕೆ ಒಳಪಟ್ಟಿತ್ತು. ಅದರಿಂದಾಗಿ ಅದು ದೊಡ್ಡ ಸಾಮ್ರಾಜ್ಯ ಅಂತ ಹೇಳ್ತಾನೆ. ಯಾರ್ಯಾರು? 4 ಜನರಲ್ಲಿ ಇವರೊಂದು. ಇನ್ನು 3 ಜನ ಯಾರ್ಯಾರು? ಒಂದು ಚೀನಾದ ಸಾಮ್ರಾಟ, ಇನ್ನೊಂದು ಬಾಗ್ದಾದಿನ ಖಲೀಫಾ, ಇನ್ನೊಂದು ಕಾನ್ಸ್ಟಾಂಟಿನೋಪಲ್. ಈ 3 ಸಾಮ್ರಾಟರ ಜೊತೆಗೆ ಈಕ್ವಲೆಂಟ್ ಆಗಿರುವಂತಹ ಸಾಮ್ರಾಜ್ಯ ಯಾವುದು ಅಂದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ. ಈ ಸುಲೈಮಾನ್ ಅನ್ನಂತವನು ನಮ್ಮ ಅಮೋಘ ವರ್ಷ ನೃಪತುಂಗನನ್ನ ಬಿಲ್ಲಾರ ಅಂತ ಕರೀತಾನೆ. 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಆತನು ಒಬ್ಬ ಅಂತ ಹೇಳ್ತಾನೆ. ರಾಷ್ಟ್ರಕೂಟರನ್ನ ಅರಬರು ಮಲಿಕ್ ಅಲ್ ಉಲ್ ಮುಲ್ಕ್ ಅಂತ ಕರೀತಾ ಇರ್ತಾರೆ. ಹಂಗಂದ್ರೆ ಏನಪ್ಪಾ ಅಂದ್ರೆ ರಾಜರುಗಳಿಗೆ ರಾಜರಿವರು ಅಂತ. ಯಾಕೆಂದ್ರೆ ನೀವು ಗೊತ್ತಾಯ್ತು, ದಕ್ಷಿಣ ಭಾರತದಲ್ಲಿ ಬರುವಂತ ಸಾಕಷ್ಟು ರಾಜರನ್ನ, ಅದೇ ರೀತಿ ಉತ್ತರ ಭಾರತದಲ್ಲಿ ಬರುವಂತ ಸಾಕಷ್ಟು ರಾಜರನ್ನ ಸೋಲಿಸಿ ಇವರ ಸಾರ್ವಭೌಮತ್ವವನ್ನು ಅವರೆಲ್ಲ ಒಪ್ಪಿಕೊಂಡಿದ್ರಿಂದ ರಾಜರವರು, ಅವ್ರ ಮೇಲೆ ಇವರು ಸಾರ್ವಭೌಮರು. ಅದಕ್ಕೆ ರಾಜರುಗಳಿಗೆ ರಾಜರು, ರಾಷ್ಟ್ರಕೂಟರು ಅಂತ ಹೇಳಿದಂಥವ್ರು ಯಾರು ಅಂದ್ರೆ ಅರಬ್ಬರು. ಇನ್ನೊಂದೇನಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು ಅರಬರಿಗೂ ಭಾರತೀಯರಿಗೂ. ರಾಷ್ಟ್ರಕೂಟರ ಕಾಲದಲ್ಲಿ ಅರಬರಿಗೂ ಇವರಿಗೂ ವ್ಯಾಪಾರಿ ಸಂಪರ್ಕಗಳು ಬೆಳೀತು. ಅದರಿಂದಾಗಿ ಫಸ್ಟ್ ಟೈಮ್ ಭಾರತಕ್ಕೆ ಅರಬರು ಬಂದು ನೆಲೆಸಿದ್ದು ಯಾರ ಕಾಲದಲ್ಲಿ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ. ಅವರು ಭಾರತದ ಕೋಸ್ಟಲ್ ಏರಿಯಾಗಳಲ್ಲಿ ನೆಲೆಸ್ತಾರೆ. ಇಲ್ಲಿ ಸಿಗುವಂಥ ಸಾಂಬಾರ್ ಪದಾರ್ಥಗಳನ್ನು ಅವ್ರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ರ ದೇಶದಲ್ಲಿ ಸಿಗುವಂಥ ಪರ್ಫ್ಯೂಮ್ಸ್ ಆಗಿರಲಿ ಅಥವಾ ಅವ್ರ ದೇಶದಲ್ಲಿ ಸಿಗುವಂಥ ಕುದುರೆಗಳಾಗಿರಲಿ ಅಂಥವುಗಳನ್ನು ಭಾರತಕ್ಕೆ ಇಂಪೋರ್ಟ್ ಮಾಡೋಂಥ ಕೆಲಸದಲ್ಲಿ ತೊಡಗ್ತಾರೆ. 2ನೇ ಕೃಷ್ಣ ಅನ್ನೋಂಥವನು ಅಡ್ಮಿನಿಸ್ಟ್ರೇಷನ್ಗೆ ಬರ್ತಾನೆ. ಈತ ಅಮೋಘ ವರ್ಷನ ಮಗ. 2ನೇ ಕೃಷ್ಣನ ಅಧಿಕಾರಕ್ಕೆ ಬಂದಾಗ ವೆಂಗಿಯ ಚಾಲುಕ್ಯರು, ಗುರ್ಜರ ಪ್ರತಿಹಾರರು, ಚೋಳರು ಪ್ರತಿರೋಧವನ್ನು ಎದುರಿಸಬೇಕಾಯಿತು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮೊದಲ ಪ್ರಮುಖವಾದಂಥ ರಾಜ ಇದ್ದಾಗ ಸಾಮಂತರೆಲ್ಲರೂ ಸುಮ್ಮನಿರ್ತಾರೆ. ಆ ಪ್ರಮುಖ ರಾಜ ವೀಕ್ ಆದಂತಾಗ ಸಾಮಂತರೆಲ್ಲರೂ ಸ್ವತಂತ್ರವನ್ನು ಘೋಷಿಸ್ಕೊಳ್ತಾರೆ. ಅದೇ ರೀತಿ 2ನೇ ಕೃಷ್ಣ ಬಂದಾಗ ಪುನಃ ಇವ್ರು ಯಾರು ಚಾಲುಕ್ಯರಾಗಿರ್ಲಿ, ಗಂಗರಾಗಿರ್ಲಿ, ಪ್ರತಿಹಾರರಾಗಿರ್ಲಿ ಇವರೆಲ್ಲರೂ ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾರೆ. ಗೂರ್ಜರ ಅರಸ ಭೋಜರಾಜ ಅಂತ ಬರ್ತಾನೆ. ಆತ ಉಜ್ಜಯಿನಿಯನ್ನ ಮತ್ತು ರಾಷ್ಟ್ರಕೂಟರ ಗಡಿ ಪ್ರದೇಶಗಳನ್ನು ಆಕ್ರಮಿಸ್ಕೊಳ್ತಾನೆ. ನರ್ಮದಾ ನದಿ ತೀರದಲ್ಲಿ ಕೃಷ್ಣನು ಭೋಜರಾಜನನ್ನ ಸೋಲಿಸ್ತಾನೆ. ಈಗ ಯಾರು ಭೋಜರಾಜ ಅನ್ನಂಥವನು ಸ್ವತಃ ಪ್ರತಿಹಾರರ ಭೋಜರಾಜ ಸ್ವತಃ ಇದನ್ನು ಮಾಡಿಕೊಂಡು ರಾಷ್ಟ್ರಕೂಟರ ಒಂದು ಪ್ರದೇಶಗಳನ್ನು ಆಕ್ರಮಿಸ್ಕೊಳ್ಳಕ್ಕೆ ಹೊರಟಿದ್ದ. ಆವಾಗ ಈತ ಅದನ್ನ ಸೋಲಿಸ್ತಾನೆ. ವೆಂಗಿಯ ಚಾಲುಕ್ಯರ ಅರಸನಾದಂಥ ಗುಣಗ ವಿಜಯಾದಿತ್ಯನನ್ನು 2ನೇ ಕೃಷ್ಣನನ್ನ ಸೋಲಿಸ್ತಾನೆ. 2ನೇ ಕೃಷ್ಣ ಫಸ್ಟ್ ಟೈಮ್ ವೆಂಗಿ ಚಾಲುಕ್ಯರ ಕೈಯಲ್ಲಿ ಸೋತೋಗ್ತಾನೆ. ವೆಂಗಿ ಚಾಲುಕ್ಯರ ರಾಜ ಯಾರೋ ಗುಣಗ ವಿಜಯಾದಿತ್ಯ ಅನ್ನೋಂಥವ್ನ ಕೈಯಲ್ಲಿ ಸೋತೋಗ್ತಾನೆ. ಗುಣಗ ವಿಜಯಾದಿತ್ಯನ ನಂತರ ವೆಂಗಿಯಲ್ಲಿ ಮತ್ತೊಬ್ಬ ಅಧಿಕಾರಕ್ಕೆ ಬರ್ತಾನೆ. ಅವನ ಹೆಸರು ಭೀಮ ಅಂತ. ಆ ಭೀಮನನ್ನ ಈ 2ನೇ ಕೃಷ್ಣ ಸೋಲಿಸಿ ಪುನಃ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಅಸ್ತಿತ್ವಕ್ಕೆ ತರ್ತಾನೆ. 2ನೇ ಕೃಷ್ಣನು ಚೋಳರ ಆದಿತ್ಯನಿಗೆ ತನ್ನ ಮಗಳನ್ನ
ಚೋಳರ 1ನೇ ವಿಜಯಾದಿತ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ, 1ನೇ ಆದಿತ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ವಿವಾಹ ಮಾಡಿಕೊಂಡ ನಂತರ ಆದರೂ ಸಹ ಚೋಳರು ಇವರಿಗೆ ಇದನ್ನ ಏನು ವೈವಾಹಿಕ ಸಂಬಂಧ ಇದ್ರೂ ಸಹ ಇವರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅವರು ಬರೋದಿಲ್ಲ. ಇದನ್ನ ಗಮನಿಸಬೇಕು. ಹಿಂದಿನ ಕಾಲದಲ್ಲಿ, ಈಗ ಯಾರ ಕಾಲದಲ್ಲಿ, ಅಮೋಘ ವರ್ಷ ನೃಪತುಂಗನ ಕಾಲದಲ್ಲೂ ಸಹ ಗಂಗರಿಗೆ ತನ್ನ 2 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ರು ಸಹ ಗಂಗರು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದೇ ರೀತಿ ಇಲ್ಲಿ ರಾಷ್ಟ್ರಕೂಟರ 2ನೇ ಕೃಷ್ಣ ಅನ್ನತವನು ಚೋಳರಿಗೆ ತಮ್ಮ ಹೆಣ್ಣು ಮಗಳನ್ನ ಕೊಟ್ಟಿರ್ತಾನೆ. ಆದರೆ ಚೋಳರು ಸಹ ಈ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈ ರಾಷ್ಟ್ರಕೂಟರಲ್ಲಿ ಪ್ರಮುಖವಾದಂಥ 2 ರಾಜರು, ಒಬ್ಬ 2ನೇ ಕೃಷ್ಣ ಮತ್ತೊಬ್ಬ ಅಮೋಘ ವರ್ಷ ನೃಪತುಂಗ, ಇವರಿಬ್ಬರು ಜೈನ ಧರ್ಮಕ್ಕೆ ಸೇರಿದಂಥ ರಾಜರಾಗಿದ್ದಾರೆ. ಅನಂತರ 3ನೇ ಇಂದ್ರ ಅನ್ನತವನು ಆಳ್ವಿಕೆಗೆ ಬರ್ತಾನೆ. ಈತ 2ನೇ ಕೃಷ್ಣನ ಮೊಮ್ಮಗ. ಇವನ ಕಾಲದಲ್ಲಿ ಪುನಃ ಉತ್ತರ ಭಾರತದ ಮೇಲೆ ದಾಳಿ ಮಾಡಲಾಗತ್ತೆ. ಗುರ್ಜರ ಪ್ರತಿಹಾರರು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು, ಅವ್ರ ಮೇಲೆ ದಾಳಿ ಮಾಡಲಾಗತ್ತೆ. ಗುರ್ಜರರ ಮಹೇಂದ್ರ ಪಾಲನ ನಂತರದಲ್ಲಿ ಅವನ ಮಕ್ಕಳಾದ 2ನೇ ಭೋಜ ಮತ್ತು ಮಹಿಪಾಲರಲ್ಲಿ ಅಂತಃ ಕಲಹ ಶುರುವಾಗುತ್ತೆ. ಅಂತಿಮವಾಗಿ ಮಹಿಪಾಲನು ಅಧಿಕಾರಕ್ಕೆ ಬರ್ತಾನೆ. ಎಲ್ಲಿ? ಉತ್ತರ ಭಾರತದಲ್ಲಿ. ಈ ಭೋಜ ಅನ್ನತವನು ಮತ್ತು ಆ ಭೋಜ ಅನ್ನತವನು ಈಗಾಗಲೇ ಸೋಲಿಸಾಗಿತ್ತು. ಆ ಭೋಜನ ಮಕ್ಕಳಲ್ಲಿ ಅಂತಃ ಕಲ್ಪ ಏರ್ಪಡುತ್ತೆ. ಏನಕ್ಕೆ? ನಾನು ರಾಜ ಆಗಬೇಕು ಅಂತ. ಆ ಅಂತಃ ಕಲಹದಲ್ಲಿ ಗೆಲುವಂತವನು ಯಾರು ಅಂದ್ರೆ ಮಹಿಪಾಲ. ಇಂತಹ ಸಂದರ್ಭದಲ್ಲಿ ಪ್ರತಿಹಾರ ಸಾಮಂತನಾದ ಉಪೇಂದ್ರನು ರಾಷ್ಟ್ರಕೂಟರಿಗೆ ಅವೇದೇನಾಗಿ ಗೋವರ್ಧನವನ್ನು ವಶಪಡಿಸಿಕೊಂಡನು. ಭೋಜ ಅನ್ನತವನು ಹಾಗೆ ರಾಷ್ಟ್ರಕೂಟರ ಪ್ರದೇಶ ವಶಪಡಿಸಿಕೊಂಡಿದ್ದ. ಈಗ ಅನಂತರ ಕಾಲದಲ್ಲಿ ಬರುವಂಥ ಉಪೇಂದ್ರ ಅನ್ನೋಂಥ ಪ್ರತಿಹಾರ ರಾಜರ ಸಾಮಂತ ಇವರ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ಇದು 3ನೇ ಇಂದ್ರ ಉತ್ತರ ಭಾರತದಲ್ಲಿ ದಾಳಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅವನು ವಶಪಡಿಸ್ಕೊಂಡಿದ್ದಕ್ಕಾಗಿ 3ನೇ ಇಂದ್ರನು ಸಹ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇಂದ್ರ ಪ್ರತಿಹಾರ ಮಹಿಪಾಲನ ಮೇಲೆ ಯುದ್ಧ ಮಾಡ್ತಾನೆ. ಮಹಿಪಾಲ ಸೋತು ಓಡಿ ಹೋಗ್ತಾನೆ. ಪಂಪನು ಈ ಸೋತು ಓಡಿ ಹೋದಂಥ ಇದನ್ನು ವರ್ಣಿಸುತ್ತಾ 3ನೇ ಇಂದ್ರ ಅನ್ನಂಥವನು ಮಹಿಪಾಲನನ್ನ ಸೋಲಿಸಬೇಕಾದಾಗ ಹೆಂಗಿತ್ತಂದ್ರೆ, ವಿಂಡಡೆಯಾಳ್ ಉಣ್ಣದೆ, ಕೆಡದಡೆಯಾಳ್ ಕೆಡೆಯದೆ, ನಿಂದಡೆಯಾಳ್ ನಿಲ್ಲದೆ ಓಡಿದನು ಅಂತ ಹೇಳಿದಾನೆ. ಕೂತ ಜಾಗದಲ್ಲಿ ಕೂರಕ್ಕೂ ಆಗದೆ, ನಿಂತ ಜಾಗದಲ್ಲಿ ನಿಲ್ಲಕ್ಕೂ ಆಗದೆ, ಉಸಿರುಗೆ ಬಿಗಿ ಹಿಡ್ಕೊಂಡು ಓಡಿ ಹೋದ ಆತನ ಪ್ರಾಣವನ್ನು ರಕ್ಷಿಸಿಕೊಂಡ ಅಂತಂದ್ಬಿಟ್ಟು 3ನೇ ಇಂದ್ರನ ಸಾಮರ್ಥ್ಯದ ಬಗ್ಗೆ, ಮಹಿಪಾಲನ ವೀಕ್ನೆಸ್ ಬಗ್ಗೆ ಈತ ವರ್ಣಿಸ್ತಾನೆ. ಗೋವರ್ಧನವನ್ನು ವಶಪಡಿಸಿಕೊಂಡಿದ್ದಂಥ ಉಪೇಂದ್ರನನ್ನ ಸೋಲಿಸಿ ಶರಣಾಗತನನ್ನಾಗಿ ಮಾಡಿಕೊಂಡು ಗುರ್ಜರ ಪರಮಾರರನ್ನ ಪುನಃ ರಾಷ್ಟ್ರಕೂಟರಿಗೆ ನಿಷ್ಠೆಯಾಗಿರುವಂತೆ, ಅವರ ಸಾಮಂತರಾಗಿರುವಂತೆ ಮಾಡ್ತಾನೆ. ಯಾರು? 3ನೇ ಇಂದ್ರ ಅನ್ನಂತವನು. 4ನೇ ಗೋವಿಂದ. ಸೋದರ 2ನೇ ಅಮೋಘ ವರ್ಷನನ್ನ ಕೊಂದು ವೆಂಗಿಯ ಚಾಲುಕ್ಯರ ಅರಸನಾಗ್ತಾನೆ. ಅರಿಕೇಸರಿಯ ಮೇಲೆ ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ. ಅನಂತರ ಕಾಲದಲ್ಲಿ 3ನೇ ಇಂದ್ರನ ಸಹೋದರನಾದಂಥ 3ನೇ ಅಮೋಘ ವರ್ಷ ರಾಜನಾಗ್ತಾನೆ. ಆಗಲೇ ಅವನಿಗೆ ವಯಸ್ಸಾಗಿತ್ತು. ಈತನು ಸಹ 933ರಲ್ಲಿ ನಿಧನ ಆಗ್ತಾನೆ. ಅಂದ್ರೆ 4ನೇ ಗೋವಿಂದನ ನಂತರ ಬರುವಂತ 3ನೇ ಅಮೋಘ ವರ್ಷ ಆಗಿರಲಿ, 3ನೇ ಇಂದ್ರ ಆಗಿರಲಿ, ತುಂಬಾ ವೀಕ್ ರಾಜರಾಗಿದ್ರು. ಇವರು ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಕುಂದಿತ್ತು, ಕಡಿಮೆ ಇತ್ತು ಅಂತ. 3ನೇ ಕೃಷ್ಣ ಅಧಿಕಾರಕ್ಕೆ ಬಂದಾಗ ಲಲ್ಲೆಯ ಅನ್ನೋಂಥವನು ದಂಗೆ ಹೇಳ್ತಾನೆ. ಮಾನ್ಯಕೇಟವನ್ನು ಆಕ್ರಮಿಸ್ಕೊಳ್ತಾನೆ. ರಾಷ್ಟ್ರಕೂಟರ ರಾಜಲಾಂಛನವನ್ನು ವಶಪಡಿಸ್ಕೊಳ್ತಾನೆ. 3ನೇ ಕೃಷ್ಣ ಚೋಳರನ್ನ ಸೋಲಿಸ್ತಾನೆ. ತಂಜಾವೂರಿನ ಭೂಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಆದರೆ ಕಂಚಿಯಂ ತಂಜೈ ಕೊಂಡ ಅಂತ ಬಿರುದನ್ನು ಪಡಿತಾನೆ. ಅಂದ್ರೆ ಕಂಚಿಯನ್ನು, ತಂಜಾವೂರನ್ನು ಗೆದ್ದುಕೊಂಡ ಅನ್ನಂಥ ಬಿರುದನ್ನ 3ನೇ ಕೃಷ್ಣ ಪಡಿತಾನೆ. ಆದರೆ ಪುನಃ 3ನೇ ಕೃಷ್ಣ ಅಷ್ಟು ಸಮರ್ಥ ರಾಜ ಆಗಿರಲಿಲ್ಲ, ವೀಕ್ ಆಗಿರ್ತಾನೆ. 3ನೇ ಕೃಷ್ಣ ಗಂಗಾರಸ ಮಾರಸಿಂಹನ ಜೊತೆ ಸೇರಿ 963ರಲ್ಲಿ ಪರಮಾರ ಅರಸನನ್ನ ಸೋಲಿಸಿ ಉಜ್ಜಯಿನಿಯನ್ನ ವಶಪಡಿಸ್ಕೊಳ್ತಾನೆ. ನೋಡಿ, ಪರಮಾರರಿಗೂ ಇವ್ರಿಗೂ ನಿರಂತರ ಸಂಘರ್ಷ ನಡೀತಾನೆ ಇದೆ. ಇದರ ನೆನಪಿಗಾಗಿ ಮಾರಸಿಂಹನಿಗೆ ಗೂರ್ಜರ ರಾಜಾದಿರಾಜ ಅನ್ನಂಥ ಬಿರುದನ್ನ ನೀಡಲಾಗುತ್ತೆ. ಮಾರಸಿಂಹನ ಸೇನಾಧಿಪತಿಗಳು ಆ ಯುದ್ಧ ಗೆಲ್ಲಬೇಕಾದ್ರೆ ಪ್ರಮುಖ ಕಾರಣ ವಹಿಸಿದ್ದಂಥವರು ಗೋಗ್ಗಿಮಯ್ಯ, ಶೂದ್ರಕಯ್ಯ, ಉಜ್ಜಯಿನಿಯ ಭುಜಂಗ ಅನ್ನೋಂಥ ಬಿರುದುಗಳನ್ನು ಗಳಿಸ್ತಾರೆ ಇವರು ಅವರ ಯುದ್ಧದಲ್ಲಿ ಭಾಗವಹಿಸಿದ್ರಿಂದ. ಮಧ್ಯಪ್ರದೇಶದ ಜಬ್ಬಲ್ಪುರದ ಬಳಿ ಜುರಾ ಅನ್ನಂಥದ್ದೊಂದು ಶಾಸನ ಇದೆ. ಆ ಶಾಸನ ಕನ್ನಡದಲ್ಲಿದೆ. ಅದು 3ನೇ ಕೃಷ್ಣನ ಈಗೇನು ಗುರ್ಜರ ಪ್ರತಿಹಾರ ರಾಜರನ್ನ ಹೇಗೆ ಸೋಲಿಸಿದ ಅನ್ನೋಂಥ ಮಾಹಿತಿ ಅದು ತಿಳಿಸುತ್ತೆ. ಪರಮಾರರ ದೊರೆ ಹರ್ಷಿಯಂಕ ಅನ್ನೋಂಥವನು ಬರ್ತಾನೆ. ಮಾಳ್ವದ ಮೇಲೆ ದಾಳಿ ಮಾಡಿ ಉಜ್ಜಯಿನಿಯನ್ನ ವಶಪಡಿಸ್ಕೊಳ್ತಾನೆ. ರಾಷ್ಟ್ರಕೂಟರ ಅರಸ 3ನೇ
ಕೃಷ್ಣ. ಮೂರನೇ ಕೃಷ್ಣ ಉಜ್ಜಯಿನಿ ಮೇಲೆ ಪುನಃ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತಾನೆ. ತಕ್ಕೋಲಂ ಕದನ, ಈಗ ನೀವು ಇತ್ತೀಚೆಗೆ PS1 PS2 ಅಂತ ತಮಿಳಿನಲ್ಲಿ ಫಿಲಮ್ ಬಂದಿದೆ. PS1 ಅಂದರೆ ಪೊನ್ನಿಯನ್ ಸೆಲ್ವನ್ ಅಂತ, ಪೊನ್ನಿಯನ್ ಸೆಲ್ವನ್ 1, ಪೊನ್ನಿಯನ್ ಸೆಲ್ವನ್ 2 ಅಂತ ಬರುತ್ತೆ. ರಾಷ್ಟ್ರಕೂಟರು ತಮಿಳುನಾಡಿನ ರಾಜರ ನಡುವೆ ಯಾವ ರೀತಿ ವೈವಾಹಿಕ ಸಂಬಂಧಗಳಿತ್ತು, ಯಾವ ರೀತಿ ವೈಯಕ್ತಿಕ ದ್ವೇಷಗಳಿತ್ತು, ಒಬ್ಬರ ನಡುವೆ ಒಬ್ಬರು ಹೇಗೆ ದ್ವೇಷ ಸಾಧಿಸ್ತಾ ಇದ್ರು ಹಾಗೆ ಸಾಧಿಸ್ತಾ ಇದ್ರು, ಕೊನೆಗೆ ಏನಾಗುತ್ತೆ ಆ ಥರದ ಮಾಹಿತಿಯನ್ನ ಆ ಒಂದು ಪೊನ್ನಿಯನ್ ಸೆಲ್ವನ್ ಅನ್ನೋಂಥದ್ದು ಈ ಒಂದು ವಿಚಾರಗಳ ಬಗ್ಗೆ ತೆಗೆದಿರುವಂಥ ಮೂವಿ ಆಗಿದೆ. ಅದರಲ್ಲಿ ಪ್ರಮುಖವಾದಂಥ ಯುದ್ಧ ತಕ್ಕೋಲಂ ಯುದ್ಧ. ಇದು 949ರಲ್ಲಿ ನಡೆಯುತ್ತೆ. ಯಾರ್ಯಾರಿಗೆ? ಚೋಳರ ಅರಸ ಪರಾಂತಕನನ್ನು ಸೋಲಿಸಿ ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣ ಗೆಲ್ತಾನೆ. ಅದು ಇಲ್ಲಿ ಪ್ರಮುಖವಾದಂಥ ಯುದ್ಧ. ಮೂರನೇ ಕೃಷ್ಣನಿಗೆ ಸಪೋರ್ಟ್ ಮಾಡಿದಂಥವರು ಗಂಗರ ಬೂತುಗನ ನೆರವಿನಿಂದ ಚೋಳರ ಮೇಲೆ ದಿಗ್ವಿಜಯಕ್ಕೆ ಹೊರಡ್ತಾನೆ ಮೂರನೇ ಕೃಷ್ಣ. ಚೋಳ ರಾಜ್ಯವನ್ನು ಮುತ್ತಿ ಕಂಚಿ ಮತ್ತು ತಂಜಾವೂರುಗಳನ್ನು ವಶಪಡಿಸ್ಕೊಳ್ತಾನೆ. ಗಂಗರ ಬೂತುಗನು ಚೋಳರ ಯುವರಾಜನಾದಂಥ ರಾಜಾದಿತ್ಯ ಮತ್ತು ಅವನ ಆನೆಯನ್ನು ಕೊಂದು ವೀರನಂತೆ ವಿಜೃಂಭಿಸ್ತಾನೆ. ಈ ವಿಜಯದಲ್ಲಿ ಸಾಹಸ ಮೆರೆದಂಥ ಕೃಷ್ಣನ ಬಲಗೈಯಂತಿದ್ದ ಗಂಗರ ಬೂತುಗನಿಗೆ ಕೃಷ್ಣನು ಬನವಾಸಿ ಬೆಳವಳ 300 ಪುಲಿಗೆರೆ ಕಿಸುನಾಡು ನೀಡಿ ಗೌರವಿಸ್ತಾನೆ. ಜೊತೆಗೆ 12,000 ಗ್ರಾಮಗಳು ಇರಬಹುದಾದಂಥ ಆಗಿನ ಕಾಲದ ಪ್ರದೇಶಗಳು ಬಾಗೇನಾಡು 70 ಪ್ರಾಂತ್ಯಗಳನ್ನು ಆತನಿಗೆ ದಾನವನ್ನಾಗಿ ಕೊಡಲಾಗುತ್ತೆ. ತಕ್ಕೋಲಂ ಕದನ ಆಯ್ತಲ್ವಾ, ಅದರದ್ದು ಪರಿಣಾಮ ಏನು? ಅದರ ಲಾಂಗ್ ಟರ್ಮ್ ಎಫೆಕ್ಟ್ ಇರುತ್ತೆ. ತಕ್ಕೋಲಂ ಕದನ ಅನ್ನೋಂಥದ್ದು ತುಂಬ ಪ್ರಮುಖವಾದಂಥ ಕದನ ಆಗಿರುತ್ತೆ. ಮೂರನೇ ಕೃಷ್ಣ ಅನ್ನೋ ಇದು ವೆರಿ ಇಂಪಾರ್ಟೆಂಟು. ಮೂರನೇ ಕೃಷ್ಣ ಗಂಗರ ಬೂತಗ ಇಬ್ಬರು ಸೇರಿಕೊಂಡು ತಂಜಾವೂರನ್ನ ಗೆದ್ಕೊಳ್ಳೋಂಥದ್ದು, ಚೋಳರನ್ನ ಸೋಲಿಸೋಂಥದ್ದು, ಅದು ವೆರಿ ಇಂಪಾರ್ಟೆಂಟು. ರಾಜಾದಿತ್ಯ ಚೋಳ ಅನ್ನೋಂಥವ್ನು ಆಗ ಇದ್ದಂಥ ಚೋಳ ರಾಜ, ಆತನನ್ನು ಕೊಂದಾಕಂಥವ್ನು ಯಾರು ಅಂದರೆ ಎರಡನೇ ಬೂತಗ. ಎರಡನೇ ಬೂತಗ ಯಾರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿದಾನೆ? ಮೂರನೇ ಕೃಷ್ಣನ ಪರವಾಗಿ. ಮೂರನೇ ಕೃಷ್ಣ ಯಾರು? ರಾಷ್ಟ್ರಕೂಟರ ರಾಜ. ಎರಡನೇ ಬೂತಗ ಯಾರು? ಗಂಗರ ರಾಜ. ನೋಡಿ, ಆರಂಭದಲ್ಲಿ ಗಂಗರಿಗೂ ವೈವಾಹಿಕ ಸಂಬಂಧ ಇತ್ತು ರಾಷ್ಟ್ರಕೂಟರಿಗೂ, ಆವಾಗ ಹೆಲ್ಪ್ ಮಾಡ್ತಿರ್ಲಿಲ್ಲ. ಆದರೆ ಈಗ ಇಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ಇದ್ದಾರೆ, ಅದು ಇಂಪಾರ್ಟೆಂಟು. ತಕ್ಕೋಲಂ ಕದನ ಆದ ನಂತರ 30 ವರ್ಷಗಳ ಕಾಲ ಚೋಳರು ಮತ್ತೆ ಮೇಲೇಳಕ್ಕಾಗಲೇ ಇಲ್ಲ. ಅವರು ಪುನಃ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಆಗಲೇ ಇಲ್ಲ. ಮೂರನೇ ಕೃಷ್ಣನ ನಂತರ ಕೊಟ್ಟಿಗ ಅನ್ನೋಂಥವನ ಅಧಿಕಾರಕ್ಕೆ ಬರ್ತಾನೆ. ಆತ ಅಷ್ಟು ಪ್ರಮುಖ ಸಮರ್ಥ ರಾಜ ಆಗಿರಲಿಲ್ಲ. 972ರಲ್ಲಿ ಪರಮಾರರ ಸಿಯೂಕ ರಾಷ್ಟ್ರಕೂಟರ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಕೊಟ್ಟಿಗನನ್ನು ಸೋಲಿಸಿ ಮಾನ್ಯಕೇಟವನ್ನು ವಶಪಡಿಸ್ಕೊಳ್ತಾನೆ. ಮಾನ್ಯಕೇಟದ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ಅನಂತರ ಎರಡನೇ ಕರ್ಕ ಅನ್ನೋಂಥವನು ಬರ್ತಾನೆ ಅಧಿಕಾರಕ್ಕೆ. ಈತ ಕೊಟ್ಟಿಗನ ಮಗ. 973ರಲ್ಲಿ ಎರಡನೇ ತೈಲಪ ಈ ಕೊಟ್ಟಿಗನ ಸಾಮ್ರಾಜ್ಯದ ಮೇಲೆ ಮಗನಾದಂಥ ಎರಡನೇ ಕರ್ಕನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ನಾಶಪಡಿಸಿ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಸ್ಪರ್ಧಾರ್ಥಿಗಳ ಸ್ವಲ್ಪ ಕಾಂಪ್ಲಿಕೇಶನ್ ಇರುವಂಥ ಹಿಸ್ಟ್ರಿ ರಾಷ್ಟ್ರಕೂಟರದು, ತುಂಬ ಇಂಟರ್ಲಿಂಕ್ ಇರುವಂಥದ್ದು. ನಂತರ ಇವರ ಸಾಮ್ರಾಜ್ಯ ನೀವು ಸಾಮಾನ್ಯವಾಗಿ ಬಾದಾಮಿ ಚಾಲುಕ್ಯರಿಗೆ ಕಂಪೇರ್ ಮಾಡಿದ್ರೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಸಂಘರ್ಷ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆರಂಭ ಆಯಿತು. ಅದು ರೋಚಕ ಮಟ್ಟ ತಲುಪಿದ ಯಾರ ಕಾಲದಂದರೆ ರಾಷ್ಟ್ರಕೂಟರ ಕಾಲದಲ್ಲಿ. ಅದು ನಿರಂತರ ಸಂಘರ್ಷಗಳಾಗ್ತಾನೆ ಇತ್ತು. ಇದ್ರ ಜೊತೆಗೆ ನಿರಂತರ ಉತ್ತರ ಭಾರತದ ಕಡೆಗೂ ಸಂಘರ್ಷಗಳಾಗ್ತಾ ಇತ್ತು. ಅದಕ್ಕೆ ರಾಷ್ಟ್ರಕೂಟರ ಒಂದು ಯುಗವನ್ನು ಯುದ್ಧಗಳ ಯುಗ ಅಂತಲೇ ಕರಿಬೇಕಾಗತ್ತೆ, ಯಾಕೆಂದರೆ ನಿರಂತರವಾಗಿ ಯುದ್ಧಗಳು ನಡೀತಾನೆ ಇತ್ತು. ಆದರೂ ಸಹ ರಾಷ್ಟ್ರಕೂಟರು ತಮ್ಮದೇ ಆದಂಥ ಛಾಪನ್ನು ಕರ್ನಾಟಕದ ಇತಿಹಾಸದಲ್ಲಿ ಮೂಡಿಸಿದ್ದಾರೆ. ಇಲ್ಲಿ ಕಲ್ಯಾಣಿ ಚಾಲುಕ್ಯರಿಗಿಂತ ಮುಂದೆ ಬರುವಂಥವ್ರು, ಬಾದಾಮಿ ಚಾಲುಕ್ಯರ ನಂತರ ಆಳ್ವಿಕೆಗೆ ಬರುವಂಥವ್ರು ಯಾರು ಅಂದರೆ ರಾಷ್ಟ್ರಕೂಟರು. ಕಲ್ಯಾಣಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಆಡಳಿತಕ್ಕೆ ಬಂದವರು ಯಾರು ಅಂತಂದರೆ ರಾಷ್ಟ್ರಕೂಟರು. ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ದಂತಿದುರ್ಗ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರೆ, ತೈಲಪ ಅನ್ನಂಥವನು ಬಂದು ರಾಷ್ಟ್ರಕೂಟರನ್ನು ಸೋಲಿಸಿ ಕಲ್ಯಾಣಿ ಚಾಲುಕ್ಯರ ಆಡಳಿತವನ್ನು ಆರಂಭ ಮಾಡ್ತಾನೆ. ಇಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಚರ್ಚಿಸಿದ್ದೇನೆ. ಮುಂದಿನ ಒಂದು ಇದರಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಬರುವಂಥ ಸಾಂಸ್ಕೃತಿಕ ಕೊಡುಗೆಗಳು, ಅದು ಎಲ್ಲೋರಾಮ ಎಲಿಫೆಂಟ ಗುಹಾಂತರ ದೇವಾಲಯಗಳಾಗಿರಲಿ, ಅದೇ ರೀತಿ ಇವರ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದಾಗಿರಲಿ, ಇವರ ಕಾಲದಲ್ಲಿ ಬರುವಂಥ ಧರ್ಮ, ಪ್ರಮುಖವಾಗಿ ಇವರಲ್ಲಿ ಜೈನ ಧರ್ಮ ಅನ್ನೋಂಥದ್ದನ್ನ ನಾವು ಹೆಚ್ಚಿಗೆ ನೋಡ್ತೀವಿ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ರಾಷ್ಟ್ರಕೂಟರ ದೊಡ್ಡ ಕೊಡುಗೆ ಅಂದರೆ ಪಂಪ, ರನ್ನ, ಜನ್ನ, ಈ ಕವಿಗಳು ಜನ್ನ ಹೊಯ್ಸಳರ ಕಾಲದಲ್ಲಿ ಬರ್ತಾನೆ. ಇನ್ನು ಪಂಪ, ರನ್ನ, ಪನ್ನ ಇವರು ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬರ್ತಾರೆ. ಕನ್ನಡ ಸಾಹಿತ್ಯ ಸಮೃದ್ಧಿಗೊಳಿಸಬೇಕಾದ್ರೆ, ಕನ್ನಡ ಸಾಹಿತ್ಯ ಬೆಳಿಬೇಕಾದ್ರೆ ರಾಷ್ಟ್ರಕೂಟರ ಕೊಡುಗೆ ಬಹಳ ಇದೆ. ಇದನ್ನು ಪಾರ್ಟ್ 2 ಭಾಗದಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಅದುವರೆಗೂ ಟಚಲ್ಲಿರೋಣ. ಧನ್ಯವಾದಗಳು. ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರಾಷ್ಟ್ರಕೂಟರ
ಮೊದಲ ರಾಜಕೀಯ ಇತಿಹಾಸದ ಭಾಗವನ್ನು ಈಗಾಗಲೇ ತಾವು ವೀಕ್ಷಿಸಿದ್ದೀರಿ. ಈಗ ಅದರ ಮುಂದುವರೆದ ಭಾಗ ರಾಷ್ಟ್ರಕೂಟರ ಆಡಳಿತ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳ ವಿಚಾರವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. ಇದು ಮುಗಿದ ನಂತರ ಮುಂದೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ಬರುತ್ತೆ. ಅನಂತರ ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳಲಿದ್ದೇವೆ. ಮಹಾರಾಷ್ಟ್ರದ ಔರಂಗಾಬಾದ್ ಹತ್ತಿರ ಇರುವಂಥ ಎಲ್ಲೋರ ಯಾವೆಲ್ಲ ವಿಭಿನ್ನ ಧರ್ಮಗಳ ಗುಹಾಲಯಗಳ ಗುಂಪನ್ನು ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸ್ಪರ್ಧಾರ್ಥಿಗಳೇ, ನಮಗೆ ಈಗಾಗಲೇ ನಾನು ಹೇಳಿದ್ದೇನೆ ಏನಂತಂದರೆ, ಆಡಳಿತ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರಿಸುವಂಥವರ ಸಂಖ್ಯೆ ಕಡಿಮೆ ಇದೆ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಇತಿಹಾಸ ಮತ್ತು ಆಡಳಿತಾತ್ಮಕ ಇತಿಹಾಸ, ಆರ್ಥಿಕ ಇತಿಹಾಸ, ಸಾಮಾಜಿಕ ಇತಿಹಾಸ, ಈ ಥರದ ಇತಿಹಾಸದ ಪ್ರಶ್ನೆಗಳು 1, 2 ಇಷ್ಟೇ ಬಂದಿರುತ್ತೆ. ಆದರೆ ಈ ಪ್ರಶ್ನೆಗಳಿಗೆ ಯಾರು ಉತ್ತರಿಸ್ತೀರೋ ಅವರು ಮಾತ್ರ ಆಯ್ಕೆ ಪಟ್ಟಿಯಲ್ಲಿ ಇರ್ತೀರಿ. ರಾಜಕೀಯ ಇತಿಹಾಸವನ್ನು ಸಾಮಾನ್ಯವಾಗಿ ಎಲ್ಲರೂ ಓದಿಕೊಂಡಿರ್ತೀರಿ. ಈ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಓದಿಕೊಂಡಿರ್ತೀರಿ. ಆದರೆ ಕಾನ್ಸಂಟ್ರೇಷನ್ ಮಾಡೋಂಥದ್ದು, ಫೋಕಸ್ ಮಾಡೋಂಥದ್ದು ಕಡಿಮೆ. ಬರುತ್ತೆ ಬಿಡು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಪರೀಕ್ಷೆಯಲ್ಲಿ ಹೋದಾಗ ಅಯ್ಯೋ ಇದು ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಇದೆಯಾ, ಕನ್ಫ್ಯೂಷನ್ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ನಮಗೆ. ಯಾಕೆ ಹಾಗೆ ಅನ್ಸುತ್ತೆ ಅಂದರೆ, ಇದನ್ನು ನಮ್ಮ ಮೈಂಡ್ ಮೊದಲೇ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ರಾಜಕೀಯ ಇತಿಹಾಸ ಇಂಪಾರ್ಟೆಂಟು, ಇವುಗಳ ಮೇಲೆ ಏನಂತ ಪ್ರಶ್ನೆಗಳನ್ನು ಕೇಳಿಲ್ಲ, ಕೇಳಿದ್ರು 1 2 ಕೇಳ್ತಾರೆ, ಅದು ಹೋದ್ರೂ ಹೋಗ್ಲಿ ಬಿಡು ಅನ್ನೋಂಥ ಮನಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ. ಆದರೆ ಈ ಪ್ರಶ್ನೆಗಳು ಅತಿ ಮುಖ್ಯವಾಗಿರುತ್ತೆ ನಿಮ್ಮ ನೇಮಕಾತಿಯನ್ನು ಖಚಿತಪಡಿಸುವಂಥ ಒಂದು ವಿಷಯದಲ್ಲಿ. ಅದರಿಂದ ಈಗಿಲ್ಲ ನಿಮಗೆ ಕನ್ಫರ್ಮೇಷನ್ ಇತ್ತು, ನಾನು ಸಾಂಸ್ಕೃತಿಕ ಇತಿಹಾಸವನ್ನು ಚೆನ್ನಾಗಿ ಓದಿದ್ದೇನೆ ಅನ್ನೋಂಥದ್ದಾದರೆ ಈಗ ಒಂದು ಪೆನ್ನು ಪೇಪರು ತೆಗೆದುಕೊಳ್ಳಿ, ಇದಕ್ಕೆ ಉತ್ತರಿಸ್ತಾ ಹೋಗಿ. ಈಗ ಈ ಪ್ರಶ್ನೆಗೆ ಉತ್ತರಿಸಿ. ಈ ಥರದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪರೀಕ್ಷೆಯಲ್ಲಿ, ಇದಕ್ಕೆ ಉತ್ತರಿಸಿ. ನಾನು ಸರಿಯಾದಂಥ ಉತ್ತರಕ್ಕೆ ಹೋಗ್ತಾ ಇದ್ದೇನೆ, ನೆಕ್ಸ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸರಿಯಾದಂಥ ಉತ್ತರ ಔರಂಗಾಬಾದ್ ಎಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಮಹಾರಾಷ್ಟ್ರದಲ್ಲಿ ಯಾವ ಜಿಲ್ಲೆಯಲ್ಲಿ? ಔರಂಗಾಬಾದ್ ಹತ್ರ ಬರುತ್ತೆ ಅಂತ ಹೇಳ್ತಾನೆ. ಯಾವುದು? ಎಲ್ಲೋರ. ಅಲ್ಲಿ ಎಲ್ಲೋರಾದಲ್ಲಿ ಬೌದ್ಧ ಧರ್ಮದ ಒಂದು ಗುಹಾಲಯಗಳು ಇದ್ದಾವೆ, ವೈದಿಕ ಧರ್ಮದ, ಹಿಂದೂ ಧರ್ಮದ ಗುಹಾಲಯಗಳು ಇದ್ದಾವೆ, ಜೈನ ಧರ್ಮದ ಗುಹಾಲಯಗಳು ಇದ್ದಾವೆ. ಸಾಮಾನ್ಯವಾಗಿ ನಾವು ಈ ಥರದನ್ನು ತಿಳ್ಕೊಳ್ಳೋದು ಏನಂತ ತಿಳ್ಕೊತೀವಿ? ಎಲ್ಲೋರ ಯಾವ ಜಿಲ್ಲೆಯಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ, ಎಲ್ಲೋರ ಯಾವ ರಾಜವಂಶದವ್ರು ನಿರ್ಮಾಣ ಮಾಡಿದ್ರು, ಈ ವಿಚಾರಗಳನ್ನು ಹೆಚ್ಚಿಗೆ ತಿಳ್ಕೊತೀವಿ. ಆದರೆ ಅಲ್ಲಿ 3 ಧರ್ಮಗಳ ಒಂದು ಗುಹಾಲಯಗಳು ಇದಾವ ಇಲ್ವಾ ಅನ್ನೋಂಥದ್ದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. ಮಾಡಿಲ್ಲ, ನೀವು ಕರೆಕ್ಟಾಗಿದ್ದೀರಿ ಅನ್ನೋಂಥದ್ರೆ ನೀವು ಸೂಪರ್, ಒಳ್ಳೆ ಟ್ರ್ಯಾಕಲ್ಲಿ ಸರಿಯಾಗಿ ಇದ್ದೀರಿ ಅನ್ನೋಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ರಾಷ್ಟ್ರಕೂಟರ ಕಾಲದ ಗುಹಾಂತರ ದೇವಾಲಯಗಳನ್ನು ಕಾಣಬಹುದು? ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ ಕೇವ್ ಟೆಂಪಲ್ಸ್ ಅನ್ನೋಂಥದ್ದು ಇವುಗಳಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ. ಬಾದಾಮಿ, ಅಜಂತ, ಎಲ್ಲೋರ, ಎಲಿಫೆಂಟ ಅಂತ. ಈಗ ಇದರಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಬಾದಾಮಿಯಲ್ಲಿ ರಾಷ್ಟ್ರಕೂಟರ ಗುಹಾಲಯಗಳೇನಂತ ಇದು ಕಂಡು ಬರೋದಿಲ್ಲ, ಅದು ಬಾದಾಮಿ ಚಾಲಕರಿಗೆ ಸಂಬಂಧಪಟ್ಟಿದ್ದು. ಎಲ್ಲೋರಾದಲ್ಲಿ ಮತ್ತು ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟರ ಗುಹಾಂತರ ದೇವಾಲಯಗಳಿದ್ದಾವೆ ಅಂತ ಸಾಮಾನ್ಯವಾಗಿ ಜಡ್ಜ್ ಮಾಡ್ತೀವಿ. ಅಜಂತಾದಲ್ಲಿ ಇದಾವ ಇಲ್ವಾ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಇಲ್ಲಿ ಡೌಟ್ ಶುರುವಾಗುತ್ತೆ. ಹಂಗಾಗಿ ಇಲ್ಲಿ ಉತ್ತರಿಸುವಂಥದ್ದು ಕಷ್ಟ ಆಗುತ್ತೆ. ನಂತರ ಅಜಂತ, ಎಲ್ಲೋರ, ಎಲಿಫೆಂಟ ಈ 3 ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರದಲ್ಲೇ ಬರ್ತದೆ. ಯಾಕೆ ಮಹಾರಾಷ್ಟ್ರದಲ್ಲೇ ಬರ್ತದೆ ಅಂದರೆ, ಗುಹಾಲಯಗಳನ್ನು ನಿರ್ಮಿಸಲು ಅನುಕೂಲಕರವಾದಂಥ ವಾತಾವರಣ, ನಂತರ ಪ್ರೋತ್ಸಾಹ ಎರಡೂ ಅಲ್ಲಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲೋರ, ಎಲಿಫೆಂಟಾದಲ್ಲಿ ಬರುತ್ತೆ. ಅಜಂತ, ಬಾದಾಮಿಯಲ್ಲಿ ರಾಷ್ಟ್ರಕೂಟರ ಗುಹಾಂತರ ದೇವಾಲಯಗಳು ಮೇಜರ್ ಆಗಿ ಕಂಡು ಬರೋದಿಲ್ಲ. ಮುಂದೆ, ಯಾವ ಗುಹೆಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಶಿಲ್ಪ ಕೆಳಗಿನ ಎಲ್ಲಿ ಕಾಣಸಿಗುತ್ತದೆ? ಅಂದರೆ ಈ ಪ್ಲೇಸಸ್ಸಲ್ಲಿ ಇದು ಏನು ವಿಶೇಷ ಅಂತಂದರೆ, ಇದನ್ನು ನಿಮ್ಮ ಮುಂದೆ ಹೋಗ್ದಾಗ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಬ್ರಹ್ಮ ಅಂದರೆ 3 ತಲೆ ಇರುವಂಥದ್ದನ್ನು ನೋಡ್ತೀವಿ. ಕೆಲವು ಕಡೆ ಶಿವನಿಗೂ 3 ತಲೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಒಂದೇ ಮೂರ್ತಿಯಲ್ಲಿ ಬ್ರಹ್ಮನನ್ನ, ವಿಷ್ಣುವನನ್ನ, ಶಿವನನ್ನ 3 ಜನರ ತಲೆಗಳನ್ನು ಮಾತ್ರ ಜೋಡಿಸಿ ಒಂದು ಮೂರ್ತಿಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಈ 3 ಮೂರ್ತಿಗಳು ಈ ಕೆಳಕಂಡ ಯಾವ ಗುಹಾಂತರ ದೇವಾಲಯದಲ್ಲಿ ಸಿಗತ್ತೆ ಅಂತ. ಇಲ್ಲಿಗ ಆನ್ಸರ್ ಏನು ಮಾಡ್ಬೋದು? ಬಾದಾಮಿ ಗುಹೆಗಳಲ್ಲಿ ಈಗಾಗಲೇ ರಾಷ್ಟ್ರಕೂಟರದ್ದು ಬರೋದಿಲ್ಲ ಅಂತ ಗೊತ್ತಾಯಿತು, ಹಂಗಾಗಿ ಇಲ್ಲಿ ಬರೋದಿಲ್ಲ. ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟರ ಗುಹಾಂತರ ದೇವಾಲಯಗಳು ಬರ್ತದೆ. ಎಲ್ಲೋರಾದಲ್ಲಿ ಇವರ ಗುಹಾಂತರ ದೇವಾಲಯಗಳು ಬರ್ತದೆ. ಅಜಂತಾದಲ್ಲಿ ಇವರ ಗುಹಾಂತರ ದೇವಾಲಯ ಬರೋದಿಲ್ಲ.
ಹಾಗಿದ್ದಾಗ ಇದು ರಾಷ್ಟ್ರಕೂಟರದ ಅಂತ ಕನ್ಫರ್ಮ್ ಆಗ್ಬೇಕು ಮೊದಲಿಗೆ. ಇಲ್ಲಿ ಆ ಥರದ ಕ್ಲೂ ಇಲ್ಲ, ಬಟ್ ಇದು ರಾಷ್ಟ್ರಕೂಟರಲ್ಲಿ ಮಾತ್ರ ಬರುವಂಥದ್ದು. ಏನಿದು ಬ್ರಹ್ಮ ವಿಷ್ಣು ಮಹೇಶ್ವರ 3 ತಲೆಗಳನ್ನು ಜೋಡಿಸಿರುವಂಥ ಒಂದೇ ಮೂರ್ತಿ ಕಂಡು ಬರುವಂಥದ್ದು. ನಾನು ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ಈ ಥರದ್ದು ಯಾರ ರಾಜವಂಶದಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಅನಂತರ ಈ ಗುಹಾಂತರ ದೇವಾಲಯಗಳೆಲ್ಲ ಹುಡುಕೋದ್ರಲ್ಲಿ ಹೋಗ್ಬೇಕು. ಈಗ ಸರಿಯಾದ ಉತ್ತರ ನೀವು ಆನ್ಸರ್ ಮಾಡಿದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸರಿಯಾದಂಥ ಉತ್ತರ ಎಲಿಫೆಂಟಾದಲ್ಲಿ ಇವರ ಒಂದು ಗುಹಾಂತರ ದೇವಾಲಯಗಳಲ್ಲಿ ಈ 3 ಮೂರ್ತಿಗಳು ಒಂದೇ ಇದರಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ. ಇದು ವಿಶೇಷ ಆಗಿದೆ. ಕೆಳಗಿನ ಎಲ್ಲೋರಾ ಗುಹೆಗಳ ಕುರಿತು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಏನು ಹೇಳ್ತಾನೆ, ಎಲ್ಲವೂ ಬೌದ್ಧ ಗುಹೆಗಳಾಗಿರುತ್ತವೆ, ಹೆಚ್ಚು ಗುಹೆಗಳು ಬೌದ್ಧ ಗುಹೆಗಳಾಗಿರುತ್ತವೆ, ಹೆಚ್ಚು ಗುಹೆಗಳು ಹಿಂದೂ ಗುಹೆಗಳು ಆಗಿರುತ್ತವೆ, ಎಲ್ಲವೂ ಹಿಂದೂ ಗುಹೆಗಳೇ ಆಗಿರುತ್ತವೆ. ಅಂದರೆ ಇಲ್ಲೇನು ಕೇಳ್ತಾ ಇದ್ದಾನೆ, ಆಗಲೇ ಒಂದೇನು ಕೇಳಿದ್ರು, ಇದರಲ್ಲಿ ಎಲಿಫೆಂಟಾದಲ್ಲಿ ವೈದಿಕ ಬೌದ್ಧ ಜೈನ 3 ಇದಾವೆ ಅಂತ. ಈಗ ಇಲ್ಲೇನು ಕೇಳ್ತಾ ಇದ್ದಾನೆ, ಎಲ್ಲೋರಾದಲ್ಲಿ ಈ 3 ಇದಾವ ಅಂತ ಕೇಳ್ತಿದ್ದಾನೆ. ಇದರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಈಗ ಸರಿಯಾದ ಉತ್ತರ ಗೊತ್ತಿದ್ರೆ ಆನ್ಸರ್ ಮಾಡಿ. ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಈ ಥರದ ಕ್ವಶನ್ಸು ಇದಾವ, ಹೀಗೆಲ್ಲ ಕೇಳ್ತಾರಂತ. ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇವಾಗಿದ್ದಾವೆ. ಸರಿಯಾದ ಉತ್ತರ ಹೆಚ್ಚು ಗುಹೆಗಳು ಹಿಂದೂ ಗುಹೆಗಳು ಆಗಿದ್ದಾವೆ. ಇನ್ನು ಉಳಿಕೆ ಬೇರೆ ಧರ್ಮದ ಜೈನ ಧರ್ಮಕ್ಕೋ ಬೌದ್ಧ ಧರ್ಮಕ್ಕೋ ಸಂಬಂಧಪಟ್ಟಂಥ ಗುಹೆಗಳಿದ್ದಾವೆ, ಅವು ಕಡಿಮೆ ಇದ್ದಾವೆ. ಆದರೆ ಹೆಚ್ಚು ಗುಹೆಗಳಿರುವಂಥದ್ದು ಹಿಂದೂ ಗುಹೆಗಳು. ಮತ್ತು ಇದು ಸ್ಪೆಸಿಫಿಕೇಶನ್ ಕ್ಲಾರಿಟಿ ಬೇಕಂದ್ರೆ ಎಲ್ಲವೂ ಬೌದ್ಧ ಗುಹೆಗಳಲ್ಲ, ಹಿಂದೂ ಗುಹೆಗಳಿದ್ದಾವೆ. ಹೆಚ್ಚು ಗುಹೆಗಳು ಬೌದ್ಧ ಗುಹೆಗಳು ಅಲ್ಲ, ಅಲ್ಲಿ ಹಿಂದೂ ಗುಹೆಗಳು ಹೆಚ್ಚಾಗಿರುವಂಥದ್ದು. ಎಲ್ಲವೂ ಹಿಂದೂ ಗುಹೆಗಳು ಅಲ್ಲ, ಹಿಂದೂ ಗುಹೆಗಳು ಅಲ್ಲದೆ ಜೈನ ಸಂಬಂಧಪಟ್ಟಂತೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವು ಗುಹೆಗಳು ಸಹ ಅಲ್ಲಿ ಇದ್ದಾವೆ ನೋಡಿ. ಹಾಗಾಗಿ ಎಷ್ಟು ನಿಯರ್ ಬೈ ಆಪ್ಷನ್ಸ್ ಇದ್ದಾವೆ, ಅದರಿಂದಾಗಿ ನೋಡಿ ಈ ಥರ ಜಡ್ಜ್ ಮಾಡಬೇಕಾಗತ್ತೆ, ಅನಾಲಿಸಿಸ್ ಮಾಡಬೇಕಾಗತ್ತೆ ಪ್ರಶ್ನೆಗಳನ್ನು. ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಾಲಯ ಮತ್ತು ಕಾಂಚೀಪುರದಲ್ಲಿನ ಕೈಲಾಸನಾಥ ದೇವಾಲಯ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದಾನೆ. ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಇದು. ಈಗ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ಇದೆ, ಅದೇ ರೀತಿ ಕಂಚಿಯಲ್ಲೂ ಕೈಲಾಸನಾಥ ದೇವಾಲಯ ಇದೆ. ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟರು ನಿರ್ಮಿಸ್ತಾರೆ, ಕಂಚಿ ಕೈಲಾಸನಾಥ ದೇವಾಲಯವನ್ನು ಪಲ್ಲವರು ನಿರ್ಮಿಸ್ತಾರೆ. ಅದೇ ರೀತಿ ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಕಂಚಿಯಲ್ಲಿ ಬರುವಂಥ ಏನು ಇದನ್ನ ಟೆಂಪಲ್ಸನ್ನು ಇನ್ಫ್ಲೂಯೆನ್ಸ್ ಆಗಿ 2ನೇ ವಿಕ್ರಮಾದಿತ್ಯನ ರಾಣಿಯರು ಲೋಕಮಹಾದೇವಿ ತ್ರೈಲೋಕ ಮಹಾದೇವಿ ಅನ್ನೋಂಥವ್ರು ಟೆಂಪಲ್ಸನ್ನು ನಿರ್ಮಾಣ ಮಾಡ್ತಾರೆ, ಪಟ್ಟದಕಲ್ಲು ಅದರಲ್ಲಿ ನಿಮಗೆ ಗೊತ್ತಿದೆ. ಈಗ ಇದನ್ನ ಆಪ್ಷನ್ಸ್ ಅನ್ನೋದನ್ನು ಇದನ್ನು ಒಂದನ್ನು ಇಟ್ಟಿಗೆಯಿಂದ ಕಟ್ಟಲಾಗಿದೆ, ಮತ್ತೊಂದನ್ನು ಕಲ್ಲಿನ ದಿಂಡುಗಳಿಂದ ಮಾಡಲಾಗಿದೆ. ಅಂದರೆ ಕಂಚಿ ಕೈಲಾಸನಾಥ ದೇವಾಲಯ ಮತ್ತು ಕಾಂಚೀಪುರಂ ಅಲ್ಲಿ ಇದೆಯಲ್ಲ, ಅದರಲ್ಲಿ ಒಂದು ಟೆಂಪಲ್ ಅನ್ನು ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ, ಒಂದು ಟೆಂಪಲ್ ಅನ್ನ ಕಲ್ಲಿನ ಏನು ಕಟ್ ಮಾಡಿ ರಾಕ್ ಇವುಗಳನ್ನ ಕಟ್ ಮಾಡಿ ಸೈಜ್ ಕಲ್ಲುಗಳಂತ ಕಟ್ ಮಾಡಿ ಅವುಗಳಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಆಪ್ಷನ್ ಹೇಳ್ತಾನೆ, ಒಂದನ್ನ ಚಾವುಂಡರಾಯ ನಿರ್ಮಿಸಿದ, ಮತ್ತೊಂದನ್ನ ಮಯೂರ ಶರ್ಮ ನಿರ್ಮಿಸಿದ ಅಂತ ಹೇಳ್ತಾನೆ. ನೋಡಿ, ಇವು ಕಂಚಿಯಲ್ಲಿ ಬರುವಂತದ್ದು ಪಲ್ಲವರ ಕಾಲಕ್ಕೆ ಸೇರಿದ್ದು, ಕಾಂಚೀಪುರಂ ಅಲ್ಲಿ ಇದು ಎಲ್ಲೋರಾದಲ್ಲಿ ಬರುವಂತದ್ದು ರಾಷ್ಟ್ರಕೂಟರಿಗೆ ಸೇರಿದ್ದು. ಹಾಗಾಗಿ ಚಾವುಂಡರಾಯ ಗಂಗರಲ್ಲಿ ಬರ್ತಾನೆ, ಮಯೂರ ಶರ್ಮ ಕದಂಬರಲ್ಲಿ ಬರ್ತಾನೆ. ಹಾಗಾಗಿ ಇದು ಆಗೋದಿಲ್ಲ. ನೆಕ್ಸ್ಟ್ ಏನು, ಕಾಂಚೀಪುರದಲ್ಲಿನ ದೇವಾಲಯವನ್ನು ಡ್ರೆಸ್ ಮಾಡಿದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ, ಎಲ್ಲೋರಾದಲ್ಲಿನ ದೇವಾಲಯವನ್ನು ಬಂಡೆ ಆಗಿದ್ದು ಮಾಡಲಾಗಿದೆ. ಇದನ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದನ್ನ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ್ದಾರೆ ಮತ್ತು ಬಾದಾಮಿ ಚಾಲುಕ್ಯರು ನಿರ್ಮಿಸಿದ್ದಾರೆ, ಮತ್ತೊಂದು ಬಾದಾಮಿ ಚಾಲುಕ್ಯರು. ಅಲ್ಲಿಗೆ ಇದು ಆನ್ಸರ್ ರಾಂಗ್ ಆಯ್ತು, ಇದು ಆನ್ಸರ್ ರಾಂಗ್ ಆಯ್ತು. ಈಗ ಇದನ್ನ ಎ ಮತ್ತು ಸಿ ಗೆ ಕಂಪೇರ್ ಮಾಡ್ಬೇಕು ನಾವು. ಎ ಅಲ್ಲಿ ಇಟ್ಟಿಗೆಯಿಂದ ಕಟ್ಟಿರುವಂತದ್ದಲ್ಲ ಈ ಟೆಂಪಲ್ಸ್ ಎರಡೂ. ನೀವು ಕಂಚಿಯಲ್ಲಿ ಬರುವಂತ 99% 99.99% ಎಲ್ಲ ದೇವಾಲಯಗಳು ಕಲ್ಲಿನಿಂದ ನಿರ್ಮಿಸಿದ್ದಾರೆ, ಅದು ಇಂಪಾರ್ಟೆಂಟ್. ಅದೇ ರೀತಿ ಕಲ್ಲಿನಿಂದ ಅಂದ್ರೆ ಸೈಜ್ ಕಲ್ ತರ ಕಲ್ಲನ್ನು ಕಟ್ ಮಾಡಿಕೊಂಡು ಅದನ್ನ ಜೋಡಿಸಿ ಅದ್ರ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಈಗ ಎಲ್ಲೋರಾದಲ್ಲಿ ತಮ್ಗೆ ಈಗಾಗಲೇ ಗೊತ್ತಿದೆ, ಅದನ್ನ ಗುಹೆಯನ್ನ ಕೊರೆದು ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸಿ ಆಗಿದೆ. ನೋಡಿ, ಈ ತರದ ಅನಾಲಿಸಿಸ್ ಇತ್ತಂದ್ರೆ ನೀವು ಖಂಡಿತ ಯಶಸ್ವಿ ಆಗ್ತೀರಿ. ಇದನ್ನ ಮಜಾ ಕೊಡುತ್ತೆ ನಮಗೆ, ಇದನ್ನು ಓದುವಂಥದ್ದಾಗಿರ್ಲಿ, ಇದರ ಪ್ರಶ್ನೆಗಳನ್ನ ಬಿಡಿಸುವಂಥದ್ದಾಗಿರ್ಲಿ. ನಾನು ರೆಗ್ಯುಲರ್ ಆಗಿರುವಂಥ ಕ್ವಶನ್ಸ್ನ ಇಲ್ಲಿ ತೆಗೆದುಕೊಂಡಿಲ್ಲ. ಎಲ್ಲೋರನಾಥ ಕೈಲಾಸನಾಥ ದೇವಾಲಯ ಯಾರು ನಿರ್ಮಿಸಿದ್ರು, ಅಥವಾ 1ನೇ ಕೃಷ್ಣ ನಿರ್ಮಿಸಿದಂಥ ದೇವಾಲಯ, ಈ ತರದ ಡೈರೆಕ್ಟ್ ಕ್ವಶನ್ಸ್ ಅನ್ನ ತೆಗೆದುಕೊಂಡಿಲ್ಲ. ಚಾಲೆಂಜಿಂಗ್ ಅನ್ನೋಂಥದ್ದು ಇದಕ್ಕೆ ಸ್ವಲ್ಪ ನಮ್ಮ ಮೈಂಡ್ಗೆ ಕೆಲಸ ಕೊಡುತ್ತೆ ಅನ್ನೋಂಥ ಕ್ವಶನ್ಸ್ ಅನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಇಷ್ಟೊತ್ತು ಈ ಕ್ವಶನ್ಸ್ ಅನ್ನ ತಿಳ್ಕೊಂಡ್ವಲ್ವಾ, ಈ ಕ್ವಶನ್ಸ್ಗೆ ಸಂಬಂಧಪಟ್ಟಂತ ಎಲ್ಲ ಆನ್ಸರ್ಸು ಮುಂದೆ ಸಿಗತ್ತಾ ಅಂತ ಕ್ರಾಸ್ ಚೆಕ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಇನ್ನಷ್ಟು ನಿಮ್ಮ ಏನೋ ಕಲಿಕೆ ಬಲಿಷ್ಠ ಆಗತ್ತೆ. ಆಡಳಿತ ಅಂದ ತಕ್ಷಣ ಸಾಮಾನ್ಯವಾಗಿ ಕೇಂದ್ರ ಆಡಳಿತ. ಈಗ ನಮ್ಮಲ್ಲಿ ಸರ್ಕಾರ ಅಂದ ತಕ್ಷಣ ಫಸ್ಟ್ ಕೇಂದ್ರ ಸರ್ಕಾರ. ಆ ಥರ ಕೇಂದ್ರ ಸರ್ಕಾರ ಹೇಗಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ? ರಾಜ ಸರ್ಕಾರದ ಮುಖ್ಯಸ್ಥ ಅಥವಾ ರಾಜತ್ವ ವಂಶ ಪಾರಂಪರ್ಯ ಇತ್ತು. ವಂಶ ಪಾರಂಪರ್ಯ ಅಂತ ಅವ್ರ ರಾಜನ ಮಕ್ಕಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರೇ ವಂಶ ಆಡಳಿತಕ್ಕೆ ಬರುವಂಥದ್ದು.
ರಾಜ್ಯದ ಎಲ್ಲ ಅಧಿಕಾರಿಗಳು ಸುಪ್ರೀಂ ಪವರ್ ಯಾರದು ಅಂದರೆ ರಾಜನದ್ದು. ಆದರೆ ಈಗ ಸುಪ್ರೀಂ ಪವರ್ ರಾಷ್ಟ್ರಪತಿ ಹತ್ರನೂ ಇಲ್ಲ, ಸುಪ್ರೀಂ ಪವರ್ ಪ್ರಧಾನಿ ಹತ್ರನೂ ಇಲ್ಲ, ಸುಪ್ರೀಂ ಪವರ್ ಕಾನ್ಸ್ಟಿಟ್ಯೂಷನ್ ಹತ್ರ ಇದೆ. ಆದರೆ ಇಲ್ಲಿ ಸುಪ್ರೀಂ ಪವರ್ ಯಾರ ಹತ್ರ ಇರ್ತಾ ಇತ್ತು ಅಂದರೆ ರಾಜನ ಹತ್ರ ಇರ್ತಾ ಇತ್ತು. ಈತ ರಾಷ್ಟ್ರಕೂಟರ ರಾಜ, ಎಲ್ಲ ಪವರ್ಸು ಆತನ ಹತ್ರ ಇದ್ರೂ ಆತನೇ ಸುಪ್ರೀಂ ಆಗಿದ್ರು ಆತ ನಮ್ಗೀಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೆಂಗೆ ನಮ್ಮ ಸರ್ಕಾರಗಳು ರನ್ ಆಗುತ್ತೋ ಅವರು ಧರ್ಮಶಾಸ್ತ್ರ ಗ್ರಂಥಗಳನ್ನು ಇಟ್ಟುಕೊಂಡು ಅದರ ಪ್ರಕಾರ ಒಂದು ಆಡಳಿತವನ್ನು ಮಾಡ್ತಾ ಇದ್ರು ರಾಜರು. ಸ್ವತಃ ಸ್ವಯಂ ಒಂದು ನಿಯಂತ್ರಣವನ್ನು ಇಟ್ಕೊಂಡು ಅದಕ್ಕೊಬ್ಬ ರಾಜಗುರು ಅಂತ ಇರ್ತಾನೆ, ಆತನ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಆಡಳಿತವನ್ನು ಮಾಡ್ತಾನೆ. ಆತ ಒಬ್ಬನೇ ಆಡಳಿತ ಮಾಡೋಕ್ಕಾಗದೇ ಇರೋದ್ರಿಂದ ಮಂತ್ರಿಗಳ ಸಹಾಯವನ್ನು ತೆಗೆದುಕೊಂಡು ಆಡಳಿತವನ್ನು ಮಾಡ್ತಾನೆ. ಅದು ವಿವಿಧ ಮಂತ್ರಿಗಳು ಬರ್ತಾರೆ. ಅಲ್ಲಿಗೆ ಕೇಂದ್ರದಲ್ಲಿ ಮುಖ್ಯ ರಾಜ, ರಾಜನ ನಂತರ ಮಂತ್ರಿಗಳು, ಆತನ ಮಂತ್ರಿ ಮಂಡಲ. ಅವ್ರು ಯಾರ್ಯಾರು? ಪ್ರಧಾನಮಾತ್ಯ ಅಂತ ಕರೀತಾರೆ, ಅಂದರೆ ಪ್ರಧಾನಮಂತ್ರಿ. ಅವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮುಖ್ಯವಾಗಿರುವಂಥವನು. ಮಹಾಸಂಧಿ ವಿಗ್ರಹಿಕ ಅನ್ನೋಂಥವ್ನು ಬರ್ತಾನೆ, ಈತ ವಿದೇಶಾಂಗ ಮಂತ್ರಿ ರಾಷ್ಟ್ರಕೂಟರ ಕಾಲದಲ್ಲಿ. ಧರ್ಮಾಧಿಪತಿ ಅಂತ ಬರ್ತಾರೆ, ಈತ ದಾನದತ್ತಿಗಳ ಮೇಲ್ವಿಚಾರಕ ಮಂತ್ರಿ. ಸೇನಾಧಿಪತಿ ಸೈನ್ಯದ ದಂಡನಾಯಕ. ಪುರೋಹಿತ ರಾಜಗುರು ಆಗಿರ್ತಾನೆ, ರಾಜನಿಗೆ ಸಲಹೆ ಮಾಡೋಂಥದ್ದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಂಥದ್ದು, ರಾಜ ಕುಕ್ಕಿದಂಥ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬುವಂಥದ್ದು, ಈ ಥರದ ಕೆಲಸಗಳನ್ನು ರಾಜಗುರು ಪುರೋಹಿತ ಮಾಡ್ತಾ ಇರ್ತಾನೆ. ಕೋಶಾಧಿಪತಿ ಸಾಮಾನ್ಯವಾಗಿ ಖಜಾನೆಯನ್ನು ನೋಡಿಕೊಳ್ಳುವಂಥವನು, ಆತ ಭಂಡಾರಿ ಅಂತಲೂ ಕರೀತಾರೆ ಆತನ. ನಮ್ಮ ಬಸವೇಶ್ವರರು ಇದೇ ರೀತಿ ಭಂಡಾರಿ ಆಗಿದ್ರು ಅಂತ ನಾವು ಕೇಳಲ್ಪಡ್ತೀವಿ. ಅದರಿಂದಾಗಿ ಕೋಶಾಧಿಪತಿ ಅನ್ನೋದು. ದೂತ ಅಂದರೆ ರಾಯಭಾರಿ, ರಾಜ್ಯಗಳ ನಡುವೆ ಸಂಘರ್ಷ ಬಂದಾಗ, ಸ್ನೇಹ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಬೇಕಾದಾಗ ಈ ದೂತ ಅನ್ನೋಂಥವನು ಮುಖ್ಯ ಆಗ್ತಾನೆ. ಈಗಲೂ ಸಹ ನಮ್ಮಲ್ಲಿ ವಿದೇಶಾಂಗ ಮಂತ್ರಿ ಅಂತ ಇರ್ತಾರೆ. ರಾಜ ಆಯಿತು, ಕೇಂದ್ರ ಸರ್ಕಾರ ಅಂದ ತಕ್ಷಣ ನೆಕ್ಸ್ಟ್ ಮಂತ್ರಿಗಳಾಯಿತು. ರಾಜನ ಸಾಮಂತರು. ಈ ಸಾಮಂತರು ಅನ್ನೋಂಥವ್ರು ಹೇಗೆ ಅಂತಂದರೆ, ಈಗ ಒಂದು ಚಿಕ್ಕ ರಾಜ್ಯ ಇತ್ತು, ಇದು ಒಂದು ದೊಡ್ಡ ರಾಜ್ಯ ಆಗಿರುತ್ತೆ, ಇದೊಂದು ದೊಡ್ಡ ರಾಜ್ಯ, ಇಲ್ಲಿ ಯಾವುದೋ ಪಕ್ಕದಲ್ಲೊಂದು ಚಿಕ್ಕ ರಾಜ್ಯ ಇತ್ತು. ಈ ರಾಜ ಈ ಒಂದು ಪ್ರದೇಶವನ್ನು ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಇವರು ಈತನಿಗೆ ಶರಣಾಗತರಾಗಿ, ಇನ್ನು ಮುಂದೆ ನಿಮ್ಮ ಅಧೀನದಲ್ಲಿ ನಾವು ಆಡಳಿತವನ್ನು ನಿರ್ವಹಿಸ್ತೀವಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಆಡಳಿತವನ್ನು ನಿರ್ವಹಿಸ್ತೀರಿ, ನೀವೇ ಸುಪ್ರೀಂ ಪವರು, ನೀವು ಸಾರ್ವಭೌಮ ರಾಜ, ನಾವು ನಿಮ್ಮ ಸಾಮಂತರಾಗಿ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳ್ತಾರೆ ರಾಷ್ಟ್ರಕೂಟರಲ್ಲಿ. ಈತ ಚಿಕ್ಕ ರಾಜ್ಯದವನು, ಈತ ಸಾಮಂತನಾಗಿ ಈ ಮುಖ್ಯ ರಾಜನಿಗೆ ಇರ್ತಾನೆ. ಸರಿ, ಸಾಮಂತ ಆದಂಥವ್ನು ಏನೇನು ಕೆಲಸಗಳನ್ನು ನಿರ್ವಹಿಸಬೇಕು? ವರ್ಷ ರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು, ವರ್ಷಕ್ಕಿಷ್ಟು ಅಂತ ದುಡ್ಡನ್ನು ಕೊಡಬೇಕು ರಾಜನಿಗೆ, ಸಾರ್ವಭೌಮತ್ವದ ಒಂದು ಇದರಲ್ಲಿ. ನಂತರ ರಾಜನಿಗೆ ಅನಿವಾರ್ಯ ಆದಾಗ, ರಾಜನ ಮೇಲೆ ಯಾರಾದರೂ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಮಂತ ಅನ್ನೋಂಥವನು ಆ ರಾಜನಿಗೆ ಹೋಗಿ ಸೈನ್ಯವನ್ನು ಕೊಟ್ಟು ಆತನ ಜೊತೆಗೆ ನಿಂತು ಯುದ್ಧದಲ್ಲಿ ಭಾಗವಹಿಸಬೇಕು. ಈ ಭಾಗಕ್ಕೆ ಸಂಬಂಧಪಟ್ಟಂತ ಆಡಳಿತ ತೀರ್ಮಾನಗಳನ್ನೆಲ್ಲವನ್ನು ಸಾಮಾನ್ಯವಾಗಿ ಆ ಸಾಮಂತರೇ ತೆಗೆದುಕೊಳ್ತಾ ಇರ್ತಾರೆ. ಇವರು ಆಂತರಿಕ ಆಡಳಿತ ಇವ್ರದೇ ಆಗಿರುತ್ತೆ, ಆದರೆ ಮೇಲಿನ ಆಡಳಿತ ಸಾರ್ವಭೌಮತ್ವ ಇರುವಂತ ರಾಜನದ್ದು ಆಗಿರುತ್ತೆ. ಯುದ್ಧ ಕಾಲದಲ್ಲಿ ಸಹಾಯ ಮಾಡ್ತಾರೆ. ನಂತರ ರಾಜ ಯಾವಾಗ ಕರೀತಾನೆ, ಇವರ ಒಂದು ಏನು ಸಾಮಂತತ್ವ ಇದೀವಿ ಅನ್ನೋಂಥದ್ದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ರಾಜ ಕರೆದಂತ ಸಂದರ್ಭದಲ್ಲಿ, ಅಥವಾ ರಾಜನ ಮಗಳ ಮದುವೆ, ಮಗನ ಮದುವೆ, ರಾಜನ ವಾರ್ಷಿಕ ಒಂದು ಏನು ವಿವಾಹ ವಾರ್ಷಿಕೋತ್ಸವ, ಅಥವಾ ಯಾವುದಾದ್ರೂ ದೇವಾಲಯ ನಿರ್ಮಾಣ, ಇಂಥ ಸಂದರ್ಭಗಳಲ್ಲಿ ಸಾಮಂತರನ್ನೆಲ್ಲ ಕರೆದು ಅವರ ಒಂದು ಗುಂಪನ್ನ ಒಗ್ಗೂಡಿಸಿಕೊಂಡು ಒಕ್ಕೂಟ ಚೆನ್ನಾಗಿದ್ದೀವಿ ಅಂತ ಇಡೀ ಅಕ್ಕಪಕ್ಕದ ರಾಜ್ಯಗಳಿಗೆ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಸಾರ್ವಭೌಮ ರಾಜರು ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಸಾಮಂತರು ಅಂತ ಕರೀತಾರೆ. ರಾಜನ ಅಡಿಯಲ್ಲಿ ಸ್ವತಂತ್ರವಾಗಿ ಆಡಳಿತ ಮಾಡೋಂಥವ್ರು, ಆದರೆ ರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡುವಂಥವ್ರು, ರಾಜ ಹೇಳಿದಂತೆ, ಸಾರ್ವಭೌಮ ಹೇಳಿದಂತೆ ಕೇಳುವಂಥವ್ರಿಗೆ ಸಾಮಂತರು ಅಂತ ಕರಿತೀವಿ. ಆಡಳಿತ ಅನುಕೂಲಕ್ಕಾಗಿ ಈಗ ಕೇಂದ್ರ ಸರ್ಕಾರದ್ದಾಯಿತು. ಈಗ ರಾಜ್ಯವನ್ನ ಏನು ರಾಜ್ಯ ಇರುತ್ತೆ ಅದು ಒಂದು ದೊಡ್ಡ ರಾಜ್ಯ ಆಗಿರುತ್ತೆ. ಒಬ್ಬನೇ ಎಲ್ಲ ಆಡಳಿತವನ್ನು ನಿರ್ವಹಿಸಕ್ಕಾಗಲ್ಲ, ಇಷ್ಟು ದೊಡ್ಡ ರಾಜ್ಯ ಇರುತ್ತೆ. ಈ ರಾಜ ಇಲ್ಲೆಲ್ಲೋ ಒಂದು ಕಡೆ ಇರ್ತಾನೆ, ಇಷ್ಟೆಲ್ಲ ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾನೆ, ಇದನ್ನ ಪ್ರಾಂತಗಳು ಅಂತ ಡಿವೈಡ್ ಮಾಡ್ತಾನೆ. ಆ ಪ್ರಾಂತಗಳನ್ನ ನಂತರ ಜಿಲ್ಲೆಗಳು ಅಂತ ಡಿವೈಡ್ ಮಾಡ್ತಾನೆ. ಆ ಜಿಲ್ಲೆಗಳನ್ನ ನಂತರ ತಾಲೂಕು ಅಂತ ಡಿವೈಡ್ ಮಾಡ್ತಾನೆ. ತಾಲೂಕನ್ನ ನೆಕ್ಸ್ಟ್ ಗ್ರಾಮ ಅಂತ ಡಿವೈಡ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಗ್ರಾಮದ ಆಡಳಿತ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ, ಆ ತಾಲೂಕು ಆಡಳಿತ ನೋಡ್ಕೊಳ್ಳೋಕೆ ಒಬ್ರು, ಜಿಲ್ಲಾ ಆಡಳಿತ ನೋಡ್ಕೊಳ್ಳೋಕೆ ಒಬ್ರು, ಅನಂತರ ಪ್ರಾಂತದ ಆಡಳಿತ ನೋಡ್ಕೊಳ್ಳೋಕೆ ಒಬ್ರು. ಹೀಗೆ ರಾಜ್ಯವನ್ನ ಆಡಳಿತ ಸುಗಮವಾಗಿ ಸುವ್ಯವಸ್ಥಿತವಾಗಿ ಮಾಡಲಿಕ್ಕಾಗಿ ವಿಭಜನೆ ಮಾಡ್ಕೊಂಡಿರ್ತಾನೆ ರಾಜ.
ಅದಕ್ಕೆ ರಾಜ್ಯ, ಅದಕ್ಕೆ ಮುಖ್ಯಸ್ಥ ರಾಜ ಆಗಿರ್ತಾನೆ. ಆ ರಾಜ್ಯವನ್ನ ಪ್ರಾಂತಗಳಾಗಿ ವಿಭಾಗ ಮಾಡ್ತಾರೆ. ಆ ಪ್ರಾಂತಗಳಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ರಾಷ್ಟ್ರ ಮಂಡಲ ಅಂತ ಕರೀತಾ ಇದ್ರು. ಸಾಮಾನ್ಯವಾಗಿ ಈ ಪ್ರಾಂತಗಳಿಗೆ ಯುವರಾಜರನ್ನ ನೇಮಕ ಮಾಡ್ತಾ ಇದ್ರು. ಯುವರಾಜ ಅಂದ್ರೆ ರಾಜನ ಮಗ, ರಾಜಕುಮಾರನನ್ನ ಈ ಪ್ರಾಂತಗಳಿಗೆ ನೇಮಕ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಮುಂದೆ ರಾಜನಾಗುವಂತವನು ಅನುಭವವನ್ನ ಪಡೆಯಲಿ, ಅನಂತರ ರಾಜ್ಯಕ್ಕೆ ರಾಜನಾಗಲಿ ಅನ್ನೋ ಕಾರಣಕ್ಕೆ ಪ್ರಾಂತಗಳಿಗೆ ಯುವರಾಜರನ್ನ ನೇಮಕ ಮಾಡ್ತಾರೆ. ಜೊತೆಗೆ ಈ ಪ್ರಾಂತಗಳಿಗೆ ರಾಜನ ಹತ್ತಿರದ ಸಂಬಂಧಿಗಳು, ರಾಜನ ತುಂಬಾ ನಂಬಿಕಸ್ಥರು, ರಾಜನಿಗೆ ಶಕ್ತಿ ಸಾಮರ್ಥ್ಯಗಳಲ್ಲಿ ತುಂಬಾ ಸಮರ್ಥರು ಅನ್ನುವಂಥವ್ರನ್ನ ಈ ಪ್ರಾಂತ್ಯಾಧಿಕಾರಿಗಳಾಗಿ ರಾಜ ನೇಮಕ ಮಾಡ್ತಾನೆ. ರಾಜನಿಗೆ ಇಷ್ಟವಾಗುವ ತನಕ ಇವರನ್ನ ಪ್ರಾಂತ್ಯಾಧಿಕಾರಿಯಾಗಿರ್ತಾನೆ. ರಾಜನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರನ್ನ ತೆಗೆದಾಕ್ತಾನೆ. ರಾಜನಿಗೆ ಬೇಕು ಅನ್ನೋಂಥವ್ರನ್ನ ನೇಮಕ ಮಾಡ್ತಾನೆ. ಪ್ರಾಂತಗಳನ್ನ ವಿಷಯ ಅಂತ ಡಿವೈಡ್ ಮಾಡ್ತಾರೆ. ವಿಷಯಕ್ಕೆ ವಿಷಯಪತಿ ಅಂತ ಕರಿತಾ ಇದ್ರು. ಅಂದ್ರೆ ಇದು ರಾಜ್ಯಕ್ಕೆ ಸಮಾನ, ಇದು ಜಿಲ್ಲೆಗಳಿಗೆ ಸಮಾನ. ಅನಂತರ ಭುಕ್ತಿ ವಿಷಯ ಅಥವಾ ಜಿಲ್ಲೆಗಳನ್ನ ಭುಕ್ತಿ ಅಥವಾ ನಾಡು ಅಂತ ವಿಭಾಗ ಮಾಡ್ತಾರೆ. ಈ ಭುಕ್ತಿ ಅಥವಾ ನಾಡು ಅನ್ನೋಂಥದ್ದು ಈಗಿನ ತಾಲೂಕಿಗೆ ಸಮಾನ ಆಗಿರುತ್ತೆ. ಈ ಪ್ಲೇಸ್ಗಳಲ್ಲಿ ಭೋಗಿಕ, ಭೋಗಪತಿ ಅನ್ನೋಂಥವ್ರು ಆಡಳಿತವನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ನಗರಗಳು, ನಗರದ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ನಗರಪತಿ, ಪಟ್ಟಣ ಸ್ವಾಮಿ, ನಾಡಗಾವುಂಡ ಅನ್ನೋಂಥ ಒಂದು ಅಧಿಕಾರಿಗಳಿರ್ತಾ ಇದ್ರು. ಇದು ನಗರ ಅಂತಂದ್ರೆ ಈಗಿನ ಏನು ಮಹಾನಗರ ಪಾಲಿಕೆಗಳು ಅಥವಾ ಮುನ್ಸಿಪಾಲಿಟಿಗಳು ಅಥವಾ ನಗರ ಸಭೆಗಳು ಅಂತ ಕರಿತೀವಿ, ಅದಾಗುತ್ತೆ. ಅನಂತರ ಗ್ರಾಮದ ಆಡಳಿತ, ಏನು ಈ ತಾಲೂಕುಗಳನ್ನ ಗ್ರಾಮಗಳಾಗಿ ವಿಭಜನೆ ಮಾಡಲಾಗುತ್ತೆ. ಆ ಗ್ರಾಮಗಳಿಗೆ ಗ್ರಾಮ ಗಾವುಂಡ, ಗೌಡ ಆ ಥರದವರು ಮುಖ್ಯಸ್ಥರಾಗಿದ್ದು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಈಗಲೂ ಸಹ ಇದೇ ರೀತಿಯ ಆಡಳಿತ ಇದೆ. ಆದ್ರೆ ಈಗ ಪ್ರಜೆಗಳಿಂದ ಆಯ್ಕೆ ಆದಂಥವ್ರು ಆಡಳಿತ ಮಾಡ್ತಾ ಇರ್ತಾರೆ. ಜೊತೆಗೆ ಸರ್ಕಾರದಿಂದ ಆಯ್ಕೆ ಆದಂಥವ್ರು ಆಡಳಿತ, ಇಬ್ಬರು ಒಟ್ಟೊಟ್ಟಿಗೆ ಮಾಡ್ತಾ ಇರ್ತಾರೆ. ಈಗ ರಾಜ್ಯ ಅಂದ್ರೆ ಏನ್ ಬರುತ್ತೆ, ಇಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ಜೊತೆಗೆ ರಾಜ್ಯಪಾಲರು ಬರ್ತಾರೆ. ಅದಕ್ಕೆ ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ಪ್ರಧಾನ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಅಂತ ಕರೀತೀವಲ್ಲ, ಅವ್ರು ಬರ್ತಾರೆ. ಪ್ರಾಂತಗಳು ಈಗ ಇಲ್ಲಿ ರಾಜ್ಯಗಳಿಗೆ ಸಮಾನ, ಇದು ಕೇಂದ್ರ ಸರ್ಕಾರಕ್ಕೆ ಸಮಾನ. ಇಲ್ಲಿ ಜಿಲ್ಲೆ ಅಂತ ಬಂದಾಗ ಜಿಲ್ಲೆಯಲ್ಲಿ ಇಬ್ರು ಆಡಳಿತ ಮಾಡ್ತಾ ಇರ್ತಾರೆ. ಒಬ್ರು MP ಇರ್ತಾರೆ, ಒಂದು ಜಿಲ್ಲೆಗೆ ಒಂದು MP, ಇವರು ರಾಜಕೀಯ ವ್ಯಕ್ತಿ ಆಗಿರ್ತಾರೆ. ಅದೇ ಜಿಲ್ಲೆಯಲ್ಲಿ DC ಅನ್ನೋಂಥವ್ರು ಅಧಿಕಾರ ನಿರ್ವಹಿಸ್ತಾ ಇರ್ತಾರೆ. ಅಂದ್ರೆ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ, ಒಬ್ಬ ರಾಜಕೀಯ ವ್ಯಕ್ತಿ, ಇನ್ನೊಬ್ಬ ಸರ್ಕಾರದ ಅಧಿಕಾರಿ. ಅದೇ ರೀತಿ ತಾಲೂಕುಗಳಿಗೆ ಬಂದಾಗ ತಹಶೀಲ್ದಾರ್ ಅನ್ನೋಂಥವ್ರು ಇರ್ತಾರೆ, ಜೊತೆಗೆ MLA ಇರ್ತಾರೆ. ಈ ನಗರ ಸಭೆಗಳಿಗೆ ಬಂದಂತ ಸಂದರ್ಭದಲ್ಲಿ ನಗರಸಭೆ ಅಂತ ಇರುತ್ತೆ, ಅದಕ್ಕೆ ಕಮಿಷನರ್ ಅನ್ನೋಂಥವ್ರು ಇರ್ತಾರೆ. ಅಥವಾ ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಅಲ್ಲಿ PDO ಅನ್ನೋಂಥವ್ರು ಇರ್ತಾರೆ. ಹೀಗೆ ಆಡಳಿತ ನಡೀತಾ ಇತ್ತು ರಾಷ್ಟ್ರಕೂಟರ ಕಾಲದಲ್ಲಿ. ಇದು ಎಲ್ಲ ರಾಜವಂಶಗಳಲ್ಲೂ ಸಾಮಾನ್ಯವಾಗಿರುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ರಾಷ್ಟ್ರಕೂಟರು ಪ್ರಾಂತವನ್ನ ಏನಂತ ಕರೀತಾ ಇದ್ರು, ಪ್ರಾಂತದ ಮುಖ್ಯಸ್ಥನ ಹೆಸರೇನು, ಇದು ಭಿನ್ನ ಆಗ್ತಾ ಹೋಗುತ್ತೆ. ಬಾದಾಮಿ ಚಾಲುಕ್ಯರಲ್ಲಿ ಪ್ರಾಂತಕ್ಕೆ ಏನಂತ ಕರೀತಾ ಇದ್ರು, ಪ್ರಾಂತದ ಮುಖ್ಯಸ್ಥ ಯಾರಾಗಿದ್ದಾನೆ, ಈ ತರದ ಒಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಈಗ ಪ್ರಾಂತ್ಯ ಆಡಳಿತಕ್ಕೆ ಬರ್ತೀವಿ. ಪ್ರಾಂತ್ಯಗಳನ್ನ ರಾಷ್ಟ್ರ ಅಂತ ಕರೀತಾ ಇದ್ರು, ಮಂಡಲ ಅಂತಾನೂ ಸಹ ಕರೀತಾ ಇದ್ರು. ಅದಕ್ಕೆ ರಾಷ್ಟ್ರಪತಿ ಅನ್ನೋಂಥವನ್ನ ಆಳ್ವಿಕೆ ಮಾಡುವಂತ ಮುಖ್ಯಸ್ಥನನ್ನ ರಾಷ್ಟ್ರಪತಿ ಅಂತ ಕರೀತಾ ಇದ್ರು. ಇವರಿಗೆ ಮಹಾಮಂಡಲೇಶ್ವರ, ರಾಜ್ಯಪಾಲ, ಪ್ರಾಂತ್ಯಾಧಿಪತಿ ಅನ್ನೋಂಥ ವಿವಿಧ ಹೆಸರುಗಳಿಂದ ಕರೀತಾ ಇದ್ರು. ರಾಜನ ಆಪ್ತ ಸಂಬಂಧಿಗಳನ್ನ, ನೆಂಟರನ್ನ, ಸಮರ್ಥರನ್ನ, ಯುವರಾಜರನ್ನ ಅಲ್ಲಿಗೆ ನೇಮಕ ಮಾಡ್ತಾ ಇದ್ದ ರಾಜ. ರಾಷ್ಟ್ರಗಳನ್ನ ಮತ್ತೆ ವಿಷಯಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ವಿಷಯಗಳ ಮುಖ್ಯಸ್ಥನಿಗೆ ವಿಷಯಪತಿ ಅಂತ ಕರೀತಾ ಇದ್ರು. ವಿಷಯಗಳನ್ನ ನಾಡು, ಭುಕ್ತಿ ಅಂತ ವಿಭಾಗ ಮಾಡಲಾಗಿತ್ತು. ಅವು ತಾಲೂಕುಗಳಿಗೆ ಸಮಾನ ಆಗಿತ್ತು. ಅಗ್ರಹಾರ ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ವಿಶೇಷ. ಈಗ ನಗರಗಳು ಗೊತ್ತಾಯ್ತು ನಿಮ್ಗೆ, ಗ್ರಾಮ ಗೊತ್ತಾಯ್ತು. ಅಗ್ರಹಾರ ಅಂದ್ರೆ ಏನು? ಕೇವಲ ಬ್ರಾಹ್ಮಣರು ಮಾತ್ರ ವಾಸ ಮಾಡುವಂತ ಹಳ್ಳಿಗೆ ಅಗ್ರಹಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ತಮ್ಮ ಸುತ್ತಮುತ್ತಲ ಸುಮಾರು ಕಡೆ ಅಗ್ರಹಾರಗಳು ಅಂತ ಇರ್ತದೆ. ಈಗ ಎಲ್ಲಾ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಮ್ಯಾಕ್ಸಿಮಮ್ ಬ್ರಾಹ್ಮಣರು ಇರ್ತಾರೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಏನು ವೇದ ಅಧ್ಯಯನ ಮಾಡಲಿಕ್ಕೆ ಮತ್ತೆ ಆ ಸಮಾಜದ ವ್ಯಕ್ತಿಗಳಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಆ ಗ್ರಾಮದಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ವಾಸ ಮಾಡುವಂಥದ್ದು, ಆ ಬ್ರಾಹ್ಮಣರ ಒಂದು ಇದರಲ್ಲಿ ಶಿಕ್ಷಣ ಪಡೆಯುವಂಥದ್ದು ನಡೀತಾ ಇತ್ತು. ಅದಕ್ಕೆ ಅಗ್ರಹಾರ ಅಂತ ಕರೀತಾ ಇದ್ರು. ಇವು ಶಿಕ್ಷಣ ಕೇಂದ್ರಗಳು ಮತ್ತೆ ಟೆಂಪಲ್ ಇರುವಂತ ಪ್ಲೇಸ್ಗಳಾಗಿರ್ತವೆ. ಜೊತೆಗೆ ಈ ಅಗ್ರಹಾರಗಳು ಏನು ತೆರಿಗೆ ರಹಿತವಾಗಿರ್ತವೆ, ರಾಜನ ಹಸ್ತಕ್ಷೇಪ ರಹಿತವಾಗಿರ್ತವೆ. ಅಗ್ರಹಾರದ ಮುಖ್ಯಸ್ಥರೇ ಆ ಗ್ರಾಮದ ಒಂದು ಆಡಳಿತವನ್ನ ನೋಡ್ಕೊಳ್ತಾ ಇರ್ತಾರೆ. ಹಳ್ಳಿಗಳನ್ನ ಒಳಗೊಂಡ ಸಮುದಾಯಕ್ಕೆ ಭುಕ್ತಿ ಅಂತ ಕರೀತಾ ಇದ್ರು. 70ರಿಂದ 100 ಗ್ರಾಮಗಳನ್ನ ಒಳಗೊಂಡಿತ್ತು. ಅದು ನೇಮ್ಸು ಏನು ನಂಬರ್ಗಳನ್ನ ಅದ್ರ ಜೊತೆಗೆ ಸೇರಿಸ್ತಾರೆ, ಅದು ಹಳ್ಳಿಗಳ ಸಂಖ್ಯೆ. ಭೋಗಿಕ ಅಥವಾ ಭೋಗಪತಿ ಅನ್ನೋಂಥವ್ರು ಈ ಆಡಳಿತಾಧಿಕಾರಿಗಳಾಗಿದ್ರು. ಕಾಲಕ್ರಮೇಣ ಭುಕ್ತಿ ಅನ್ನೋಂಥದ್ದು ಹೋಗಿ ನಾಡು ಅನ್ನೋಂಥ ಪದ ರೂಢಿಗೆ ಬರ್ತದೆ. ಗ್ರಾಮಾಡಳಿತ, ಇದು ನಗರಾಡಳಿತದಲ್ಲಿ ಪುರಪತಿ, ನಗರಪತಿ, ಪಟ್ಟಣ ಸ್ವಾಮಿ ಅನ್ನೋಂಥವ್ರು ಆಳ್ವಿಕೆ ಮಾಡ್ತಾರೆ. ಸೇಮ್ ಒಂದೊಂದ್ ಕಡೆ ಒಂದೊಂದು ಹೆಸರು ಕರೀತಾರೆ.
ಗ್ರಾಮಾಡಳಿತ ಗಾವುಂಡನಿಗೆ ಸೇರಿತ್ತು. ಅದು ನೆಕ್ಸ್ಟ್ ಗೌಡ ಅಂತ ಆಗತ್ತೆ ಮುಂದೆ ಬರ್ತಾ ಬರ್ತಾ ವಿಜಯನಗರ ಕಾಲದಷ್ಟೊತ್ತಿಗೆ. ಗ್ರಾಮವು ಆಡಳಿತದಲ್ಲಿ ಪ್ರಾಥಮಿಕ ಫಸ್ಟ್ ಘಟಕ ಯಾವುದು ಅಂದರೆ ಗ್ರಾಮ ಆಗಿರುತ್ತೆ, ದೊಡ್ಡ ಘಟಕ ಯಾವುದು ಅಂದರೆ ರಾಜ್ಯ ಆಗಿರುತ್ತೆ. ಇದು ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಈಗ ಸೇನಾ ಆಡಳಿತಕ್ಕೆ ಬರ್ತೀವಿ. ಸೇನೆ ಅಂದ ತಕ್ಷಣ ಸಾಮಾನ್ಯವಾಗಿ ಕಾಲ್ದಳ, ಅಶ್ವದಳ, ಗಜದಳ ಅನ್ನೋಂಥವು ಪ್ರಮುಖವಾಗಿ ಬರುವಂಥದ್ದು. ಕೆಲವು ರಾಜವಂಶಗಳಲ್ಲಿ ಮಾತ್ರ ರಥಗಳ ಪಡೆಯನ್ನು ಕಂಡು ಬರುತ್ತೆ. ಈ ಸೈನ್ಯದ ಎಲ್ಲ ಅಶ್ವಪಡ, ಕಾಲ್ದಡೆ, ಗಜದಳ ಏನು ಬರುತ್ತೆ ಇವೆಲ್ಲದ ಮುಖ್ಯಸ್ಥನಿಗೆ ದಂಡನಾಯಕ, ಸೇನಾ ಮುಖ್ಯಸ್ಥ ಅನ್ನೋಂಥ ಹೆಸರಿಂದ ಕರೀತಾ ಇರ್ತಾರೆ. ಉತ್ತರ ಭಾರತದ ಮೇಲೆ ದಾಳಿ ಮಾಡುವಷ್ಟು ಮಟ್ಟಕ್ಕೆ ಸಮರ್ಥವಾಗಿತ್ತು, ಸುಸಜ್ಜಿತವಾಗಿತ್ತು ರಾಷ್ಟ್ರಕೂಟರ ಸೈನ್ಯ. ಅಲ್ಲಿಗೆ ಕರ್ನಾಟ ಬಲ ಅನ್ನುವಂಥದ್ದು ಬಾದಾಮಿ ಚಾಲುಕ್ಯರ ಸೈನ್ಯಕ್ಕಿದ್ದಂಥ ಹೆಸರಾದರೆ, ಅದೇ ರೀತಿ ಅದನ್ನು ಇನ್ನೊಂದಷ್ಟು ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಅಪ್ಗ್ರೇಡೆಡ್ ವರ್ಷನಲ್ಲಿ ರಾಷ್ಟ್ರಕೂಟರ ಒಂದು ಸೈನ್ಯದ ಸಾಧನೆಗಳನ್ನು ನಾವು ಗಮನಿಸ್ತೀವಿ. ರಾಷ್ಟ್ರಕೂಟರು ಅಷ್ಟು ಅದ್ಭುತವಾದಂಥ ಸುಸಜ್ಜಿತವಾದಂಥ ತರಬೇತಿಗೊಂಡಂಥ ಸೈನ್ಯ ಇದ್ದಿದ್ರಿಂದಾನೆ ಉತ್ತರ ಭಾರತದ ಮೇಲೆ ಮತ್ತೆ ಪದೇ ಪದೇ ದಾಳಿ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಅನ್ನೋಂಥದ್ದು ಇಲ್ಲಿ ಗಮನಿಸಬೇಕು. ಉತ್ತರ ಭಾರತದ ಮೇಲೆ ದಾಳಿ ಮಾಡೋಂಥದ್ದು ಏನು ಅಂತ ದೊಡ್ಡ ವಿಚಾರವಾ ಅಂತಂದ್ರೆ ಖಂಡಿತ ದೊಡ್ಡ ವಿಚಾರ ಆಗಿತ್ತು. ಯಾಕೆ ಅನ್ನೋಂಥದ್ದನ್ನ ಇಲ್ಲಿ ಗಮನಿಸಿ. ಈಗ ರಾಷ್ಟ್ರಕೂಟರು ಅನ್ನೋಂಥವ್ರು ಇಷ್ಟು ಭಾಗವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಉತ್ತರ ಭಾರತದ ದಾಳಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದು ವೆರಿ ಇಂಪಾರ್ಟೆಂಟು, ತಾವು ಗಮನಿಸಬೇಕಿಲ್ಲಿ. ನೋಡಿ, ಇಲ್ಲಿ ಸಾತ್ಪುರ ಬೆಟ್ಟಗಳು ಅಂತ ಬರ್ತವೆ, ವಿಂಧ್ಯ ಪರ್ವತಗಳು ಅಂತ ಬರ್ತವೆ. ಇಲ್ಲಿ ನೋಡಿ ಸ್ವಲ್ಪ ಮಾತ್ರ ಗ್ಯಾಪ್ ಇರೋದು, ಇಲ್ಲೇ ಗ್ಯಾಪ್ ಇರೋವಂಥದ್ದು. ಈ ಗ್ಯಾಪಲ್ಲಿ ಹೋಗೋಣ ಅಂತಂದ್ರೆ ಇಲ್ಲೇನಾಗುತ್ತೆ, ನರ್ಮದಾ ನದಿ ಮತ್ತು ಗೋದಾವರಿ ನದಿಗಳು ಅಡ್ಡ ಬರ್ತದೆ. ಇವು ನದಿಗಳಿವು. ಅಲ್ಲಿಗೆ ಇಲ್ಲಿ ಮೇಲೆ ಹೋಗೋಣ, ಈ ಕಡೆ ಹೋಗೋಣ ದಾಳಿ ಮಾಡಲಿಕ್ಕೆ ಅಂದ್ರೆ ಇಲ್ಲಿ ಪರ್ವತಗಳ ಅಡ್ಡ ಬರ್ತದೆ, ಇಲ್ಲಿ ಹೋಗೋಣ ಅಂತಂದ್ರೆ ನದಿಗಳ ಅಡ್ಡ ಬರ್ತದೆ. ಅದಕ್ಕೇನ್ ಮಾಡಬೇಕು, ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಈ ನದಿಗಳು ಹರಿಯುವಂಥದ್ದು ಕಡಿಮೆ ಆಗುತ್ತೆ. ಅದರಿಂದಾಗಿ ದಕ್ಷಿಣ ಭಾರತದ ರಾಜರು ಉತ್ತರ ಭಾರತಕ್ಕೆ ದಾಳಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಈ ಭಾಗದಲ್ಲಿ ಇಲ್ಲಿಂದ ಕ್ರಾಸ್ ಮಾಡಿ ಈ ಕಡೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇದ್ರು. ಇದು ಒಂದು ಇಂಪಾರ್ಟೆಂಟು. ಅದೇ ರೀತಿ ನೀವು ಈ ದಾರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಿಂದ ಅಥವಾ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದಕ್ಷಿಣ ಭಾರತಕ್ಕೆ ದಾಳಿ ಮಾಡಬೇಕಾದ್ರೆ, ಅಥವಾ ಔರಂಗಜೇಬನ ಕಾಲದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ದಾಳಿ ಮಾಡಬೇಕಾದಾಗ ಇದೇ ದಾರಿಯಿಂದ ಬರ್ತಾ ಇದ್ರು. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಬರ್ತಾ ಇದ್ರು. ನದಿಗಳಲ್ಲಿ ನೀರು ಹರಿಯುವಂಥದ್ದು ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಸೇತುವೆಗಳನ್ನು ಕಟ್ಟಿಕೊಂಡು ಸಣ್ಣ ಪುಟ್ಟದಾಗಿ ಸೈನ್ಯವನ್ನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತರುವಂಥದ್ದಕ್ಕೆ ಈಸಿ ಆಗ್ತಾ ಇತ್ತು. ಸೈನ್ಯ ಅಂತಂದ್ರೆ ಸೈನ್ಯ ಅಷ್ಟೇ ನೀವು ಗಮನಿಸಬಾರ್ದು. ಇಲ್ಲಿ ಕಾಲ್ದಳ ಬರುತ್ತೆ, ಅಶ್ವದಳ ಬರುತ್ತೆ, ಗಜದಳ ಬರುತ್ತೆ, ರಥದಳ ಬರುತ್ತೆ. ಇಷ್ಟನ್ನು ಆ ಕಡೆಗೆ ಸಾಗಿಸಬೇಕು, ನದಿಯನ್ನ ದಾಟಿಸ್ಬೇಕು. ಇಷ್ಟೂ ಸೈನ್ಯಕ್ಕೆ ಬೇಕಾದಂತ ಆಹಾರ ಸಾಮಗ್ರಿ ಬೇಕು. ಇಷ್ಟೂ ಸೈನ್ಯಕ್ಕೆ ಬೇಕಾದಂತ ಸೈನ್ಯದಲ್ಲಿರುವಂತ ಕುದುರೆಗಳು, ಒಂಟೆಗಳು, ಈ ಹಸುಗಳು ಇವೆಲ್ಲ ಇರ್ತಾವಲ್ವಾ, ಅವುಗಳಿಗೆ ಮೇವು ಬೇಕಾಗತ್ತೆ. ಜೊತೆಗೆ ಈ ಸೈನಿಕರು ಸಾಗಿಸುವಂತ ಶಸ್ತ್ರಾಸ್ತ್ರಗಳು, ಇಷ್ಟನ್ನು ಈ ನದಿ ದಾಟಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸಾಮಾನ್ಯವಾಗಿ ಉತ್ತರ ಭಾರತದ ಯಾರು ದಕ್ಷಿಣ ಭಾರತವನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು ಅವ್ರು ಯಾರು ಸಕ್ಸಸ್ ಆಗ್ಲಿಲ್ಲ. ಯಾಕೆಂದ್ರೆ ಈ ಸೈನ್ಯವನ್ನ ಸಾಗಾಟ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗೋದು. ಇಲ್ಲಿ ಮಳೆ ಏನಾದ್ರೂ ಇದ್ದಕ್ಕಿದ್ದಂಗೆ ಜಾಸ್ತಿ ಬಂತು ಅಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಮತ್ತೆ ಸಂಪರ್ಕ ಕಡಿದು ಹೋಗ್ತಾ ಇತ್ತು. ಸೇತುವೆಗಳು ಕಟ್ಲಿಕ್ಕೆ ಆಗ್ತಾ ಇರಲಿಲ್ಲ, ನದಿಗಳು ರಭಸವಾಗಿ ಹರಿತಾ ಇರೋದು, ತುಂಬೆ ಹರಿತಾ ಇರೋದು. ಹಾಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಉತ್ತರ ಭಾರತವನ್ನ ಕಂಟ್ರೋಲ್ ಮಾಡಲು ಹೋದಂತ ದಕ್ಷಿಣ ಭಾರತದವರು ಸಕ್ಸಸ್ ಆಗಿರಲಿಲ್ಲ. ಅದೇ ರೀತಿ ದಕ್ಷಿಣ ಭಾರತವನ್ನ ಕಂಟ್ರೋಲ್ ಮಾಡಬೇಕು ಅಂತ ಉತ್ತರ ಭಾರತದವರು ಯಾರು ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಇಲ್ಲಿ ಸಂಪರ್ಕ ಇರುವಂತದ್ದು ಬೇಸಿಗೆ ಕಾಲದಲ್ಲಿ ಮಾತ್ರ. ಮಳೆಗಾಲ ಬಂತು ಅಂದ್ರೆ 6 ತಿಂಗಳು ಮಳೆಗಾಲ. ಆ ಮಳೆಗಾಲದಲ್ಲಿ ಈ ಕಡೆ ಸಂಪರ್ಕ ಕಡಿದು ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಚಟುವಟಿಕೆಗಳೇ ಬೇರೆ, ಇಲ್ಲಿನ ಚಟುವಟಿಕೆಗಳೇ ಬೇರೆ, ರಾಜನನ್ನ ಸೋಲುವಂತ ಮಟ್ಟಕ್ಕೆ ತಲುಪುತ್ತೆ. ಇದು ಅದ್ಭುತವಾದಂತ ಕಾನ್ಸೆಪ್ಟ್. ಇದು ಈ ತರದ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿದ್ರೆ ಬಹಳ ಒಳ್ಳೆಯದು. ಇದನ್ನ ಎಲ್ಲಿ ನೀವು KS, UPSC, KPSC ಅಂತ ಏನಿದಾವೆ ಪರೀಕ್ಷೆಗಳು, ಅಂತ ಟೈಮಲ್ಲಿ ಯಾಕೆ ಎಂತ ಅದ್ಭುತವಾದಂತ ಪ್ರಶ್ನೆ ಕೇಳಬಹುದು ಅಂದ್ರೆ, ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಹರ್ಷವರ್ಧನನ್ನ ಸೋಲಿಸಿದರೂ ಸಹ ಉತ್ತರ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ, ಸಮರ್ಥಿಸಿ ಅಥವಾ ನಿರೂಪಿಸಿ ಅಂತ ಕೇಳಬಹುದು. ಅಥವಾ ಉತ್ತರ ಭಾರತದಿಂದ ದಕ್ಷಿಣ ಭಾರತವನ್ನು ನಿಯಂತ್ರಣ ಮಾಡಲು ಬಂದಂತ ಔರಂಗಜೇಬನು ಯಶಸ್ವಿ ಆಗಲಿಲ್ಲ, ದಕ್ಷಿಣ ಭಾರತವನ್ನು ಪಡೆಯಲಿಕ್ಕಾಗಲಿಲ್ಲ, ಉತ್ತರ ಭಾರತವನ್ನು ಉಳಿಸಿಕೊಳ್ಳಲಿಕ್ಕಾಗದೆ ಕೊನೆಗೆ ಆತ ದುರಂತ ಅವಸಾನವನ್ನ ಕಾಣಬೇಕಾಯ್ತು. ಇದನ್ನ ನಿರೂಪಿಸಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಈ ತರದ ಒಂದು ಮ್ಯಾಪ್ ನಿಮ್ ಕಣ್ಣು ಮುಂದೆ ಬಂತು ಅಂದ್ರೆ ಅದ್ಭುತವಾದಂತ ಆನ್ಸರ್ಸ್ ಅನ್ನ ನೀವಲ್ಲಿ ಬರೆಯಬಹುದು. ಬಲಿದಾನ ಪದ್ಧತಿ, ರಾಷ್ಟ್ರಕೂಟರು ಅಲ್ಲಿಂದ ಮುಂದಕ್ಕೆ ಈ ತರದ ಬಲಿದಾನ ಪದ್ಧತಿ ಅನ್ನೋದು ಬರ್ತದೆ. ಏನಿದು ಬಲಿದಾನ? ರಾಜನಿಗೆ ಬಾಡಿ ಗಾರ್ಡ್ಸ್ ಆಗಿರ್ತಾರೆ, ಎಸ್ಕಾರ್ಟ್ ಅಂತ ಕರಿತೀವಿ, ಅಥವಾ ಝಡ್ ಸೆಕ್ಯೂರಿಟಿ ಅಂತ ಕರಿತೀವಿ.
ಈಗ ಯಾವುದೇ ಪ್ರಧಾನಿ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಮುಂದೆ ಇಬ್ರು ಹಿಂದೆ ಇಬ್ರು ಆ ಥರದ ಎಸ್ಕಾರ್ಟ್ ಬರ್ತಾರಲ್ಲ, ಸೆಕ್ಯೂರಿಟಿ ಬರ್ತಾರಲ್ಲ, ಆ ಥರದ ಒಂದು ನಿಷ್ಠಾವಂತ ಸೇವಕರು, ದಷ್ಟಪುಷ್ಟವಾಗಿರುವಂಥವ್ರು, ನಂಬಿಕಸ್ಥರು, ರಾಜನ ಸೇವಕರಾಗಿ ಬಂಟರಾಗಿ ಇರ್ತಾರೆ. ರಾಜ ಅನಾರೋಗ್ಯದಿಂದಲೋ ಯುದ್ಧದಲ್ಲೋ ಎಲ್ಲೋ ತೀರಿಕೊಂಡಂತ ಸಂದರ್ಭದಲ್ಲಿ ಈ ಸೇವಕರು ಸಹ ತಮ್ಮ ರಾಜನ ಹೆಸರಲ್ಲಿ ತಮ್ಮ ಪ್ರಾಣವನ್ನ ತಾವೇ ಅರ್ಪಣೆ ಮಾಡ್ಕೋತಾರೆ. ಯಾವ ಉದ್ದೇಶಕ್ಕೆ ಅಂದ್ರೆ, ಬೈ ಚಾನ್ಸ್ ರಾಜನಿಗೆ ಪುನರ್ಜನ್ಮ ಅಂತ ಇದೆ, ಅಥವಾ ರಾಜ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡಕ್ ಹೋದಾಗ ಅಲ್ಲೂ ಸಹ ನಾವು ರಾಜನಿಗೆ ಸರ್ವಿಸ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಇನ್ನು ಕೆಲವರೇನು, ರಾಜನೇ ತೀರ್ಕೊಂಡಾದ್ಮೇಲೆ ರಾಜ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡಿದ್ದ, ಅದಕ್ಕೆ ಆ ರಾಜನ ನೆನಪಿನಲ್ಲಿ ರಾಜನಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ತಮ್ಮ ಪ್ರಾಣವನ್ನು ಪ್ರಾಣಾರ್ಪಣೆ ಮಾಡುವಂಥದ್ದು, ಆ ದುಃಖದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು, ಈ ಥರದನ್ನ ನಿಷ್ಠಾವಂತ ಸೇವಕರು ಅಂತ ಕರಿತೀವಿ. ಇದು ಎಲ್ಲಿ ಹೆಚ್ಚಿಗೆ ಕಂಡು ಬರುವಂಥದ್ದು ಕುವರ ಲಕ್ಷ್ಮಣ ಅಂತ ಬರ್ತಾನೆ. ನಿಮ್ಗೆ ಅದು ಹೆಚ್ಚಿಗೆ ಗರುಡ ಪದ್ಧತಿ ಅಂತ ಕರೀತಾರೆ. ಇದು ಹೊಯ್ಸಳರ ಕಾಲದಲ್ಲಿ ಬರುತ್ತೆ. ಸಂತೆ ಬಾಚಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಅಲ್ಲಿ ಈ ತರ ಗರುಡ ಪದ್ಧತಿ ಮಾಡಿರುವಂತ ದೊಡ್ಡ ನಿದರ್ಶನ ಸಿಗುತ್ತೆ. ಒಂದು ಸ್ತಂಭಗಳನ್ನ ನಿಲ್ಲಿಸಿದ್ದಾರೆ ರಾಜರು, ಆ ನಿಷ್ಠಾವಂತ ಸೇವಕರು ತೀರಿಕೊಂಡಂತ ಒಂದು ಇದರಲ್ಲಿ. ಅನಂತರ ಸ್ತ್ರೀಯರ ಮಾನ, ಕೆಲವು ಕಡೆ ಈಗಲೇ ಅಲ್ಲ ಅತ್ಯಾಚಾರ, ರಾಜರ ಕಾಲದಲ್ಲೂ ಸಹ ಅತ್ಯಾಚಾರಗಳು ನಡೀತಾ ಇತ್ತು. ಯಾವುದೋ ಗ್ರಾಮದಲ್ಲಿ ಅತ್ಯಾಚಾರ ನಡೀತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾವುದೋ ಒಬ್ಬ ಗ್ರಾಮದ ಪ್ರಜೆ ಅದನ್ನ ತಡೀತಾನೆ. ಆ ತಡಿಬೇಕಾದಂತ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಆ ಹೆಣ್ಣನ್ನ ರಕ್ಷಣೆ ಮಾಡುವಂತ ಇದರಲ್ಲಿ ಆತ ತೀರಿಕೊಳ್ತಾನೆ, ಕೆಲವೊಮ್ಮೆ ಯಶಸ್ವಿನೂ ಆಗ್ತಾನೆ. ಆತ ಹೆಣ್ಣಿನ ಪ್ರಾಣ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ಒಂದು ಇದರಲ್ಲಿ ಹೆಸರಲ್ಲಿ ಆತನಿಗೂ ಒಂದು ವೀರಗಲ್ಲು ಅನ್ನೋದನ್ನ ಹಾಕ್ತಾರೆ. ಈ ಸೇವಕರಿಗೂ ಸಹ ಅವರ ಹೆಸರಿನಲ್ಲಿ ಒಂದು ವೀರಗಲ್ಲು ಅಂತ ಹಾಕ್ತಾರೆ. ಕೆಲವು ಕಡೆ ಹಿಂದಿನ ಕಾಲದಲ್ಲಿ ಹಸುಗಳ ಒಂದು ಕಳ್ಳತನ ಹೆಚ್ಚಾಗಿರ್ತಾ ಇತ್ತು. ಯಾರೋ ಹಸು ಮೇಯ್ಸಕ್ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಪಕ್ಕದ ಹಳ್ಳಿಯವರು, ಪಕ್ಕದ ರಾಜ್ಯದವರು ಬಂದು ಇವರ ಹಸುಗಳನ್ನ, ದನಗಳನ್ನ ಒಡೆದುಕೊಂಡು ಹೋಗುವಂಥದ್ದು, ಕಳ್ಳತನ ಮಾಡೋಂಥದ್ದು ಕಂಡು ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ, ಕೆಲವು ಟೈಮಲ್ಲಿ ಯಶಸ್ವಿ ಆಗ್ತಾರೆ, ಕೆಲವು ಟೈಮಲ್ಲಿ ತೀರಿಕೊಂಡಿರ್ತಾರೆ. ಆ ತರದ ಹೋರಾಟ ಮಾಡಿದಂತ ವೀರರ ನೆನಪಿನಲ್ಲೂ ಸಹ ವೀರಗಲ್ಲುಗಳು ಅನ್ನೋಂಥದ್ದನ್ನ ಹಾಕ್ತಾರೆ. ಬೇಟೆ ಮಾಡುವಂತ ಸಂದರ್ಭದಲ್ಲಿ, ಕಾಡಿನಲ್ಲಿ ಬೇಟೆಗೆ ಮೊಲ ಏನು ಈ ತರದ ಬೇಟೆ ಆಡಕ್ ಹೋಗಿದ್ದಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಯಾವುದೋ ಹುಲಿ ಬಂದಾಗ ಅಥವಾ ಚಿರತೆ ಬಂದಾಗ, ಸಿಂಹ ಬಂದಾಗ ಅವುಗಳನ್ನ ಹೋರಾಟ ಮಾಡಿ ಕೊಂದಿರುವಂಥದ್ದು, ಅಥವಾ ಅವುಗಳ ಹೋರಾಟದಲ್ಲಿ ಆತ ತೀರಿಕೊಂಡಿದ್ರೆ ಆತನ ಹೆಸರಲ್ಲೂ ಸಹ ವೀರಗಲ್ಲುಗಳನ್ನ ಹಾಕ್ತಾರೆ. ಕೆಲವೊಮ್ಮೆ ಗ್ರಾಮಗಳ ಮೇಲೆ ಬೇರೆ ಯಾವುದೋ ರಾಜ್ಯದವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಗ್ರಾಮದ ಒಂದು ರಕ್ಷಣೆಗಾಗಿ ಆ ಹೋರಾಟ ಮಾಡಿ ಕೆಲವರು ತೀರ್ಕೊಂಡಿರ್ತಾರೆ, ಕೆಲವರು ಯಶಸ್ವಿಯಾಗಿರ್ತಾರೆ, ಅವರ ಹೆಸರಿನಲ್ಲೂ ವೀರಗಲ್ಲುಗಳು ಅನ್ನೋದನ್ನ ಹಾಕ್ತಾರೆ. ಇದುವರೆಗೆ ಈ ತರದ ವೀರಗಲ್ಲುಗಳು, ಬಲಿದಾನ ಪದ್ಧತಿ ಬಗ್ಗೆ ಹೆಚ್ಚಿಗೆ ನಮ್ಗೆ ಏನು ಇದು ಸಿಕ್ಕಿಲ್ಲ, ಆದ್ರೆ ಪ್ರಶ್ನೆಗಳನ್ನ ಕೇಳಿಲ್ಲ. ಇನ್ನು ಮುಂದೆ ಕೇಳುವಂತ ಸಾಧ್ಯತೆ ಇದೆ. ಈಗ ಇತ್ತೀಚೆಗೆ ಈ ವಿಚಾರಗಳ ಮೇಲೆ ಇದು ಸಾಮಾನ್ಯ ಜನರ ಇತಿಹಾಸ. ಇಲ್ಲಿರುವಂತ ಇವ್ರು ಯಾರೂ ಸಹ ವೇತನಕ್ಕಾಗಿಯೋ ಕೃತಜ್ಞತೆಗಾಗಿಯೋ ಮಾಡಿದಂಥವರಲ್ಲ. ಸಾಂದರ್ಭಿಕವಾಗಿ ಆ ಸ್ಥಿತಿಯಲ್ಲಿ, ಆ ಸಂದರ್ಭದಲ್ಲಿ ಎದುರಾದಂಥ ಸಮಸ್ಯೆಗಳನ್ನ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಸಾಮಾಜಿಕ ಜವಾಬ್ದಾರಿಯನ್ನ ಅಥವಾ ನೈತಿಕ ಮೌಲ್ಯಗಳನ್ನ ಮೆರೆಯುವಂತ ವೀರರಾಗಿರ್ತಾರೆ. ಇವತ್ತಿಗೆ ಆ ತರದ ವೀರರು ಈಗ ಹೆಚ್ಚಿಗೆ ಬೇಕಾಗಿದೆ. ಅದರಿಂದಾಗಿ ಇವುಗಳ ಮೇಲೆ ಪ್ರಶ್ನೆ ಕೇಳ ಸಾಧ್ಯತೆ ಇದೆ. ಅದು ರಾಷ್ಟ್ರಕೂಟರ ಕಾಲದಲ್ಲಿಂದ ಈ ತರದ ವೀರಗಲ್ಲುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಹೊಯ್ಸಳರ ಕಾಲಕ್ಕೆ ಇದು, ವಿಜಯನಗರ ಕಾಲಕ್ಕೆ ಇದು ಅಂತಿಮ ಏನು ಉತ್ಪ್ರಾಯ ಸ್ಥಿತಿಗಳನ್ನ ತಲುಪುತ್ತೆ. ಈ ಕೀಲುಗುಂಟೆ, ವೇಳಾವಳಿ, ಊರಳಿವು, ಈ ತರದ ಒಂದು ಇವುಗಳನ್ನ ಹೆಸರುಗಳಿಂದ ಈ ಒಂದು ವೀರಗಲ್ಲುಗಳನ್ನ ಕರೀತಾರೆ. ಇಷ್ಟೆಲ್ಲ ಹೇಳಿದ್ವಲ್ಲ, ಆ ವೀರಗಲ್ಲು ಹೇಗಿರುತ್ತೆ ಅಂದ್ರೆ ನೋಡಿ, ಇದು ಹಿಂಗಿರುತ್ತೆ. ಬೇಗೂರು ಅನ್ನೋಂಥದ್ದು, ಬೆಂಗಳೂರು ಅಂತ ಹೆಸರು ಬರ್ಲಿಕ್ಕೆ ಮೂಲ ಇನ್ನೊಂದಿದೆ, ಅದು ಬೇಗೂರು ಅಂತ. ಇದು ಬೇಗೂರು ವೀರಗಲ್ಲು. ನೋಡಿ, ಈ ವೀರಗಲ್ಲಿನಲ್ಲಿ ಒಂದು ಯುದ್ಧ ನಡಿಬೇಕಾದಂತ ಸಂದರ್ಭದಲ್ಲಿ ನೋಡಿ, ಆನೆಯ ಮೇಲೆ ಒಬ್ಬ ವ್ಯಕ್ತಿ, ಇಲ್ಲಿ ಕುದುರೆ ಮೇಲೆ ಒಬ್ಬ ವ್ಯಕ್ತಿ, ಇಲ್ಲಿ ಬಂದು ಎದುರು ಬದುರಿಗೆ ಯುದ್ಧ ಮಾಡಿರುವಂಥದ್ದು. ಇನ್ನಲ್ಲಿ ಕುದುರೆ ಮೇಲೆ ಇರುವಂತ ವ್ಯಕ್ತಿಗಳು ನೋಡಿ ಆನೆಗೆ ಬಾಣಗಳು ಹೊಕ್ಕಿರುವಂಥದ್ದು. ಅದ ನಂತರ ಸೈನ್ಯ ಹೆಂಗೆ ಅದ್ರ ಸುತ್ತಮುತ್ತ ಕವರ್ ಆಗ್ತಾ ಇತ್ತು, ಯುದ್ಧ ಭೂಮಿ ಹೇಗಿರ್ತಾ ಇತ್ತು, ರಣರಂಗ ಅನ್ನೋಂಥದ್ದು ಹೇಗಿರ್ತಾ ಇತ್ತು. ಅನಂತರ ಅವ್ರು ತೀರ್ಕೊಂಡ ನಂತರ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ವೀರ ಸ್ವರ್ಗ ಅಂತ ಕರಿತೇವೆ. ಯುದ್ಧ ಭೂಮಿಯಲ್ಲಿ ಮಾಡಿದಂಥವನು ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋಂಥ ಕಲ್ಪನೆ, ಅದನ್ನ ಇಲ್ಲಿ ಸ್ವರ್ಗಕ್ಕೆ ತಗೊಂಡು ಹೋಗುವಂತ ಚಿತ್ರಣವನ್ನು ಸಹ ಇಲ್ಲಿ ಕೊಡ್ತಾರೆ. ಎಷ್ಟು ರಣಭೀಕರವಾಗಿರ್ತಾ ಇತ್ತು, ರೋಚಕವಾಗಿರ್ತಾ ಇತ್ತು ಅನ್ನೋಂಥದ್ದನ್ನ ಈ ತರದ ವೀರಗಲ್ಲುಗಳು ತುಂಬಾ ಕಡಿಮೆ ವೀರಗಲ್ಲುಗಳು ಸಿಗ್ತದೆ. ಇದು ಒಂದು ವೀರಗಲ್ಲಾಗಿದೆ, ಬೇಗೂರು ವೀರಗಲ್ಲು. ಏನ್ ಕೇಳ್ಬೋದು, ಬೇಗೂರು ಅನ್ನೋಂಥ ವೀರಗಲ್ಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋಂಥದ್ದನ್ನ ಕೇಳ್ಬೋದು, ಅಥವಾ ಬೇಗೂರಿನಲ್ಲಿ ಕಂಡು ಬರುವಂತ ಶಾಸನ ಯಾವುದು ಅಂತ ಪ್ರಶ್ನೆಯನ್ನ ಕೇಳ್ಬೋದು. ನೋಡಿ, ಇದು
ಸಾಮಾನ್ಯವಾಗಿ ನಿಮ್ಮೆಲ್ಲ ಹಳ್ಳಿಗಳಲ್ಲೂ ಅಲ್ಲಲ್ಲಿ ಈ ಥರ ರಸ್ತೆಗಳಲ್ಲಿ ದೇವಸ್ಥಾನಗಳ ಹತ್ರ ಈ ಏನು ಸಪ್ತಮಾತೃಕೆ ಟೆಂಪಲ್ಸ್ ಹತ್ರ ಈ ಥರದ ಕಡೆ ಈ ಥರದ ಇವುಗಳನ್ನು ಕಾಣ್ತೀವಿ ನೋಡಿ. ಈ ಥರ ಒಂದು ಇದು ವೀರಗಲ್ಲಾಗಿರುತ್ತೆ. ಈ ವೀರಗಲ್ಲನ್ನು ಇಲ್ಲಿ ನಾವು ಗಮನಿಸಬಹುದು. ಇದನ್ನ ಇಲ್ಲಿ ಬಾಣ ಬಿಲ್ಲು ಹಿಡಿದಿರ್ತಾನೆ ಅನ್ನೋ ಕಾರಣಕ್ಕೆ ಇದು ರಾಮನ ಕಲ್ಲು ಅಂತ ಕೆಲವರು ಕರೀತಾರೆ. ಇನ್ನು ಕೆಲವರು ಇವ್ರಿಗೆ ಪೂಜೆ ಮಾಡುವಂಥದ್ದು ಕಾಣ್ತೇವೆ. ಆದ್ರೆ ಈತ ಯಾರು ಅಂದ್ರೆ ಹೋರಾಟ ಮಾಡಿ ಆ ಊರಿನ ರಕ್ಷಣೆಗಾಗೋ, ಹೆಣ್ಣಿನ ರಕ್ಷಣೆಗಾಗೋ, ಹಸುವಿನ ರಕ್ಷಣೆಗಾಗೋ ಹೋರಾಟ ಮಾಡಿರುವಂತ ವ್ಯಕ್ತಿ ಈತ ಆಗಿದ್ದಾನೆ. ನೋಡಿ, ಇಲ್ಲಿ ಒಬ್ಬ ವೀರ ಯುದ್ಧವನ್ನ ಮಾಡಂತ ಸಂದರ್ಭದಲ್ಲಿ ಈತ ತೀರ್ಕೊಂಡಿದ್ದಾನೆ. ಆತನ ಪತ್ನಿಯರು ನೋಡಿ ಇದನ್ನ ಕಮಲದ ಮೊಗ್ಗು ಅಂತ ಕರೀತಾರೆ. ನೋಡಿ ಇಲ್ಲಿ ಕಲಶ ಅಂತ ಕರೀತಾರೆ. ಈ ಕೈಯಲ್ಲಿ ಕಲಶವನ್ನು ಹಿಡಿದಿರ್ತಾರೆ. ಇವರು ಈ ವೀರನ ಪತ್ನಿಯರು. ಈ ವೀರ ಯುದ್ಧದಲ್ಲಿ ತೀರಿಕೊಂಡಿದ್ರಿಂದ ಆ ವೀರನ ಪತ್ನಿಯರು ಆ ಸತಿ ಸಹಗಮನ ಮಾಡಿರ್ತಾರೆ. ಅದರಿಂದಾಗಿ ಇದನ್ನ ಏನಂತ ಕರಿತೀವಿ, ಮಾಸ್ತಿ ಕಲ್ಲು ಅಂತ ಕರಿತೀವಿ, ಅಥವಾ ಮಹಾಸತಿ ಕಲ್ಲು ಅಂತ ಕರಿತೀವಿ. ಮಾಸ್ತಿ ಕಲ್ಲು ಅಥವಾ ಮಹಾಸತಿ ಕಲ್ಲು ಅಂತ. ಇಲ್ಲಿ ಕೆಲವು ಕಡೆ ಏನಾಗಿರುತ್ತೆ, ಈ ತರ ಮಹಿಳೆಯರದು ಮೊಗ್ಗಿಡಿದಿರುವಂತದ್ದು, ಕಲಶ ಹಿಡಿರುವಂತ ಚಿತ್ರ ಇರುತ್ತೆ. ಇನ್ನು ಕೆಲವೊಂದು ಕಡೆ ಬರೀ ಕೇವಲ ಕೈ ಒಂದು ಸಿಂಬಲ್ ಹಿಂಗಿರುತ್ತೆ, ಈ ತರ ಕೈ ಸಿಂಬಲ್ ಇರುತ್ತೆ. ಅದು ಸಹ ಮಹಾಸತಿ ಕಲ್ಲಾಗಿರುತ್ತೆ. ಅಂದ್ರೆ ಆ ಗ್ರಾಮದಲ್ಲಿ ಆ ವೀರ ಯಾರೋ ತೀರ್ಕೊಂಡಿದ್ದಾನೆ, ಆ ವೀರನ ನೆನಪಿನಲ್ಲಿ ಆಕೆ ಸತಿ ಸಹಗಮನ ಮಾಡಿರ್ತಾಳೆ. ಇವರು ಸತಿಯರು ಅಂತ. ಇಷ್ಟು ಗೊತ್ತಾಯ್ತು ನೋಡಿ. ಇದು ವೀರ. ಇಲ್ಲಿ ನೋಡಿ ಯುದ್ಧದಲ್ಲಿ ಇದಾಗಿರ್ತಾನೆ. ಸತ್ತೋದಂತ ಸಂದರ್ಭದಲ್ಲಿ, ತೀರಿಕೊಂಡಂತ ಸಂದರ್ಭದಲ್ಲಿ ನೋಡಿ ಈ ಸ್ವರ್ಗದಿಂದ ಬರುವಂತ ಈ ಕನ್ಯೆಯರು ಈ ವೀರನನ್ನ ಸ್ವರ್ಗಕ್ಕೆ ಕೊಂಡೊಯ್ತಾ ಇರೋಂಥದ್ದು. ಸ್ವರ್ಗಕ್ಕೆ ಹೋದ ನಂತರ ಅನಂತರ ಅಂತಿಮ ಪ್ರಾಪ್ತಿ ನೋಡಿ, ಇಲ್ಲಿ ಶಿವನ ಲಿಂಗ ಇರುತ್ತೆ. ಇಲ್ಲಿ ಆ ವೀರ ಅನ್ನತವನು ಕೂತಿರ್ತಾನೆ. ಇಲ್ಲಿ ಆ ವೀರನಿಗೆ ಮತ್ತು ಆ ಶಿವನಿಗೆ ಸೇವೆ ಮಾಡುವಂತ ಒಬ್ಬ ಮಹಿಳೆ ಅಲ್ಲಿ ನಿಂತಿರ್ತಾಳೆ. ಇದು ವೀರ ಸ್ವರ್ಗ ಅಂತ ಕರಿತೀವಿ, ಯುದ್ಧದಲ್ಲಿ ಮಾಡಿದಂತವನು ಅನ್ನೋಂಥದ್ದು. ಇದು ಪ್ರಾಚೀನ ಭಾರತದಲ್ಲೇ ಇತ್ತು ಅನ್ನೋದು. ನೋಡಿ ಇಲ್ಲಿ ಬೇಟೆ ಆಡುವಂತ ಇಲ್ಲಿ ವೀರಗಲ್ಲು, ಇಲ್ಲಿ ನೀವು ಗಮನಿಸಬೇಕಿದು. ಇದು ಬೇಟೆ ಆಡುವಂತ ಸಂದರ್ಭದಲ್ಲಿ ಪ್ರಾಣಿಯನ್ನ ಕೊಂದಿರುವಂತದ್ದು, ಅದು ಒಬ್ಬ ವೀರನ ಒಂದು ಇದಾಗಿರುತ್ತೆ. ಇನ್ನೊಂದು ವಿಶೇಷವಾಗಿರುವಂತದ್ದು ನಾನು ಆತ್ಮಾರ್ಪಣ ಅಂತ ಕರಿತೀವಿ, ಬಲಿದಾನ ಅಂತ ಕರಿತೀವಿ. ನೋಡಿ ಇಲ್ಲಿ ಕಾಣಬಹುದು. ನೋಡಿ ಇಲ್ಲಿ ಇದು ಶೂಲ. ಇದು ಈ ಶೂಲಕ್ಕೆ ಇಲ್ಲೊಂದು ದೊಡ್ಡ ಒಂದು ವೇದಿಕೆಯನ್ನ ಕಟ್ಟಿರ್ತಾರೆ. ಇಲ್ಲಿ ಆ ವೇದಿಕೆಯಿಂದ ಇಲ್ಲಿ ನೆಗೆದು ಈ ಶೂಲದ ಮೇಲೆ ಬಿದ್ದು ಈತ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಈತನ ಆತ್ಮ ಬಲಿದಾನ ಅಂತ ಕರಿತೀವಿ. ಆತ್ಮ ಬಲಿದಾನ ಅಂದ್ರೆ ಏನಕ್ಕೋಸ್ಕರ ಅಂದ್ರೆ ತಮ್ಮ ರಾಜನಿಗೆ ಗಂಡು ಮಕ್ಕಳಾಗಲಿ, ಅಥವಾ ಆ ಊರಿಗೆ ಒಳ್ಳೆಯದಾಗಲಿ, ಅಥವಾ ರಾಜನಿಗೆ ಒಳ್ಳೆಯದಾಗಲಿ, ಅಥವಾ ರಾಜನಿಗೆ ಯುದ್ಧದಲ್ಲಿ ಯಶಸ್ವಿ ಸಿಗಲಿ ಅಂತ ಕೆಲವರು ದೇವರಿಗೆ ತಮ್ಮ ಪ್ರಾಣವನ್ನ ಈ ರೀತಿ ಸ್ವಯಂ ಅರ್ಪಣೆ ಮಾಡೋದಕ್ಕೆ ಆತ್ಮ ಬಲಿದಾನ ಅಂತ ಕರಿತೀವಿ. ಈ ತರದ ಆತ್ಮ ಬಲಿದಾನಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಒಂದು ಶೂಲದ ಮೇಲೆ ನೆಗೆದು ಆತ್ಮಾರ್ಪಣೆ ಮಾಡಿಕೊಳ್ಳುವಂಥದ್ದು, ಇನ್ನೊಂದು ಕತ್ತಿಯಿಂದ ತಮ್ಮ ಕತ್ತನ್ನ ತಾವೇ ಕತ್ತರಿಸಿಕೊಳ್ಳುವಂಥದ್ದು. ಈ ತರದ ಒಂದು ವಿವಿಧ ರೀತಿಯ ಆತ್ಮ ಬಲಿದಾನಗಳನ್ನ ರಾಷ್ಟ್ರಕೂಟರು, ಅನಂತರ ಕಾಲದಲ್ಲಿ ಹೊಯ್ಸಳರು, ವಿಜಯನಗರ ಕಾಲದಲ್ಲಿ ನಾವು ಹೆಚ್ಚಿಗೆ ಕಾಣ್ತೇವೆ. ಇವು ಸಾಮಾನ್ಯವಾಗಿ ನಿಮಗೆ ಗೊತ್ತಿಲ್ಲದೆ ಇರೋಂಥ ಕಾನ್ಸೆಪ್ಟ್ಗಳು. ಇತ್ತೀಚೆಗೆ UPSC KPSC ಯಲ್ಲೂ ಸಹ ಇದ್ರ ಬಗ್ಗೆ ಪ್ರಶ್ನೆ ಕೇಳುವಂತ ಸಾಧ್ಯತೆ. ಇದು ಸಾಮಾನ್ಯ ಜನರ ಇತಿಹಾಸ. ಇದುವರೆಗೆ ನಾವು ಓದ್ತಾ ಇರೋಂಥದ್ದು ಯಾರ್ದು, ಎಲ್ಲ ರಾಜರ ಇತಿಹಾಸ, ಅಧಿಕಾರಿಗಳ ಇತಿಹಾಸವನ್ನು ಓದ್ತಾ ಇದ್ವಿ. ಅದು ಬಿಟ್ರೆ ಕಲ್ಚರಲ್ ಇತಿಹಾಸವನ್ನು ಓದ್ತಾ ಇದ್ದೀವಿ. ಇವರೆಲ್ಲ ಸಾಮಾನ್ಯ ಜನರು, ಆ ಸಮಾಜದ ಸಮಾನವಾಗಿ ಸಾಮಾನ್ಯ ವರ್ಗದಲ್ಲಿರುವಂತ ಜನ ಸೊಸೈಟಿಗಾಗಿ ತಮ್ಮ ಏನು ವೀರತ್ವ ಗುಣಗಳನ್ನ ಅಥವಾ ಸೇವಾ ಮನೋಭಾವವನ್ನ ಅಥವಾ ತಮ್ಮ ತ್ಯಾಗವನ್ನ ತೋರಿಸುವಂತದ್ದನ್ನ ನಾವಿಲ್ಲಿ ಕಾಣ್ತೇವೆ. ಇದು ವಿಶೇಷ ಆಗಿದೆ. ಆರ್ಥಿಕ ವ್ಯವಸ್ಥೆ ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲಾ ರಾಜವಂಶಕ್ಕೂ ಪ್ರಮುಖ ಆದಾಯ ಭೂ ಕಂದಾಯ ಆಗಿತ್ತು. 6ನೇ ಒಂದು ಭಾಗ ಕಂದಾಯ ವಿಧಿಸ್ತಾ ಇದ್ರು. ಇಲ್ಲಿ ಬಳ್ಳಾರಿ, ಬಿಜಾಪುರ, ಕಡಪ, ಧಾರವಾಡ, ಗೋಲ್ಕೊಂಡ ಮುಂತಾದ ಕಡೆ ತಾಮ್ರದ ಮತ್ತು ವಜ್ರದ ಗಣಿಗಳಿದ್ದವು. ಇದರ ಮುಖಾಂತರನೂ ಸಹ ಆದಾಯ ಬರ್ತಾ ಇತ್ತು ರಾಜರಿಗೆ. ಅರಬರು ಪಶ್ಚಿಮ ಕರಾವಳಿಯಲ್ಲಿ ಅಲ್ಲಲ್ಲಿ, ನೀವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಏನಾಗಿತ್ತು, ಅರಬರು ಭಾರತವನ್ನು ವಶಪಡಿಸಿಕೊಳ್ಳಲಿಕ್ಕೆ 2-3 ಸರಿ ಯುದ್ಧ ಮಾಡಿದ್ರು, ಸೋತಿದ್ರು. ಅನಂತರ ರಾಷ್ಟ್ರಕೂಟರ ಕಾಲದ ಏನಾಯಿತು, ಯುದ್ಧ ಮಾಡೋದನ್ನು ಬಿಟ್ಟರು, ರಾಜರ ಜೊತೆ ರಾಯಭಾರಿಗಳನ್ನ ಕಳಿಸಿ ಸಂಪರ್ಕವನ್ನ ಬೆಳೆಸಿಕೊಂಡು ಅದರ ಮುಖಾಂತರ ವ್ಯಾಪಾರಿ ಪ್ರಯೋಜನಗಳನ್ನ ಪಡೆಯುವಂಥದ್ದು, ವ್ಯಾಪಾರಿಗಳು ರಕ್ಷಣೆಯನ್ನ ಪಡೆಯುವಂಥದ್ದು, ಇಲ್ಲಿ ರಿಯಾಯಿತಿಗಳನ್ನ ಪಡೆಯುವಂಥದ್ದು ಮಾಡಿಕೊಳ್ತಾರೆ ರಾಷ್ಟ್ರಕೂಟರ ಕಾಲದಲ್ಲಿ. ಅದಕ್ಕೆ ನೀವು ಅಮೋಘ ವರ್ಷನ ಕಾಲದಲ್ಲಿ ಸುಲೇಮಾನ್ ಅನ್ನಂತವನಾಗಿರ್ಲಿ, ಅಲ್ ಮಸೂದಿ ಅನ್ನಂತವರಾಗಿರ್ಲಿ, ಇವರೆಲ್ಲರೂ ಏನು ರಾಷ್ಟ್ರಕೂಟರ ಕಾಲದಲ್ಲಿ ಬರ್ತಾರಲ್ವಾ, ಅವರೆಲ್ಲರೂ ಈ ವ್ಯಾಪಾರದ ರಿಯಾಯಿತಿಗಳು ಮತ್ತು ವ್ಯಾಪಾರದ ಮಾರ್ಗದ ಮುಖಾಂತರ ಬಂದಿರುವಂತವ್ರು. ಮಾರ್ಕೋಪೋಲೋ ಅನ್ನಂತವನು, ಇಬ್ನ ಬಟೂಟ ಅನ್ನಂತವನು ಈ ಏನು ರಾಷ್ಟ್ರಕೂಟರ ಕಾಲದಲ್ಲಿ ದಖನ್ ಭಾಗದಲ್ಲಿ ವಜ್ರದ ಗಣಿಗಾರಿಕೆ ನಡೀತಾ ಇತ್ತು. ಆದರೆ ವಜ್ರಗಳನ್ನ ರಫ್ತು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ಆಗ ಬೇರೆ ಯಾವುದೇ ದೇಶಕ್ಕೆ ವಜ್ರಗಳ ಬಗ್ಗೆ ತಿಳಿದಿರೋದಿಲ್ಲ, ಅವುಗಳ ಮೌಲ್ಯ ತಿಳಿದಿರೋದಿಲ್ಲ. ನಂತರ ಆ ವಜ್ರಗಳನ್ನ ಕೊಂಡುಕೊಳ್ಳಬಹುದಾದಂತಹ ಶ್ರೀಮಂತಿಕೆಯನ್ನು ಸಹ ಬೇರೆ ದೇಶಗಳಲ್ಲಿ ಇರೋದಿಲ್ಲ. ಆದ್ರೆ ಭಾರತದ ರಾಜರು ಶ್ರೀಮಂತರಾಗಿದ್ರಿಂದ ಇಲ್ಲಿ ವಜ್ರಗಳನ್ನ ಕೊಂಡುಕೊಳ್ಳುವಂಥದ್ದು, ಅಲಂಕಾರ ಮಾಡ್ಕೊಳ್ಳುವಂಥದ್ದು ನಾವು ಇದನ್ನ ಗಮನಿಸಬಹುದು. ಇನ್ನು ಆರ್ಥಿಕತೆ ಅಂತ ಬಂದಾಗ ರಾಷ್ಟ್ರಕೂಟರ ಕಾಲದಲ್ಲಿ ನಾಣ್ಯಗಳನ್ನ ಸುವರ್ಣ, ದ್ರಹ್ಮ, ಗದ್ಯಾಣ,
ಕಾಸು, ವಿಷದಿ, ಮಂಜಾಡಿ, ಅಕ್ಕಂ ಈ ತರದ ವಿವಿಧ ಹೆಸರುಗಳಿಂದ ಕರೀತಾ ಇದ್ರು. ಇವರ ಕಾಲದಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಮಾಡ್ತಾ ಇದ್ರು ಅನ್ನಂಥದ್ದು. ಇವರ ಕಾಲದ ಧರ್ಮ ರಾಷ್ಟ್ರಕೂಟರದು ಸಾಮಾನ್ಯವಾಗಿ ನೀವು ಇಲ್ಲಿ ಗಮನಿಸಬಹುದು. ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಧಾರ್ಮಿಕ ಸಾಮರಸ್ಯ ಅಂತ ಬರುತ್ತೆ. ಅದು ಶೈವ ಆಗಿರ್ಲಿ, ವೈಷ್ಣವ ಆಗಿರ್ಲಿ, ಜೈನ ಆಗಿರ್ಲಿ, ಬೌದ್ಧ ಆಗಿರ್ಲಿ ಅನ್ನೋಂಥದ್ದು ಇತ್ತು. ಎಲ್ಲರಿಗೂ ರಾಜರು ಪ್ರೋಷಣೆ ಕೊಡ್ತಾ ಇದ್ರು. ರಾಜರು ಸುಮಾರು ಜನ ಬೇರೆ ಬೇರೆ ಧರ್ಮಗಳನ್ನ ಆಚರಣೆ ಮಾಡ್ತಾ ಇದ್ರು. ಅದೇ ರೀತಿ ರಾಷ್ಟ್ರಕೂಟರ ಕಾಲದಲ್ಲಿ ವೈದಿಕ ಧರ್ಮ, ಜೈನ ಧರ್ಮ, ಅದರಲ್ಲಿ ಶೈವ ಮತ್ತು ವೈಷ್ಣವ ಧರ್ಮಗಳು ಸಾಮಾನ್ಯವಾಗಿ ಪ್ರಚಲಿತದಲ್ಲಿತ್ತು. ಬೌದ್ಧ ಧರ್ಮ ಕಡಿಮೆ ಆಗ್ತಾ ಬರ್ತಾ ಇತ್ತು ಬಾದಾಮಿ ಚಾಲುಕ್ಯರ ಕಾಲದಿಂದ. ಇವರ ಮುದ್ರಿಕೆಗಳಲ್ಲಿ, ಸೀಲ್ಗಳಲ್ಲಿ ಸಾಮಾನ್ಯವಾಗಿ ರಾಜಚಿಹ್ನೆ ಅಂತ ಕರಿತೀವಲ್ವಾ, ಅದರಲ್ಲಿ ಗರುಡ ಮತ್ತು ಯೋಗ ಮುದ್ರೆಯಲ್ಲಿರುವಂತಹ ಶಿವನ ಚಿತ್ರಗಳಿರುವಂತದ್ದನ್ನ ಕಾಣ್ತೀವಿ ನೋಡಿ. ಇದು ಧಾರ್ಮಿಕ ಸಾಮರಸ್ಯಕ್ಕೆ ಸಿಂಬಲ್. ಯಾಕೆಂದ್ರೆ ಗರುಡ ಅನ್ನೋಂಥದ್ದು ವಿಷ್ಣುವಿನ ಆರಾಧನೆ ಆಗತ್ತೆ, ಶಿವ ಅನ್ನೋಂಥದ್ದು ಶೈವ ಪಂಥದ್ದಾಗತ್ತೆ. ಹಾಗಾಗಿ ಇವುಗಳಿಗೂ ಸಹ ಇಲ್ಲಿ ಪ್ರೋತ್ಸಾಹ ಇತ್ತು. ಅಮೋಘ ವರ್ಷ ನೃಪತುಂಗ ಆರಂಭದಲ್ಲಿ ಶೈವನಾಗಿದ್ದು ಅನಂತರ ಜೈನ ಧರ್ಮಕ್ಕೆ ಸೇರಿಕೊಳ್ತಾನೆ ಅನ್ನೋದನ್ನು ನೀವು ಗಮನಿಸಿದಿರಿ. ಜೈನ ಮಹಾಸೇನಾಚಾರ್ಯ ಅನ್ನಂಥವ್ರು ಇವರನ್ನ ಮಹಾವೀರಾಚಾರ್ಯರಂತವ್ರು ಇವ್ರನ್ನ ಪ್ರಭಾವಿತರು ಮಾಡಿದಂಥವ್ರು. ಧಾರ್ಮಿಕ ಸಾಮರಸ್ಯ ಇದ್ದಿದ್ದನ್ನ ನಾವು ಗಮನಿಸಬಹುದು. ವಿಷ್ಣುವಿನ ಆರಾಧಕನಾಗಿರುವಂತಹ ಅಮೋಘ ವರ್ಷನೂ ಸಹ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಗ್ರಾಮದಲ್ಲಿ ಅಥವಾ ರಾಜ್ಯದಲ್ಲಿ ಬರಗಾಲ ಬರುತ್ತೆ, ಕ್ಷಾಮ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಹೆಬ್ಬೆರಳನ್ನ, ಇಲ್ಲಿ ಸುಮಾರು ಜನ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವರು ಬಲ ಬೆರಳು, ಬಲಗೈ ಬೆರಳು ಹೆಬ್ಬೆರಳು, ಎಡಗೈ ಹೆಬ್ಬೆರಳು ಅನ್ನೋಂಥದ್ದು ಕಾಂಟ್ರವರ್ಸಿ ಬರುತ್ತೆ. ಸಾಮಾನ್ಯವಾಗಿ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿರೋಂಥದ್ದು ತುಂಬಾ ಪ್ರಮುಖವಾಗಿರುವಂಥದ್ದು ಬಲಗೈ ಹೆಬ್ಬೆರಳು. ಅಲ್ಲಿ ಶಾಸನದಲ್ಲಿ, ಇದು ಸಂಜನ ಶಾಸನದಲ್ಲಿ ಈ ಮಾಹಿತಿ ಸಿಗುತ್ತೆ. ಅಲ್ಲೇನು ಬಲಗೈ ಎಡಗೈ ಅನ್ನೋಂಥದ್ದನ್ನ ಮೆನ್ಷನ್ ಮಾಡಿಲ್ಲ, ಹೆಬ್ಬೆರಳನ್ನ ಕೊಡ್ತಾನೆ ಅನ್ನೋಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಅದರಿಂದಾಗಿ ಈ ತರದ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಎಡಗೈ ಬೆರಳನ್ನ ಕೊಟ್ನಾ ಬಲಗೈ ಬೆರಳನ್ನ ಕೊಟ್ನಾ ಅಂತ. ಇಲ್ಲಿ ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ, ಹೆಬ್ಬೆರಳನ್ನ ಕೊಲ್ಲಾಪುರದ ಲಕ್ಷ್ಮಿಗೆ ಅರ್ಪಿಸಿದವರು ಯಾರು, ಅಥವಾ ಕೊಲ್ಲಾಪುರದ ಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನ ಅರ್ಪಿಸಿದಂತ ರಾಜವಂಶ ಯಾವುದು, ರಾಜ ಯಾರು, ಈ ತರದ ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾರೆ. ಬೌದ್ಧ ಧರ್ಮ ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನೇರಿ ಅನ್ನೋಂಥ ಒಂದು ಭಾಗದಲ್ಲಿತ್ತು. ಅಲ್ಲಿ ಸಂಗಾರಾಮ ಅಥವಾ ಸಂಘ ಅನ್ನುವಂಥದ್ದು ಇತ್ತು. ಸೊಲ್ಲಾಪುರದ ಜಿಲ್ಲೆಯ ಕಂಪಿಲ ಹಾಗೂ ಧಾರವಾಡ ಜಿಲ್ಲೆಯ ಡಂಬಳದಲ್ಲಿ ಬೌದ್ಧ ಮಠಗಳು ಇದ್ದವು. ಅಲ್ಲಿಗೆ ಪೂರ್ತಿ ನಶಿಸಿ ಹೋಗಿರಲಿಲ್ಲ, ಅಲ್ಲಲ್ಲಿ ಬೌದ್ಧ ಮಠಗಳು ಇದ್ದವು. ಜೈನ ಧರ್ಮ ಇತ್ತ, ಜೈನ ಧರ್ಮವೂ ಇತ್ತು. ಅದರಲ್ಲಿ ಬಹುಶಃ ಬಾದಾಮಿ ಚಾಲುಕ್ಯರ ಕಾಲದಿಂದಲೇ ದಕ್ಷಿಣ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೌದ್ಧ ಧರ್ಮಕ್ಕಿಂತ ಜೈನ ಧರ್ಮಕ್ಕೆ ಹೆಚ್ಚು ಪೋಷಣೆ ಸಿಗ್ತಾ ಹೋಗುತ್ತೆ. ಅದನ್ನ ನಾವು ಇಲ್ಲಿ ಗಮನಿಸಬಹುದು. ಅದಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ಕೃಷ್ಟ ಕೊಡುಗೆಯನ್ನ ಕೊಟ್ಟಂತ, ಆರಂಭದ ಕನ್ನಡ ಸಾಹಿತ್ಯವನ್ನು ಕೊಟ್ಟಂತ ಪಂಪ ಆಗಿರ್ಬೋದು, ಪೊನ್ನ ಆಗಿರ್ಬೋದು, ಇವರು ಜೈನ ಧರ್ಮಕ್ಕೆ ಸೇರಿದಂತ ಕವಿಗಳು ಆಗಿದ್ರು. ಇವರಿಗೆ ರಾಷ್ಟ್ರಕೂಟರು ಆಶ್ರಯವನ್ನು ಸಹ ನೀಡಿದ್ರು. ಜಿನಸೇನಾಚಾರ್ಯ ಅನ್ನತವನು ಅಮೋಘ ವರ್ಷನಿಗೆ ಗುರುವಾಗಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಷ್ಟೇ ಅಲ್ಲ, ಪಾರ್ಸಿಗಳು, ಇದು ಇನ್ನು ವಿಶೇಷ ಆಗತ್ತೆ. ಪಾರ್ಸಿ ಧರ್ಮದವರು ಇದು ಪರ್ಷಿಯಾ ದೇಶದಿಂದ ಅಥವಾ ಬೇರೆ ದೇಶದಿಂದ ಭಾರತಕ್ಕೆ ವಲಸೆ ಬಂದು ಗುಜರಾತ್ ಭಾಗದಲ್ಲಿ ನೆಲೆ ನಿಲ್ತಾರೆ ರಾಷ್ಟ್ರಕೂಟರ ಕಾಲದಲ್ಲಿ. ಅದೇ ರೀತಿ ಅರಬರು ಸಹ ಪಶ್ಚಿಮ ಕರಾವಳಿಯಲ್ಲಿ ನೆಲೆ ನಿಲ್ತಾರೆ ರಾಷ್ಟ್ರಕೂಟರ ಕಾಲದಲ್ಲಿ ವ್ಯಾಪಾರಕ್ಕೋಸ್ಕರ. ಪಾರ್ಸಿಗಳು ಬರುವಂತದ್ದು ಧಾರ್ಮಿಕ ರಕ್ಷಣೆಗೋಸ್ಕರ, ಬೇರೆ ಎಲ್ಲೂ ಆಶ್ರಯ ಸಿಗದೆ ಭಾರತದಲ್ಲಿ ಆಶ್ರಯ ಸಿಗುತ್ತೆ, ಅದಕ್ಕೆ ಇಲ್ಲಿ ಬರ್ತಾರೆ. ಅರಬರು ಬರುವಂತದ್ದು ವ್ಯಾಪಾರದ ದೃಷ್ಟಿಯಿಂದ. ಇವರಿಬ್ಬರು ಬರುವಂತದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಇದು ವಿಶೇಷ. ರಾಷ್ಟ್ರಕೂಟರ ಒಂದು ಸಾಹಿತ್ಯಕ್ಕೆ ಬಂದಾಗ ಶ್ರೀ ವಿಜಯ ತುಂಬಾ ಕನ್ನಡ ಸಾಹಿತ್ಯ ಆರಂಭ ಆಗುವಂಥದ್ದು ಲಭ್ಯವಾಗಿರುವಂತಹ ಗ್ರಂಥ ಕವಿರಾಜ ಮಾರ್ಗ. ಅದು ಕನ್ನಡದ ಕಾವ್ಯ ಮೀಮಾಂಸಾ ಅಂತ ಕರಿತೀವಿ ಆ ಕೃತಿ, ಆ ಒಂದು ಶೈಲಿಯಲ್ಲಿದೆ. ಇದರ ಕರ್ತೃ ಶ್ರೀ ವಿಜಯ ಅನ್ನಂಥವನು. ರಾಷ್ಟ್ರಕೂಟರ ಅರಸ ಅಮೋಘ ವರ್ಷನ ಕಾಲದಲ್ಲಿ ಈ ಕೃತಿ ರಚನೆ ಆಗುತ್ತೆ. ಕವಿರಾಜ ಮಾರ್ಗವನ್ನ ರಚನೆ ಮಾಡಿದಂತ ಶ್ರೀ ವಿಜಯನಿಗೆ ಆಶ್ರಯ ಕೊಟ್ಟಿದ್ದಂಥವನು ಅಮೋಘ ವರ್ಷ. ಈ ಕೃತಿ ಏನ್ ಹೇಳುತ್ತೆ, ಮೊದಲಿಗೆ ಕರ್ನಾಟಕದ ಭೌಗೋಳಿಕ ಎಲ್ಲೆಯನ್ನು ಹೇಳುತ್ತೆ. ಕರ್ನಾಟಕ, ಕನ್ನಡ ಮಾತನಾಡುವಂತ ಕನ್ನಡಿಗರು ಇರುವಂತ ಪ್ರದೇಶ ಎಲ್ಲಿಂದ ಎಲ್ಲಿಯವರೆಗೆ ಇದೆ ಅಂತ. ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತರಿಸಿರುವಂತ ನಾಡು ಅದು ಕನ್ನಡ ನಾಡು ಅಂತ ಹೇಳ್ತಾರೆ. ರಾಷ್ಟ್ರಕೂಟರು ಈ ಕನ್ನಡ ನಾಡನ್ನ ಪೂರ್ಣ ಪ್ರಮಾಣದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಈ ಕವಿರಾಜ ಮಾರ್ಗ ಅನ್ನೋಂಥದ್ದು ತಮಿಳಿನ ಒಂದು ಪಲ್ಲವರ ಕಾಲದಲ್ಲಿ ದಂಡಿ ಅನ್ನಂತ ಒಬ್ಬ ಕವಿ ಬರ್ತಾನೆ. ಆತ ಕಾವ್ಯಾದರ್ಶ ಅನ್ನಂತ ಕೃತಿಯನ್ನ ಬರೆದಿದ್ದಾನೆ. ಇದನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಕವಿರಾಜ ಮಾರ್ಗ ಅನ್ನತಕ್ಕಂಥ ಕೃತಿಯನ್ನ ಹಳಗನ್ನಡದಲ್ಲಿ ರಚಿಸಲಾಗಿದೆ. ಅಮೋಘ ವರ್ಷನೂ ಸಹ ಸ್ವತಃ ಕವಿಯಾಗಿದ್ದ ಈತ ಪ್ರಶ್ನೋತ್ತರ ಮಾಲಿಕ ಅನ್ನುವಂಥ ಒಂದು ಸಂಸ್ಕೃತ ಕೃತಿಯನ್ನ ಬರೀತಾನೆ. ಪಂಪ ಕನ್ನಡದ ಆದಿಕವಿ ಅಂತ ಕರಿತೀವಿ, ಮಹಾಕವಿ ಅಂತ ಕರಿತೀವಿ, ನಾಡೋಜ ಅಂತ ಕರಿತೀವಿ. ಈತ ಎರಡನೇ ಅರಿಕೇಸರಿ ಅಥವಾ ಇಮ್ಮಡಿಯ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದಂತ ಜೈನ ಧರ್ಮದ ಅನುಯಾಯಿ.
ಈತ ಗದ್ಯ ಮತ್ತು ಪದ್ಯ ಎರಡೂ ಮಿಶ್ರಣ, ಗದ್ಯ ಅಂದ್ರೆ ನಿಮಗೆ ಗೊತ್ತಿದೆ, ಪದ್ಯ ಅಂದ್ರೂ ನಿಮಗೆ ಗೊತ್ತಿದೆ, ಆದ್ರೆ ಗದ್ಯ ಪದ್ಯಗಳ ಮಿಶ್ರವಾದಂತ ಒಂದು ಶೈಲಿಯನ್ನ ಚಂಪು ಶೈಲಿ ಅಂತ ಕರೀತಾರೆ. ಆ ಚಂಪು ಶೈಲಿಯಲ್ಲಿ ಪಂಪ ತನ್ನ ಕೃತಿಗಳನ್ನ ರಚನೆ ಮಾಡ್ತಾನೆ. ಈತ ಕನ್ನಡದ ರತ್ನತ್ರಯರು ಅಂದ್ರೆ ಕನ್ನಡದ ರತ್ನಗಳು ಅಂತ, ತ್ರಯರು ಅಂದ್ರೆ 3 ಜನ, ರತ್ನಗಳು ಕನ್ನಡದ 3 ರತ್ನಗಳು ಅಂದ್ರೆ ಕನ್ನಡದ ರತ್ನತ್ರಯರಲ್ಲಿ 3 ಜನ ಯಾರ್ಯಾರು? ಪಂಪ, ಪೊನ್ನ, ರನ್ನ. 3 ಜನರಲ್ಲಿ ಪಂಪ ಸಹ ಒಬ್ಬ ಆಗಿದ್ದಾನೆ. ಈತನ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ರನ್ನ ರತ್ನತ್ರಯರಲ್ಲಿ ಈತನೂ ಸಹ ಒಬ್ಬ. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನೋಂಥದ್ದು, ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನೋಂಥ ಪ್ರಮುಖ ಕೃತಿಗಳನ್ನ ಈತ ಬರೆದಿದ್ದಾನೆ. ಈತ ಚಾಲುಕ್ಯರ 2ನೇ ತೈಲಪನ ಕಾಲದಲ್ಲಿ ಆ ಒಂದು ಆಶ್ರಯದಲ್ಲಿ ಇರ್ತಾನೆ. ಅವನ ಮಗ ಸತ್ಯಾಶ್ರಯ ಇರುವೆ ಬೆಡಂಗ, ಯಾರೋ 2ನೇ ತೈಲಪನ ಚಕ್ರವರ್ತಿ ಇರ್ತಾನಲ್ಲ, ಅಹಮಲ್ಲ ಅಂತ ಬರ್ತಾನೆ. ಆತನ ಕಾಲದಲ್ಲಿ ಸತ್ಯಾಶ್ರಯ ಅನ್ನೋಂಥವನ ಒಂದು ಏನು ಇರುವೆ ಬೆಡಂಗ ಸತ್ಯಾಶ್ರಯ ಅನ್ನೋ ಆಸ್ಥಾನದಲ್ಲಿ ಇರ್ತಾನೆ. ಈತನಿಗೆ ಕವಿ ಚಕ್ರವರ್ತಿ ಅಂತ ಬಿರುದಿದೆ. ನೋಡಿ, ಇಲ್ಲಿ ಪಂಪನಿಗೆ ಕವಿ ಚಕ್ರವರ್ತಿ ಅನ್ನೋಂಥದ್ದು ಬಿರುದಿಲ್ಲ, ಆದ್ರೆ ರನ್ನನಿಗೆ ಕವಿ ಚಕ್ರವರ್ತಿ ಅನ್ನೋಂಥ ಬಿರುದಿದೆ. ಇದು ವಿಶೇಷ ಪ್ರಶ್ನೆಗಳನ್ನ ಕೇಳ್ತಾರೆ. ಪೊನ್ನ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದಲ್ಲಿ ಇರ್ತಾನೆ. ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮ್ಯಾಭ್ಯುದಯ ಮತ್ತು ಉಭಯ ಕವಿ ಚಕ್ರವರ್ತಿ ಅನ್ನೋಂಥ ಬಿರುದು ಈತ ಪಡೆದಿರ್ತಾನೆ. ಯಾರೋ ಇಲ್ಲಿ ನೋಡಿ, ರನ್ನನಿಗೆ ಕವಿ ಚಕ್ರವರ್ತಿ, ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕರೆಯಲಾಗುತ್ತೆ. ಶಾಂತಿನಾಥ ಪುರಾಣ ಅಥವಾ ಶಾಂತಿ ಪುರಾಣ ಅನ್ನೋಂಥದ್ದು 16ನೇ ತೀರ್ಥಂಕರನಾದಂಥ ಶಾಂತಿನಾಥನನ್ನ ಕುರಿತು ಈತ ರಚನೆ ಮಾಡಿದ್ದಾನೆ. ಜಿನಸೇನ ಅಂತ ಬರ್ತಾನೆ, ಈತನು ಸಹ ಜೈನ ಪಂಡಿತ ಆಗಿರ್ತಾನೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಈತ ಹರಿವಂಶ, ಆದಿಪುರಾಣ, ಧವಳ, ಜಯಧವಳ, ಪಾರ್ಶ್ವಾಭ್ಯುದಯ ಅನ್ನೋಂಥ ಕೃತಿಗಳನ್ನ ಈತ ಬರೀತಾನೆ. ಈತ ಅಮೋಘ ವರ್ಷನಿಗೂ ಸಹ ಗುರುವಾಗಿ ಕರ್ತವ್ಯವನ್ನ ನಿರ್ವಹಿಸಿರ್ತಾನೆ. ಶಿವಕೋಟ್ಯಾಚಾರ್ಯ ಅನ್ನೋಂಥವನು ಬರ್ತಾನೆ. ಈತ ಒಡ್ಡಾರಾಧನೆ ಅನ್ನೋಂಥ ಕೃತಿಯನ್ನ ಬರೀತಾನೆ. ಅದು ಕನ್ನಡದ ಮೊದಲ ಗದ್ಯ ಕೃತಿ. ಅಲ್ಲಿಗೆ ರಾಷ್ಟ್ರಕೂಟರ ಕಾಲದಲ್ಲಿ 2 ಜನರಲೈಸ್ ಮಾಡ್ಕೋಬೇಕು. ಕನ್ನಡದ ಮೊದಲ ಕೃತಿ ರಚನೆ ಆಗಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಕನ್ನಡದ ಮೊದಲ ಗದ್ಯ ಕೃತಿ ರಚನೆ ಆಗಿದ್ದು ಸಹ ರಾಷ್ಟ್ರಕೂಟರ ಕಾಲದಲ್ಲಿ. ತ್ರಿವಿಕ್ರಮ ಅನ್ನೋಂಥವನು ಬರ್ತಾನೆ ರಾಷ್ಟ್ರಕೂಟರ ಕಾಲದಲ್ಲಿ. ಈತ ನಳಚಂಪು, ಮಾದಲಸ ಚಂಪು ಅನ್ನೋಂಥ ಕೃತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ಶಕಟಾಯನ ಅನ್ನೋಂಥವನು ಬರ್ತಾನೆ. ಈತ ಶಬ್ದಾನುಶಾಸನ ಮತ್ತು ಅಮೋಘ ವೃತ್ತಿ ಅನ್ನೋಂಥ ಕೃತಿಗಳನ್ನ ಬರೆದಿದ್ದಾನೆ. ಇದು ಅಮೋಘ ವೃತ್ತಿಯು ಶಬ್ದಾನುಶಾಸನದ ಟೀಕಾ ಗ್ರಂಥ, ವಿಮರ್ಶಾ ಗ್ರಂಥ ಆಗಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ಮತ್ತೊಬ್ಬ ಬರ್ತಾನೆ, ಮಹಾವೀರಾಚಾರ್ಯ ಅಂತ. ಈತ ಗಣಿತ ಸಾರ ಸಂಗ್ರಹ ಅನ್ನುವಂಥ ಗಣಿತಕ್ಕೆ ಸಂಬಂಧಪಟ್ಟಂತ ಕೃತಿಯನ್ನ ಬರೀತಾನೆ. ರಾಷ್ಟ್ರಕೂಟರ ಕಾಲದಲ್ಲಿ ಸಾಲೋಟಗಿ, ಹೆಬ್ಬಾಳ, ಮನಗೋಳಿ, ಬಳ್ಳಿಗಾವೆ, ಕಾಡಿಯೂರು, ಹಾವೇರಿ ಇವು ಪ್ರಮುಖವಾಗಿ ಇದ್ದಂಥ ಶಿಕ್ಷಣ ಕೇಂದ್ರಗಳು. ಅದರಲ್ಲಿ ಸಾಲೋಟಗಿ ಅನ್ನುವಂಥದ್ದು ಅತಿ ದೊಡ್ಡ ಪ್ರಮುಖ ಶಿಕ್ಷಣ ಕೇಂದ್ರ ರಾಷ್ಟ್ರಕೂಟರ ಕಾಲದಲ್ಲಿ. ಹಲಾಯುಧ ಅನ್ನೋಂಥ ಬರ್ತಾರೆ. ಈತನ ಕವಿ ರಹಸ್ಯ ಅನ್ನುವಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಇದುವರೆಗೆ ಏನು ರಾಷ್ಟ್ರಕೂಟರ ಕಾಲದ ಆಡಳಿತದ ಬಗ್ಗೆ ತಿಳ್ಕೊಂಡ್ವಿ, ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ತೀವಿ. ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪವನ್ನು 2 ಭಾಗಗಳಾಗಿ ವಿಭಾಗ ಮಾಡ್ತೀವಿ ಅಧ್ಯಯನದ ಅನುಕೂಲಕ್ಕೆ. ಒಂದು ಗುಹಾಲಯಗಳು, ಇದು ಕಲ್ಲನ್ನ ಕೊರೆದು ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದು. ಇನ್ನೊಂದು ರಚನಾತ್ಮಕ ದೇವಾಲಯಗಳು, ಹೊರಗಡೆಯಿಂದ ಕಲ್ಲುಗಳನ್ನು ಕಟ್ ಮಾಡಿ ಜೋಡಿಸಿ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ರೀತಿ 2 ರೀತಿಯ ದೇವಾಲಯಗಳು ರಾಷ್ಟ್ರಕೂಟರದಲ್ಲಿ ಕಂಡು ಬರ್ತವೆ. ಎಲ್ಲೋರಾದ ಗುಹೆಗಳು ಅಥವಾ ಎಲ್ಲೋರಾದ ಕೈಲಾಸನಾಥ ಗುಹೆಗಳು ಅನ್ನೋಂಥದ್ದನ್ನ ಮೊದಲು ತಿಳ್ಕೊಳಕ್ ಕೊಟ್ಟಿದ್ದೀವಿ. ಎಲ್ಲೋರಾದಲ್ಲಿ ಒಟ್ಟು 34 ಗುಹೆಗಳಿದ್ದಾವೆ. ಅದರಲ್ಲಿ ಹಿಂದೂ ಧರ್ಮಕ್ಕೆ 18 ಗುಹೆಗಳಿದ್ದಾವೆ, 12 ಬೌದ್ಧ ಧರ್ಮದ ಗುಹೆಗಳಿದ್ದಾವೆ, 4 ಜೈನ ಧರ್ಮದ ಗುಹೆಗಳಿದ್ದಾವೆ. ಈಗ ನಿಮ್ಗೆ ಗೊತ್ತಿರಬೇಕು, ಆರಂಭದಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ ಅಂತ. ಅತಿ ಹೆಚ್ಚು ಯಾವಿದಾವೆ? ಹಿಂದೂ ಧರ್ಮದ. ಅಲ್ಲಿಗೆ ಇವೆರಡೂ ಸಹ ಇದಾವೆ, ಆದ್ರೆ ಅತಿ ಹೆಚ್ಚು ಇರುವಂತದ್ದು ಹಿಂದೂ ಧರ್ಮದ್ದು. ಇದು ಜನರಲ್ ಆಯ್ತು. ಇದನ್ನು ಬಿಟ್ಟು ಮುಂದುವರೆದು ಏನ್ ಕೇಳ್ಬೋದು, ಎಷ್ಟು ಯಾವ ಗುಹೆ ನಂಬರ್ ಇಂದ ಯಾವ ಗುಹೆ ನಂಬರ್ ತನಕ ಹಿಂದೂ ಧರ್ಮದ ಗುಹೆಗಳು ಅಂತ ಕೇಳ್ಬೋದು. 13ನೇ ನಂಬರ್ ಇಂದ 34 ಇದಾವಲ್ಲ ಗುಹೆಗಳು, ಅದರಲ್ಲಿ 1 ರಿಂದ 12 ಯಾರವು ಬೌದ್ಧರ ಗುಹೆಗಳು, 13 ರಿಂದ 30 ಯಾರವು ಹಿಂದೂ ಗುಹೆಗಳು, 31 ರಿಂದ 34 ಜೈನರ ಗುಹೆಗಳು. ಇಲ್ಲೇನು ಇಟ್ಕೋಬಹುದು ನೀವು ನೆನಪು, ಎಷ್ಟು ಅದ್ಭುತವಾಗಿ ಇಟ್ಕೋಬಹುದು ನೋಡಿ. ಇದಿಷ್ಟೇ ಓದ್ಕೊಂಡು ಹಿಂಗೆ ಹೋಗೋದಲ್ಲ. ಫಸ್ಟ್ ಬರುವಂತದ್ದು ಬೌದ್ಧರದ್ದು, ಅನಂತರ ಬರುವಂತದ್ದು ಹಿಂದೂಗಳದ್ದು, ಅನಂತರ ಬರುವಂತದ್ದು ಜೈನರದ್ದು. ಅಲ್ಲಿಗೆ 12 1 ಡಜನ್ ಯಾರವು ಬೌದ್ಧರದ್ದು, ಅನಂತರ ಬರುವಂತದ್ದು 13 ರಿಂದ 30 18 ಗುಹೆಗಳು ಯಾರವು ಅಂತಂದ್ರೆ ಹಿಂದೂ ಧರ್ಮದ್ದು, 31 ರಿಂದ 34 ಜೈನರದ್ದು. ಈ ತರದ್ ಇಟ್ಕೋಬಹುದು ನೋಡಿ. ಭಾವಚಿತ್ರ ಇದರಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಬರುತ್ತೆ ಏನು ಮಹಾರಾಷ್ಟ್ರ, ಅಲ್ಲಿ ಎಲ್ಲೋರ ಅನ್ನೋಂಥದ್ದನ್ನ ನೀವು ಗಮನಿಸಬಹುದು.
107 ಅಡಿ ಆಳವಾಗಿ ಕೊರೆದು, ನಾವು 10 ಅಡಿ ಆಳ ನೋಡೋಂಥದಕ್ಕೆ ಕಷ್ಟಪಡ್ತೀವಿ. 20 ಅಡಿ ನಾವು ಸಾಮಾನ್ಯವಾಗಿ 3 ಫ್ಲೋರ್ ಬಿಲ್ಡಿಂಗ್ ಅಂದರೆ 33ರಿಂದ 34 ಅಡಿ ಬರುತ್ತೆ, 3 ಫ್ಲೋರ್ ಹೈಟ್ ಇದೆ ಅಂದರೆ. ಅಲ್ಲಿಗೆ 100 ಅಡಿ ಅಂತಂದ್ರೆ ಎಷ್ಟಾಗಿರ್ಬೋದು ಹೇಳು? 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದಷ್ಟು ಹೈಟ್ ಇದೆ ನೋಡಿ. ಇದು ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ನೀವು ಇಲ್ಲಿ ಗಮನಿಸಬೇಕು ಎಷ್ಟು ಅಡಿ ಕೊರೆದಿದ್ದಾರೆ ಅಂತಂದ್ರೆ, ಇದು ಫ್ಲಾಟ್ ರೂಪ್, ಇದು ಬಂಡೆ ಇಲ್ಲಿದ್ದು, ಇದ್ರ ಮೇಲೆ ಮಣ್ಣಿತ್ತು, ಇದನ್ನೆಲ್ಲ ತೆಗೆದು ಇಲ್ಲಿಂದ ಇಲ್ಲಿವರೆಗೆ ಕೊರೆದಿದ್ದಾರೆ. ಈ ಕೊರೆದಿರ್ಬೇಕಾದಾಗ ಇಲ್ಲಿರುವಂತ ಪಿಲ್ಲರ್ ಇಂದ ಹಿಡ್ಕೊಂಡು ಈ ದೇವಾಲಯದ ಒಳಗಡೆ ಇರುವಂತ ವಿಗ್ರಹ ಏನು ಶಿವನ ಮೂರ್ತಿಯಿಂದ ಹಿಡ್ಕೊಂಡು ಇವೆಲ್ಲವನ್ನೂ ಸಹ ಈ ಬಂಡೆಯಲ್ಲೇ ಕೊರೆದಿರುವಂಥದ್ದು. ಹೊರಗಡೆಯಿಂದ ಒಂದು ಪೀಸ್ ಕಲ್ಲನ್ನು ತಂದು ಇದ್ರ ಒಳಗಡೆ ಇಟ್ಟಿಲ್ಲ. ಆ ಥರದ ಒಂದು ದೇವಾಲಯ ಇದು. 107 ಅಡಿ ಆಳಕ್ಕೆ ಕೊರೆದಿರುವಂಥ ದೇವಾಲಯ. ಅಂದರೆ ಈಗ ಹೆಚ್ಚು ಕಡಿಮೆ 10 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಬಂಡೆಯಲ್ಲಿ ಕೊರೆದು ನಿರ್ಮಿಸಿದಂತ ಒಂದು ಇದಾಗಿದೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಈ ದೇವಾಲಯ, ಇಲ್ಲೊಂದು ದೇವಾಲಯ ಇದೆ, ಇಲ್ಲೊಂದು ದೇವಾಲಯ ಇದೆ. ಈ ದೇವಾಲಯದಿಂದ ಈ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ಬ್ರಿಡ್ಜ್ ತರ ಮಾಡಿದಾರಲ್ಲ, ಇದನ್ನು ಸಹ ಅದೇ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ನೋಡಿ ಇಲ್ಲಿ ಕೆಳಗಡೆ ಇಲ್ಲೂ ಸಹ ಒಂದು ಟೆಂಪಲ್ ಇದೆ. ಇದು 2 ಫ್ಲೋರ್ ಟೆಂಪಲ್. 2 ಫ್ಲೋರ್ ಟೆಂಪಲ್ ಅಲ್ಲೂ 2 ಇದಿದೆ ನೋಡಿ. ಇಲ್ಲಿ ಒಳಗಡೆ ಹೋಗ್ಲಿಕ್ಕೂ ಸಹ ಅವಕಾಶ ಮಾಡಲಾಗಿದೆ. ಇಷ್ಟು ಅದ್ಭುತವಾದಂತ ಒಂದು ಟೆಂಪಲ್ ಈ ಎಲ್ಲೋರಾದಲ್ಲಿ ಕಂಡು ಬರುವಂತ ಟೆಂಪಲ್ ಆಗಿದೆ. ನೋಡಿ ಇದು ಆರಂಭ ಬಂಡೆ. ಇಲ್ಲಿಂದ ಏನ್ ಮಾಡಿದ್ರು ನೋಡಿ, ಇಷ್ಟು ಕೊರಿತಾ ಶುರು ಮಾಡಿದ್ರು. ಇಲ್ಲಿಂದ ಕೊರೆದು ಈ ತರದ ಒಂದು ನೋಡಿ ಆಳಕ್ಕೆ ಕೊರೆದುಕೊಂಡು ಬಂದಿದ್ದಾರೆ. ಎಲ್ಲೋರ ಸ್ಥಳೀಯವಾಗಿ ಅದನ್ನ ವೆರುಲ್ಲೆನಿ ಅಂತ ಕರೀತಾರೆ ಮಹಾರಾಷ್ಟ್ರದ ಒಂದು ಭಾಷೆಯಲ್ಲಿ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಕ್ರಿಸ್ತಶಕ 600ರಿಂದ 1000 ಸುಮಾರು 450-500 ವರ್ಷಗಳ ಕಾಲ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬಂಡೆಯಿಂದ ಕತ್ತರಿಸಿದ ಏಕೈಕ ಹಿಂದೂ ದೇವಾಲಯ ಇದು. ಇನ್ನು ಬೇರೆ ಬೇರೆ ಹಿಂದೂ ದೇವಾಲಯಗಳಿದಾವೆ, ಬಂಡೆಯಲ್ಲೇ ಕೊರೆದಿರುವಂಥದ್ದು ಇದಾವೆ. ಆದರೆ ಇಷ್ಟು ದೊಡ್ಡ ಬಂಡೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಪ್ರಪಂಚದಲ್ಲೇ ಇದು ಫಸ್ಟ್ನೇದು. ಇದನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇಲ್ಲಿ ಹಿಂದೂ, ಬೌದ್ಧ, ಜೈನ 3 ಧರ್ಮದ ಒಂದು ದೇವಾಲಯಗಳು ಇದಾವೆ. ಇದು ಇಂತಹ ಅಪೂರ್ವ ಕಲಾಕೃತಿ ಪ್ರಪಂಚದ ಯಾವ ಭಾಗದಲ್ಲೂ ದೊರೆಯುವುದಿಲ್ಲ ಅಂತಂದ್ಬಿಟ್ಟು ಪರ್ಸಿ ಬ್ರೌನ್ ಅನ್ನಂತವ್ರು ಹೇಳ್ತಾರೆ. ಈ ಪರ್ಸಿ ಬ್ರೌನ್ ಅನ್ನಂತವ್ರು V.S. ಸ್ಮಿತ್ ಅನ್ನಂತವ್ರು, ಇವರಿಬ್ರು ಸಹ ಭಾರತದಲ್ಲಿ ಕಂಡು ಬರುವಂತ ಸಾಂಸ್ಕೃತಿಕ ಇತಿಹಾಸ ಏನಿದೆ, ಈ ದೇವಾಲಯಗಳ ನಿರ್ಮಾಣ ಏನಿದೆ, ಅದರ ಬಗ್ಗೆನೇ ವಿಶೇಷವಾಗಿ ಅಧ್ಯಯನ ಮಾಡಿರೋಂಥವ್ರು. ಅವರು ಈ ದೇವಾಲಯದ ಬಗ್ಗೆ ಈ ಮಾತನ್ನ ಹೇಳ್ತಾರೆ. ಪರ್ಸಿ ಬ್ರೌನ್ ಅನ್ನಂತವ್ರು 12ರಿಂದ 3 ಏನು ಗುಹೆ 12 ಇದೆಯಲ್ಲ, ಈ 12ನೇ ಗುಹೆ ಯಾರ್ದು? ಬೌದ್ಧ ಧರ್ಮಕ್ಕೆ ಸೇರಿದ್ದು. 1ರಿಂದ 12 ತನಕ ಬೌದ್ಧ ಧರ್ಮ ಅಲ್ವಾ. ಆ 12 ಗುಹೆಗಳು ನೋಡಿ, 12ನೇ ಗುಹೆ 3 ಅಂತಸ್ತುಗಳನ್ನ ಒಳಗೊಂಡಿದೆ. ನೀವು ಬಾದಾಮಿ ಚಾಲುಕ್ಯರ ಗುಹಾಲಯಗಳಿಗೆ ಇವ್ರಿಗೆ ಕಂಪೇರ್ ಮಾಡಿದಾಗ ಅವ್ರದ್ದು 1ನೇ ಫ್ಲೋರ್ ಬರುತ್ತೆ, ಆದರೆ ಇವ್ರದ್ದು 2 ಫ್ಲೋರು 3 ಫ್ಲೋರ್ ಬರುತ್ತೆ. ಇದು ಮುಂದುವರೆದ ಭಾಗ. ಬಾದಾಮಿ ಚಾಲುಕ್ಯರಿಗೂ ಮತ್ತು ರಾಷ್ಟ್ರಕೂಟರಿಗೂ ವ್ಯತ್ಯಾಸ. ನೆಕ್ಸ್ಟ್ ಕೇಳಿದ್ರೆ ಪ್ರಶ್ನೆಯನ್ನ ಅದನ್ನೇ ಕೇಳ್ಬೋದು. ಆವಾಗಲೇ ಏನು ಕೇಳಿದರೆ, ಕಂಚಿಯ ಕೈಲಾಸನಾಥ ದೇವಾಲಯ ಮತ್ತು ಎಲ್ಲೋರ ಕೈಲಾಸನಾಥ ದೇವಾಲಯಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಮುಂದೆ ಏನು ಕೇಳ್ಬೋದು, ಬಾದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳಿಗೂ ರಾಷ್ಟ್ರಕೂಟರ ಗುಹಾಂತರ ದೇವಾಲಯಗಳಿಗೂ ಏನು ವ್ಯತ್ಯಾಸ ಅಂತ ಕೇಳ್ಬೋದು. ಕೊರೆಯುವಂಥದ್ದು ಬಂಡೆ ಕಾಮನ್ ಆಗಿರುತ್ತೆ, ಪಿಲ್ಲರ್ಸು ಕಾಮನ್ ಆಗಿರುತ್ತೆ, ಅದರಲ್ಲಿ ಡಿಸೈನ್ಸ್ ವ್ಯತ್ಯಾಸ ಆಗ್ಬೋದು. ಆದರೆ ಈ ಅಂತಸ್ತುಗಳಿದೆಯಲ್ಲ, 3 ಫ್ಲೋರು 2 ಫ್ಲೋರ್ ಅನ್ನೋಂಥದ್ದು ಇದು ರಾಷ್ಟ್ರಕೂಟರ ಕಾಲದಲ್ಲಿ ಕಂಡು ಬರುತ್ತೆ. 17 ಹಿಂದೂ ಗುಹೆಗಳು, ಅದರಲ್ಲಿ 14 ಮತ್ತು 15 ಗುಹೆಗಳು ಪ್ರಸಿದ್ಧವಾಗಿದೆ. ಟೋಟಲ್ ಇರುವಂತಹ 18 ಗುಹೆಗಳಲ್ಲಿ 14, 15 ಅನ್ನೋದು ತುಂಬಾ ಪ್ರಮುಖವಾದಂತಹ ಗುಹೆಗಳು. ಅದು ಯಾವ ಗುಹೆ ಅಂತಂದ್ರೆ ರಾವಣ ಮತ್ತು ದಶಾವತಾರ ಗುಹೆಗಳು. ನಂತರ ಇಲ್ಲಿ ನೀವು ಗಮನಿಸಬಹುದು ನೋಡಿ, ಬಂಡೆಯನ್ನ ಕೊರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಈಗ ಮೇಲ್ಗಡೆ ನೋಡಿ ಇದು ಇನ್ನೂ ಕೊರೆದಿರುವಂತದ್ದು ಇದೆಲ್ಲ. ಈ ಕೊರೆದಾದ್ಮೇಲೆ ಇಲ್ಲಿ ತನಕ ಕೊರೆದಿದ್ದಾರೆ, ಇದು 107 ಅಡಿ. ಇದು ಮೇಲಿಂದ ಕೊರೆದಿದ್ದಷ್ಟೇ ಅಲ್ಲ, ಮತ್ತೆ ಈ ಕಡೆನೂ ಕೊರೆದಿದ್ದಾರೆ ನೋಡಿ. ಇಲ್ಲಿ ನೀವು ನೋಡಬಹುದು, ಇಲ್ಲೊಂದು ಟೆಂಪಲ್, ಇಲ್ಲಿ ಇವೆಲ್ಲ ಇದಾವಲ್ವಾ, ಇದ್ರ ಒಳಗಡೆ ಮತ್ತೆ ಮೂರ್ತಿಗಳಿದಾವೆ ನೋಡಿ. ಇದು ರೂಫ್, ಇದನ್ನು ಮತ್ತೆ ಒಳಗೆ ಕೊರೆದು ಹೋಗಿರೋಂಥದ್ದು. ಇಷ್ಟು ಅದ್ಭುತವಾದಂತಹ ಒಂದು ಶಿಲ್ಪಕಲಾ ಒಂದು ಇದನ್ನ 1000 ವರ್ಷಗಳು, 500 ವರ್ಷಗಳು, 600 ವರ್ಷಗಳಿಂದ ಮಾಡಿದ್ದಾರೆ ಅಂತಂದ್ರೆ ಇದನ್ನೇ ಕೃಷಿ ಅಂತೀವಿ, ಇದನ್ನೇ ತಪಸ್ಸು ಅಂತೀವಿ. ಇವತ್ತು ಯಾವುದೋ ನಾವು ಒಂದು CET ಒಂದು ಎಕ್ಸಾಮ್ ಬರೀಲಿಕ್ಕೆ ಏನು ಹೆಣಗಾಡ್ತೀವಿ, ಒದ್ದಾಡ್ತೀವಿ. ಆದ್ರೆ ಈ ತರದ ಒಂದು ದೇವಾಲಯವನ್ನ ಮಾಡಬೇಕಾದಾಗ ಎಷ್ಟು ಚಿತ್ತಶುದ್ಧಿ ಇರಬೇಕು, ಎಷ್ಟು ಪ್ರಾಮಾಣಿಕ ಪ್ರಯತ್ನ ಇರಬೇಕು, ಎಷ್ಟು ನಿರಂತರ ಪ್ರಯತ್ನ ಇರಬೇಕು. ಇವ್ರಿಗೆಲ್ರಿಗೂ ಕಂಪೇರ್ ಮಾಡಿದ್ರೆ ನಾವು ಓದುವಂಥದ್ದು ದೊಡ್ಡ ವಿಚಾರವೇ ಅಲ್ಲ. ಅದನ್ನ ನಾವು ಇಲ್ಲಿ ಇವರೇ ನಮಗೆ ಸ್ಫೂರ್ತಿಯನ್ನ ಕೊಡ್ತಾರೆ. 14ನೇ ಗುಹೆ ಬರುತ್ತೆ, ಇದು ರಾವಣ ಕಾಯ್ ಅಂತ ಬರುತ್ತೆ. ಅಂದ್ರೆ ರಾವಣಾಸುರ ಅಂತ. ರಾವಣ ಅಂದ್ರೆ ಇವ್ರು ಇಲ್ಲಿದಾನಲ್ಲ, ಈ ರಾವಣಾಸುರ ಅನ್ನಂತವನಿದಾನಲ್ಲ, ಆ ರಾವಣಾಸುರನ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಇದು ನೋಡಿ. ಇಲ್ಲಿ ತಲೆಗಳು ಬೇರೆ ಬೇರೆ
ಏನು 10 ತಲೆಗಳ ಬದಲಿಗೆ ಒಂದು 3 ತಲೆಗಳನ್ನು ಮಾಡಿದ್ದಾರೆ, ಕೈಗಳನ್ನು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ರಾವಣ, ಇಲ್ಲಿ ನೋಡಿ ಶಿವ ಪಾರ್ವತಿ ಕೂತಿರುವಂಥದ್ದು, ಇದು ಪರ್ವತವನ್ನು ಮೇಲೆತ್ತುತ್ತಾ ಇರುವಂಥದ್ದು. ಇದನ್ನ ಇಲ್ಲಿ ಸಿಂಪಲ್ ಆಗಿ ಮಾಡಿದ್ದಾರೆ. ಅದೇ ನೆಕ್ಸ್ಟ್ ಗುಹೆಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಮಾಡ್ತಾರೆ. ನಂತರ ಗುಹೆ 15 ಇದೆಯಲ್ಲ, ಇದು ಸಹ ಹಿಂದೂ ಧರ್ಮಕ್ಕೆ ಸೇರಿದಂಥ ಗುಹೆ. ನೋಡಿ ಇದು 2 ಫ್ಲೋರ್, 2 ಅಂತಸ್ತುಗಳಲ್ಲಿದೆ. ನೋಡಿ ಈ ಪಿಲ್ಲರ್ಗಳನ್ನ ನೋಡಿ ಹೆಂಗೆ ಕೇಕ್ ಕಟ್ ಮಾಡದಂತ, ಬ್ರೆಡ್ ಕಟ್ ಮಾಡದಂತ ಕಟ್ ಮಾಡಿದ್ದಾರೆ. ಇವೆಲ್ಲವೂ ಕಲ್ಲಿನಲ್ಲೇ ಆ ಉಳಿಯಿಂದ ಸುತ್ತಿಗೆಯಿಂದ ನಿರ್ಮಾಣ ಮಾಡಿರುವಂಥದ್ದು. ಇವು ಯಾವುದನ್ನು ಹೊಸದಾಗಿ ಸೇರ್ಪಡೆ ಮಾಡಿರುವಂಥದ್ದು ಅಲ್ಲ. 16ನೇ ಗುಹೆ, ಇದು ಕೈಲಾಸನಾಥ ದೇವಾಲಯ. ಅಂದ್ರೆ ಕೈಲಾಸ ಅಂದ್ರೆ ಶಿವನಿಗೆ ಸೇರಿದ್ದು ಅಂತ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರಲಿ, ಶಿವ ಅನ್ನೋಂಥವನು ಸಾಮಾನ್ಯವಾಗಿ ಹಿಮಾಲಯ ಪರ್ವತ ಕೈಲಾಸದಲ್ಲಿರ್ತಾನೆ ಅಂತ. ಆದ್ರೆ ವಿಷ್ಣು ಅನ್ನೋಂಥವನಾದ್ರೆ ಸಮುದ್ರದಲ್ಲಿ ಹಾವು ಏನು ಸುತ್ತಕೊಂಡಿರುತ್ತೆ ಅದ್ರ ಮೇಲೆ ಮಲಗಿಕೊಂಡಿರ್ತಾನೆ ಅನ್ನೋಂಥದ್ದು. ಇವು ನೀವು ಗಮನಿಸಬೇಕಾಗಿರೋಂಥದ್ದು, ಅದು ವ್ಯತ್ಯಾಸ. ಅದಕ್ಕೆ ಕೈಲಾಸ ಅಂದ ತಕ್ಷಣ ಶಿವ ಅನ್ನೋಂಥದ್ದು ನಿಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಇರಬೇಕು. ಇಂದ್ರ ಸಭಾ ಅಂತ ಕರೀತಾರೆ, ಇದು ಜೈನರಿಗೆ ಸಂಬಂಧಪಟ್ಟದ್ದು. ನೋಡಿ 30ರಿಂದ 31ರಿಂದ 34 ಬರ್ತಾವಲ್ಲ, ಆ ಗುಹೆಗಳು ಜೈನರಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಇಂದ್ರ ಸಭಾ ಅಂತ ಕರೀತಾರೆ. ನೋಡಿ ಇಲ್ಲಿ ನೋಡಿ ಜೈನರ ಒಂದು ಮೂರ್ತಿಗಳು ಇಲ್ಲಿರುವಂತದನ್ನ ಕಾಣ್ತೀವಿ ಇಲ್ಲಿ. ಈ ಜೊತೆಗೆ ನೋಡಿ ಪಿಲ್ಲರ್ಸ್ ನೋಡಿ ಎಷ್ಟು ವ್ಯತ್ಯಾಸ ಬರುತ್ತೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬರುವಂತ ಏನು ಗುಹಾಲಯದ ಪಿಲ್ಲರ್ಸ್ಗೂ ಇಲ್ಲಿ ಬರುವಂತ ಪಿಲ್ಲರ್ಸ್ಗೂ ಎಷ್ಟು ಅದ್ಭುತವಾಗಿ ವ್ಯತ್ಯಾಸ ಆಗಿದೆ, ಎಷ್ಟು ಸುಂದರ ಕೆತ್ತನೆ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ನಂತರ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇವೆಲ್ಲವೂ ಅದೇ ಬಂಡೆಯಿಂದ ಕೊರೆದು ಕೆತ್ತಿಸಿರುವಂತದ್ದು. ಇದು ಸಹ ಇಂದ್ರ ಸಭೆಗೆ ಸೇರಿದಂಥದ್ದೇ. ಇದು ಸಹ ಮಹಾವೀರನ ಒಂದು ಇದಕ್ಕೆ ಸೇರಿದಂಥದ್ದು. ಜಗನ್ನಾಥ ಸಭಾ ಅಂತ ಬರುತ್ತೆ, ಇದು ಸಹ ಜೈನರಿಗೆ ಸೇರಿದಂಥದ್ದು. ಇದು 2 ಅಂತಸ್ತನ್ನ ಹೊಂದಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತೀಯ ಇತಿಹಾಸದ ಈ ಅವಧಿಯಲ್ಲಿ ಪ್ರಚಲಿತದಲ್ಲಿರುವ ಧಾರ್ಮಿಕ ಸಾಮರಸ್ಯವನ್ನ ಇದು ತೋರಿಸುತ್ತೆ ಅಂತ ಹೇಳ್ತಾರೆ. ರಾಷ್ಟ್ರಕೂಟರ ಕಾಲದಲ್ಲೂ ಅಷ್ಟೇ, ಬಾದಾಮಿ ಚಾಲುಕ್ಯರ ಕಾಲದಲ್ಲೂ ಅಷ್ಟೇ ಶೈವ ಗುಹೆಗಳಿದಾವೆ, ವೈಷ್ಣವ ಗುಹೆಗಳಿದಾವೆ, ಬೌದ್ಧ ಗುಹೆಗಳಿದಾವೆ, ಜೈನ ಗುಹೆಗಳಿದಾವೆ. ಹಾಗಾಗಿ ಧಾರ್ಮಿಕ ಸಾಮರಸ್ಯ ಅನ್ನೋಂಥದ್ದು ಅಲ್ಲಿ ಇತ್ತು ಅನ್ನೋಂಥದ್ದನ್ನ ಹೇಳ್ತಾರೆ. ಅದ್ಭುತ ಚಮತ್ಕಾರ, ಭವ್ಯ ಸೃಷ್ಟಿಯಾದ ಕೈಲಾಸ ದೇವಾಲಯ ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದು ಅಂತ V.A. ಸ್ಮಿತ್ ಹೇಳ್ತಾನೆ. ಆಗ್ಲೇ ಪರ್ಸಿ ಬ್ರೌನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟ, ಈಗ V.A. ಸ್ಮಿತ್ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಎಲ್ಲೋರ ಕೈಲಾಸನಾಥ ದೇವಾಲಯದ ಬಗ್ಗೆ. ನೋಡಿ ಈಗ ಇನ್ನೂ ಒಂದು ಸ್ವಲ್ಪ ರೂಪು ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಬಂಡೆ ಇದು ನೋಡಿ, ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಮೇಲಕ್ಕೆ ನೋಡಿ, ಇದು ಬಂಡೆ ಕೊರೆದು ಟೆಂಪಲ್ ಮಾಡಿರೋಂಥದ್ದು. ನಂತರ ಇಲ್ಲಿ ಒಳಗಡೆ ಡಿಗ್ ಮಾಡಿ, ನಂತರ ಇಲ್ಲಿಂದ ನೋಡಿ ಈ ಪಿಲ್ಲರ್ಸ್ನ ಇದು ಡಿಗ್ ಮಾಡಿ, ಇದ್ರ ಒಳಗಡೆ ಮತ್ತೆ ಡಿಗ್ ಮಾಡಿದ್ದಾರೆ. ಇಲ್ಲಿ ಹೋದ್ರೆ ಮತ್ತೆ ನಿಮ್ಗೆ ದೇವರ ಒಂದು ಮೂರ್ತಿಗಳನ್ನ ಕಾಣ್ತೇವೆ. ಜೊತೆಗೆ ನೋಡಿ ಇಲ್ಲಿ ಪ್ರದಕ್ಷಿಣಾ ಪಥ ಅಂತ ಕರಿತೀವಿ, ದೇವಸ್ಥಾನವನ್ನ ಸುತ್ತಲಿಕ್ಕೆ ಬಳಸಿರುವಂತದ್ದು. ನಂತರ ಇಡೀ ದೇವಾಲಯ ಆನೆಗಳ ಮೇಲೆ ನಿಂತಿರುವಂತೆ, ಈ ಆನೆಗಳನ್ನು ಸಹ ಒಂದೇ ಕಲ್ಲಿನಿಂದ, ಇಲ್ಲಿನಿಂದ ನೋಡಿ ಇದೆಲ್ಲವೂ ಯಾವುದು ಜೋಡಿಸಿರೋದಲ್ಲ, ಇದೆಲ್ಲವೂ ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಿಕೊಂಡು ಹೋಗಿರುವಂತದ್ದು. ಇಷ್ಟು ಅದ್ಭುತವಾಗಿರುವಂತಹ ಒಂದು ಶಿಲ್ಪಕಲೆ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ವಿಶೇಷ. ಶಿವನಿಗೆ ಅರ್ಪಿತವಾದ ಕೈಲಾಸನಾಥ ದೇವಾಲಯ ಗುಹೆ ಸಂಖ್ಯೆ 16ರಲ್ಲಿದೆ. ಇದು ವಿಶೇಷ. ಕೈಲಾಸನಾಥ ದೇವಾಲಯ ಅನ್ನೋದು ಎಲ್ಲೋರದಲ್ಲಿ ತುಂಬಾ ಫೇಮಸ್ ಎಲ್ಲದಕ್ಕಿಂತ. ಆ ಗುಹೆ ಸಂಖ್ಯೆ ಎಷ್ಟು ಅಂದ್ರೆ 16. ಏಕಶಿಲೆಯಿಂದ ಮಾಡಲಾಗಿದೆ. 1ನೇ ಕೃಷ್ಣ, ರಾಷ್ಟ್ರಕೂಟರ 1ನೇ ಕೃಷ್ಣ ಇದನ್ನ ನಿರ್ಮಿಸ್ತಾನೆ. ಕೈಲಾಸ ಮಂದಿರದ ಗೋಡೆಯ ಮೇಲೆ ರಾವಣ ಕೈಲಾಸ ಪರ್ವತವನ್ನ ಎತ್ತುತ್ತಿರುವಂತ ಒಂದು ದೃಶ್ಯವನ್ನ ಕೆತ್ತನೆ ಮಾಡಲಾಗಿದೆ. ನೋಡಿ ಆ ಗೋಡೆಯ ಮೇಲೆ ಇಲ್ಲಿ ನೋಡಿ ರಾವಣಾಸುರ ಅನ್ನೋತವನು ಇಲ್ಲಿದ್ದಾನೆ, ನೋಡಿ ಶಿವ ಪಾರ್ವತಿ ಇಲ್ಲಿದ್ದಾರೆ. ಆ ಒಂದು ಕೈಲಾಸನಾಥ ಅನ್ನೋಂಥ ಬೆಟ್ಟವನ್ನ ಮೇಲೆ ಕೆತ್ತುತ್ತಾ ಇರುವಂತದನ್ನ ಇಲ್ಲಿ ನಾವು ಗಮನಿಸ್ತೇವೆ. ನೋಡಿ ಇಲ್ಲಿ ಒಂದು ಪಿಲ್ಲರ್ಗೆ ಎಷ್ಟು ಡಿಸೈನ್ ಮಾಡಿದ್ದಾರೆ ಅಂತದನ್ನ ನೀವು ಗಮನಿಸಬಹುದು. ಯಾಕೆ ಇವೆಲ್ಲ ನೋಡಬೇಕು, ಇವೆಲ್ಲ ಬೇಕಾ ಅನ್ನೋದಾದ್ರೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನ ವಿವರಿಸಿ ಅಂತ 5 ಮಾರ್ಕ್ಸ್ ಕೇಳ್ಬಿಟ್ಟ. ನೀವು ಡಿಗ್ರಿ ಎಕ್ಸಾಮ್ ಕೇಳಿ, KPSC ಕೇಳಿ, UPSC ಕೇಳಿ, ಈ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರಬೇಕು. ಆಗ ನೀವು ಹೆಚ್ಚಿಗೆ ಓದ್ಕೋಬೇಕಾಗಿಲ್ಲ, ಮೆಮೊರಿ ಪವರ್ ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಇದೊಂದು ನಿಮ್ಮ ಕಣ್ಣು ಮುಂದೆ ಬಂದ್ಬಿಡ್ತಂದ್ರೆ ಆಟೋಮೆಟಿಕಲಿ ನೀವು ಬರ್ಕೊಂಡು ಹೋಗ್ತೀರಿ. ನೀವು ಮರಿಬೇಕಂದ್ರೂ ಸಹ ಇದು ಮರೆಯೋದಿಲ್ಲ. ನಂತರ ನೋಡಿ ಇಲ್ಲಿ 16ನೇ ಗುಹೆ ಅಂತ ಹೇಳಿದ್ವಲ್ಲ ಕೈಲಾಸನಾಥ ದೇವಾಲಯ, ಇದು ಮಂಟಪ ಬರುತ್ತಲ್ಲ ನೋಡಿ, ಇದು ವಿಶೇಷ. ಇದನ್ನೇನಂತ ಕರಿತೀವಿ, ನಂದಿ ಮಂಟಪ ಅಂತ ಕರಿತೀವಿ. ಇಲ್ಲೂ ಸಹ ನಂದಿ ಮಂಟಪ ಅಂತ ಕರಿತೀವಿ. ಅಲ್ಲಿ ಸಾಮಾನ್ಯವಾಗಿ ನಂದಿ ಯಾವ ದೇವರ ಮುಂದೆ ಇರ್ತಾರೆ, ಶಿವನ ದೇವರ ಮುಂದೆ ಇರ್ತಾರೆ. ಕೈಲಾಸ ಎಲ್ಲದಲ್ಲಿ ಯಾರು ಇರ್ತಾರೆ, ಶಿವ ಇರ್ತಾನೆ. ಅದು ಇಲ್ಲಿ ಒಂದು ಲಾಜಿಕ್ ನಾವು ನೆನ್ಪಿಟ್ಕೊಳ್ಳಿಕ್ಕೆ. ರಾಮಾಯಣದ ದೃಶ್ಯ ನೋಡಿ, ಇಲ್ಲಿಂದ ಏನು ರಾಮಾಯಣ ಶುರು ಮಾಡಿಕೊಂಡು ಇಲ್ಲಿ ಒಂದರಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ಇಲ್ಲಿಂದ ರಾಮನ ಒಂದು ರಾಮಾಯಣ ಶುರುವಾಯ್ತು ಅಂದ್ರೆ ಜರ್ನಿ, ಕಾಡ್ಗೆ ಹೋಗೋದ್ರಿಂದ ಹಿಡಿದು ಆ ಸೀತೆಯನ್ನ ಕಳ್ಕೊಳ್ಳೋದ್ರಿಂದ ಹಿಡಿದು ಅನಂತರ ಏನು ಮತ್ತೆ ಏನು ಇದಕ್ಕೆ ವಾಪಸ್ ಆಗೋವರೆಗೆ, ದಶರಥ ಒಂದು ತೀರ್ಕೊಳ್ಳೋದ್ರಿಂದ ಹಿಡ್ಕೊಂಡು ರಾಮ ಪಾದುಕೆಗಳು ಸಿಂಹಾಸನ ಆಳೋದ್ರಿಂದ ರಾವಣಾಸುರ ಸೀತೆಯನ್ನು ಎತ್ಕೊಂಡು ಹೋಗೋದು, ರಾಮ ಸಿಗುವಂಥದ್ದು, ಇದು ಏನು ಹನುಮಂತ ಸಿಗುವಂಥದ್ದು, ನಂತರ ಸೀತೆಯನ್ನು ಹುಡುಕಿ ತರುವಂಥದ್ದು, ಪುನಃ ಬಂದು ಆ ಸಿಂಹಾಸನ ಆರೋಹಣ ಮಾಡೋಂಥದ್ದು, ಇವೆಲ್ಲವೂ ರಾಮಾಯಣದ ಒಂದು ದೃಶ್ಯವನ್ನ ಒಂದೇ ಕಲ್ಲಿನಲ್ಲಿ ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಎಲ್ಲ ಒಂದು ಸ್ಟೋರಿಯನ್ನ ಕೆತ್ತನೆ ಮಾಡಿರುವಂಥದ್ದು ನಾವಿಲ್ಲಿ ಕಾಣಬಹುದು.
ಇಷ್ಟುವರೆಗೆ ನಾವು ತಿಳ್ಕೊಂಡಿದ್ದು ಎಲ್ಲೋರ ಗುಹಾಂತರ ದೇವಾಲಯದ ಬಗ್ಗೆ. ಈಗ ತಿಳ್ಕೊಳ್ಳೋಕೆ ಕೊಟ್ಟಿರುವಂಥದ್ದು ಎಲಿಫೆಂಟಾ ಗುಹಾಂತರ ದೇವಾಲಯಗಳ ಬಗ್ಗೆ. ಪೋರ್ಚುಗೀಸರು ಯಾಕೆ ಎಲಿಫೆಂಟಾ ಅಂತ, ಇದು ನಮ್ಮ ಹೆಸರಲ್ಲ, ಅದು ಎಲಿಫೆಂಟಾ ಅಂತ ಯಾಕೆ ಬಂತು ಅಂದರೆ, ಪೋರ್ಚುಗೀಸರು ತಮ್ಮ ಹಡಗುಗಳನ್ನು ಇದು ಏನು ಸಮುದ್ರದ, ಮಹಾರಾಷ್ಟ್ರ ಅಂದ ತಕ್ಷಣ ನಿಮ್ಗೆ ಗೊತ್ತು ಅದು ಸಮುದ್ರ ತೀರ ಅಂತ, ಆ ಭಾಗದಲ್ಲಿ ಈ ದೇವಾಲಯ ಬರುತ್ತೆ. ಇಲ್ಲಿ ಏನು ಇವರು ಪೋರ್ಚುಗೀಸರು ಬಂದು ಇಳಿತಾ ಇರ್ತಾರೆ. ಇಳಿಬೇಕಾದಾಗ ಲೊಕೇಶನ್ಗೆ ಒಂದು ಹೆಸರು ಇಡಬೇಕಲ್ಲ, ಅಲ್ಲಿ ದೊಡ್ಡದಾದಂಥ ಒಂದು ಆನೆ ಕಂಡು ಬರುತ್ತೆ ಎಲಿಫೆಂಟಾದಲ್ಲಿ. ಅದಕ್ಕೆ ಎಲಿಫ್ಯಾಂಟ್ ಪ್ಲೇಸಲ್ಲಿ ಇಳ್ಕೊಳ್ಳಿ ಅಥವಾ ಎಲಿಫ್ಯಾಂಟ್ ಪ್ಲೇಸಿಗೆ ಬನ್ನಿ, ನಾವು ಅಲ್ಲಿದ್ದೀವಿ, ಈ ಥರ ಹೇಳೋದಕ್ಕೆ ಅದು ಎಲಿಫೆಂಟಾ ಅಂತ ಆಗಿದೆ. ನೋಡಿ, ಇದು ಎಲಿಫ್ಯಾಂಟ್, ಇದು ಆ ದೇವಾಲಯದಲ್ಲಿ ಕಂಡು ಬರುತ್ತೆ, ಅದಕ್ಕಾಗಿ ಇದು ಎಲಿಫೆಂಟಾ ಅಂತ ಆಯಿತು. ಎಲ್ಲಿದೆ ಇದು? ದ್ವೀಪದಲ್ಲಿದೆ, ಸಮುದ್ರ ದಡದಲ್ಲಿ ಬರುವಂಥ ಒಂದು ದ್ವೀಪದಲ್ಲಿದೆ. ಇದಕ್ಕೆ ಹಿಂದೆ ಗೊರವಪುರಿ ಅಂತಾನು ಕರೀತಾ ಇದ್ರು. ಬಾಂಬೆ ಕರಾವಳಿ, ಮಹಾರಾಷ್ಟ್ರ ಏನು ಮುಂಬೈ ಬರುತ್ತಲ್ಲ, ಅದರ ಕರಾವಳಿಯಲ್ಲಿ ಬರುವಂಥದ್ದು. ಇಲ್ಲಿ 7 ಗುಹೆಗಳಿವೆ. ಅದರಲ್ಲಿ 5 ಗುಹೆಗಳು ಹಿಂದೂಗಳಿಗೆ ಸೇರಿದ್ದು, ಉಳಿದ 2 ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿದ್ದು. ಇದು ವಿಶೇಷವಾಗಿ ನೆನ್ಪಿಟ್ಕೋಬೇಕು. ಅಲ್ಲಿಗೆ ಇವರು ಏನು ರಾಷ್ಟ್ರಕೂಟರು ಹಿಂದೂ ಧರ್ಮದ ಅನುಯಾಯಿಗಳು ಅಂತ ಅವರ ಗುಹಾಂತರ ದೇವಾಲಯಗಳಿಂದ ಹೇಗೆ ಸಮರ್ಥಿಸಬಹುದು ಅಂದರೆ, ಅವರು ಗುಹಾಂತರ ದೇವಾಲಯಗಳನ್ನು ಬೌದ್ಧರಿಗೂ, ಹಿಂದೂಗಳಿಗೂ, ಜೈನರಿಗೂ 3 ಜನಕ್ಕೆ ನಿರ್ಮಿಸಿದ್ದಾರೆ. ಆದರೆ ಹೆಚ್ಚು ದೇವಾಲಯಗಳು ಹಿಂದೂ ಧರ್ಮಕ್ಕೆ ನಿರ್ಮಿಸಿರೋದ್ರಿಂದ ಅವ್ರನ್ನ ಹಿಂದೂ ಧರ್ಮೀಯರು, ಹೆಚ್ಚಾಗಿ ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ಕೊಡಿದ್ರು ಅಂತ ನಾವು ತೀರ್ಮಾನಿಸಬಹುದು. 5 ಹಿಂದೂ ಗುಹೆಗಳು ಒಂದು ಅಲ್ಲಿದೆ. ಅದರಲ್ಲಿ ಶೈವ ಪಂಥ, ಶಿವನಿಗೆ ಸೇರಿದಂಥವು. 1987ರಲ್ಲಿ ಇದನ್ನು ಸಹ ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಾನಕ್ಕೆ ಪಟ್ಟಿಗೆ ಸೇರಿಸಲಾಗಿದೆ. 1547ರಲ್ಲಿ ಪೋರ್ಚುಗೀಸರು ಈ ಪ್ರದೇಶವನ್ನು ವಶಪಡಿಸಿಕೊಂಡ್ರು. ಪೋರ್ಚುಗೀಸರು ಇಲ್ಲಿ ದೇವಾಲಯಗಳನ್ನು ಸಾಕಷ್ಟು ಹಾಳು ಮಾಡಿದ್ದಾರೆ. ಯಾಕೆ ಅಂತಂದರೆ, ಈಗ ಅಲ್ಲಿ ಆನೆ ಎಲಿಫೆಂಟಾ ಇದೆ, ಆ ಎಲಿಫೆಂಟಾ ಕಿವಿಗೆ ಗುರಿ ಇಟ್ಟು ಹೊಡಿಬೇಕು. ಅದರಲ್ಲಿ ಎಷ್ಟು ಕರೆಕ್ಟಾಗಿ ಹೊಡಿತೀರಿ, ಒಳ್ಳೆದಂಥವ್ರಿಗೆ ಅವ್ರ ಗುರಿ ಚೆನ್ನಾಗಿದೆ ಅಂತ ಅವ್ರಿಗೆ ಬಹುಮಾನ ಕೊಡೋಂಥದ್ದು, ಪ್ರಮೋಷನ್ ಕೊಡೋಂಥದ್ದು, ಈ ಥರದಕ್ಕೆಲ್ಲ ಪ್ರತಿಮೆಗಳನ್ನು ಅಲ್ಲಿರುವಂಥ ಒಂದು ಭಾಗವನ್ನು ಅವರು ಬಳಸ್ಕೊಳ್ತಾರೆ. ಅದ್ರ ಮೇಲಿರುವಂಥ ಬರಹ ಶಾಸನಗಳನ್ನೆಲ್ಲನೂ ಸಹ ಇವರು ನಾಶಪಡಿಸಿದ್ದಾರೆ. ನೋಡಿ, ದ್ವೀಪದ ಜೋಡಿ ಬೌದ್ಧ ಗುಹೆಗಳು, ಇಲ್ಲಿ ಬೌದ್ಧ ಗುಹೆಗಳಿದಾವೆ ಅಂತ. ಜೋಡಿ ಅಂತಂದ್ರೆ ನೋಡಿ, ಈ ಕಡೆ ಒಂದು, ಈ ಕಡೆ ಒಂದು, 2 ಗುಹಾಂತರ ದೇವಾಲಯಗಳನ್ನ ಜೋಡಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದು ಕಂಡು ಬರುವಂಥದ್ದು ಎಲಿಫೆಂಟಾದಲ್ಲಿ. ಆಗ್ಲೇ ಹೇಳಿದೆ ನಿಮ್ಗೆ, ಬ್ರಹ್ಮ, ವಿಷ್ಣು, ಶಿವ 3 ಒಂದೇ ಮೂರ್ತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ. ನೋಡಿ, ಇದು ಅದು ವಿಶೇಷ ಅನ್ನೋಂಥದ್ದು. ಇಲ್ಲಿ ನೀವು ಗಮನಿಸಬಹುದು. ನೋಡಿ, ಈತ ವಿಷ್ಣು, ನೋಡಿ ಇಲ್ಲಿ ಬರ್ತಾನಲ್ಲ, ಇದು ಶಿವ, ನೋಡಿ ಇದು ಬ್ರಹ್ಮ. 3 ಸಾಮಾನ್ಯವಾಗಿ ಇನ್ನೆಲ್ಲೂ ಭಾರತದ ಇತಿಹಾಸದ ಎಲ್ಲೂ ಈ ತರ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಕಡೆ ಬ್ರಹ್ಮನನ್ನ ಈಗ ತೋರಿಸ್ತಾರೆ. ರೆಗ್ಯುಲರ್ ಆಗಿ ನೋಡೋಂಥವ್ರು ಯಾರೇ ಆಗಿರ್ಲಿ, ಇದು ಬ್ರಹ್ಮ ಅಂತಾನೆ ತೀರ್ಮಾನ ಮಾಡ್ತಾರೆ. ಆದ್ರೆ ಇದು ಬ್ರಹ್ಮ ಅಲ್ಲ, ಇದು ವಿಷ್ಣು, ಇದು ಶಿವ, ಇದು ಬ್ರಹ್ಮ. ನೋಡಿ, ಇದು ಏನು ಶಿವ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನೋಡಿ ಇದು ಹಾವಿದೆಯಲ್ಲ, ಇದು ಹಾವಿನ ಎಡೆ, ಇದು ಈತ ಶಿವ ಅನ್ನೋಂಥದಕ್ಕೆ. ಬ್ರಹ್ಮ ಅನ್ನೋಂಥದಕ್ಕೆ ಇಲ್ಲಿ ನೋಡಿ ಈ ಸಿಂಬಲ್ ಕಾಣಿಸುತ್ತೆ. ಹಾಗಾಗಿ ಇದು ಬ್ರಹ್ಮ, ವಿಷ್ಣು, ಶಿವ. ಅದಕ್ಕೆ ಏನ್ ಹೇಳ್ತೀವಿ, ತ್ರಿಮೂರ್ತಿ ವಿಗ್ರಹಗಳು ಒಂದರಲ್ಲೇ ಬರುವಂಥದ್ದು. ಎಲ್ಲಿ ಬರ್ತದೆ? ಶಿವ, ಬ್ರಹ್ಮ, ವಿಷ್ಣು. ಇವರು ಏನಕ್ಕೆ ಸಿಂಬಲ್ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ಈ 3 ಇದಕ್ಕೆ ಸಂಬಂಧಪಟ್ಟಂತವ್ರು. ಎಲ್ಲಿ ಬರ್ತದೆ? ಎಲಿಫೆಂಟಾ ಗುಹಾಂತರ ದೇವಾಲಯಗಳಲ್ಲಿ ಈ ತರದ ಮೂರ್ತಿಯನ್ನ ಕಾಣ್ತೇವೆ. ನಂತರ ನೀವು ಇಲ್ಲಿ ಗಮನಿಸಬಹುದು, ದ್ವಾರಪಾಲಕರು ವಿಶೇಷವಾಗಿ. ಇದು ವಿಜಯನಗರ ಕಾಲದಲ್ಲೂ ಬರುತ್ತೆ, ರಾಷ್ಟ್ರಕೂಟರ ಕಾಲದಲ್ಲೂ ಬರುತ್ತೆ. ಜಯ ವಿಜಯ ಅಂತ ಕರೀತಾರೆ ರಾಷ್ಟ್ರಕೂಟರ ಕಾಲದಲ್ಲಿ. ಇನ್ನು ಕೆಲವು ಕಡೆ ಹನುಮಂತ ಮತ್ತೆ ಗರುಡ ನಿಂತಿರ್ತಾರೆ, ಅವರು ಸಹ ದ್ವಾರಪಾಲಕರಾಗಿರ್ತಾರೆ. ವಾಹನಗಳಾಗಿದ್ರು ದ್ವಾರಪಾಲಕರು ಅಂದ್ರೆ ಏನು? ದ್ವಾರ ಅಂದ್ರೆ ಬಾಗಿಲು, ಬಾಗಿಲನ್ನ ಕಾಯುವವರು ಅನ್ನೋಂಥದ್ದು ಅದರ ಅರ್ಥ ಆಗಿರುತ್ತೆ. ಅಂದ್ರೆ ದೇವರ ಒಂದು ರಾಜನಿಗೆ ಹೇಗೆ ಬಾಗಿಲು ಕಾಯುವಂಥವ್ರು ಇರ್ತಾರೋ ಹಾಗೆ ದೇವ್ರಿಗೂ ಕಾಯುವಂಥವ್ರನ್ನ ಆ ಕಡೆ ಈ ಕಡೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ರಾವಣಾಸುರ, ನೋಡಿ ಇದು ಅದ್ಭುತವಾದಂಥ ಶಿಲ್ಪವನ್ನ ನೀವು ಇಲ್ಲಿ ಗಮನಿಸಬಹುದು. ಇದು ಎಲಿಫೆಂಟಾದಲ್ಲಿ ಕಂಡು ಬರುತ್ತೆ. ಏನು ವಿಶೇಷ ಇದ್ರದ್ದು ನೋಡಿ, ಇಲ್ಲಿ ಗಮನಿಸ್ಬೇಕು ನೀವು. ಅಲ್ಲಿ ಇದುವರೆಗೆ ಕೆತ್ತನೆ ಮಾಡಿದಂಥದ್ದು ರಾವಣಾಸುರ ಕೈಲಾಸ ಪರ್ವತವನ್ನು ಎತ್ತುವಂಥದ್ದು ಅಷ್ಟು ಅದ್ಭುತವಾಗಿರ್ಲಿಲ್ಲ. ಈಗ ಇಲ್ಲಿ ಗಮನಿಸಿ ನೋಡಿ, ರಾವಣಾಸುರನ ತಲೆಗಳು ಈ ತರ 10 ಇಲ್ಲಿ ತೋರ್ಸಕ್ಕಾಗಿಲ್ಲ, ಇಲ್ಲಿ 5 ತಲೆಗಳನ್ನು ತೋರಿಸಿದ್ದಾರೆ. ನಂತರ ರಾವಣಾಸುರನ ಕೈಗಳು ಇದನ್ನು ತೋರಿಸಿದ್ದಾರೆ, ರಾವಣಾಸುರನ ಆಯುಧವನ್ನ ತೋರಿಸಿದ್ದಾರೆ. ಇದು ರಾವಣಾಸುರ ತನ್ನ ತಲೆಯ ಮೇಲೆ ಇಟ್ಕೊಂಡಿರುವಂತ ಕೈಲಾಸ ಪರ್ವತ. ಇದು ಯಾಕೆ ತಲೆ ಮೇಲೆ ಇಟ್ಕೋಬೇಕಾಯ್ತು ಅಂದ್ರೆ, ಈ ಶಿವನ ಹತ್ರ ಆತ್ಮಲಿಂಗವನ್ನ ಪಡೆದುಕೊಳ್ಳಬೇಕು ಅಂತ ರಾವಣಾಸುರ ಬರ್ತಾನೆ. ಎಲ್ಲಿಗೆ? ಕೈಲಾಸಗಿರಿಗೆ. ಅಲ್ಲಿ ನಂದಿ ಅನ್ನಂತವ್ರು ಅಡ್ಡ ಬೀಳ್ತಾನೆ. ನಂದಿ ಅನ್ನಂತವ್ರು ಏನ್ ಹೇಳ್ತಾರೆ? ಶಿವ ಮತ್ತು ಪಾರ್ವತಿಯರು ಏಕಾಂತದಲ್ಲಿದ್ದಾರೆ, ಅವರ ಒಂದು ಏಕಾಂತದಕ್ಕೆ ನೀನು ಇವಾಗ ಭಂಗ ಮಾಡಂಗಿಲ್ಲ, ನೀನು ಇವಾಗ ಹೋಗಂಗಿಲ್ಲ ಅಂತ ರಾವಣಾಸುರನನ್ನ ನಂದಿ ತಡಿತಾನೆ. ಆಗ ಶಿವನಿಗೆ ಏಕಾಂತ ಅನ್ನೋಂಥದ್ದೇ ಇಲ್ಲ, ಭಕ್ತರು ಯಾವಾಗ ಬಂದ್ರು ಶಿವ ಸಿಗಬೇಕು, ನೀನು ಅನವಶ್ಯಕವಾಗಿ ನಂಗೆ ತೊಂದರೆ ಕೊಡ್ತಾ ಇದೆಯಾ, ದಾರಿ ಬಿಡು ಅಂತ ನಂದಿಯನ್ನ ಕೇಳ್ತಾನೆ.
ನಂದಿ ದಾರಿ ಬಿಡೋದಿಲ್ಲ. ಅದಕ್ಕೆ ದೇವರಿಗೆ ಶಿವನಿಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ, ಈ ಒಂದು ಕೈಲಾಸ ಪರ್ವತವನ್ನ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ. ಆದ್ರೆ ಇವರು ಏಕಾಂತ ನೋಡಿ, ಇಲ್ಲಿ ಶಿವ ಪಾರ್ವತಿ ಇದ್ದಾರೆ. ಈ ಶಿವ ಪಾರ್ವತಿಯರಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ನಮ್ಮ ಏಕಾಂತ ಸಂದರ್ಭದಲ್ಲಿ ಬಂದು ಈತ ನಾವಿರುವಂತ ಬೆಟ್ಟವನ್ನೇ ತಲೆ ಮೇಲೆ ಇಟ್ಕೊಳ್ತಾ ಇದ್ದಾನೆ, ಬೆಟ್ಟವನ್ನೇ ಅಲುಗಾಡಿಸ್ತಾ ಇದ್ದಾನೆ ಅಂದ್ರೆ ಈತನಿಗೆ ಎಷ್ಟು ದುರಾಂಕಾರ ಇರಬೇಕು ಅಂತ ಶಿವ ಈ ಬೆಟ್ಟದ ಮೇಲೆ ಭಾರ ಜಾಸ್ತಿ ಮಾಡಿಬಿಡ್ತಾನೆ. ಆಗ ರಾವಣಾಸುರನ ಕೈಯಲ್ಲಿ ಇದನ್ನ ಎತ್ಕೊಂಡಿರೋದಕ್ಕೆ ಲಾಂಗ್ ಟೈಮ್ ಆಗೋದಿಲ್ಲ, ಕೆಳಗಡೆ ಇಳಿಸಿಬಿಡ್ತಾನೆ. ಆವಾಗ ರಾವಣಾಸುರಿಗೆ ತುಂಬಾ ನೋವಾಗ್ಬಿಡುತ್ತೆ. ದೇವರೇ, ನಾನು ನಿನಗೆ ನನ್ನ ಶಕ್ತಿ ಪ್ರದರ್ಶನ ಮಾಡಕ್ಕಲ್ಲ ನಾನು ಈ ಪರ್ವತವನ್ನು ಎತ್ಕೊಂಡಿದ್ದು, ನಾನು ಬಂದಿದ್ದೀನಿ ಅಂತ ನಿಂಗೆ ಗೊತ್ತಾಗಬೇಕು, ನಂದಿ ಇಲ್ಲಿ ಬರ್ತಾ ಇಲ್ಲ, ಹಾಗಾಗಿ ನಿನ್ನ ಗಮನ ಸೆಳೆಯೋದಕ್ಕಾಗಿ ಪರ್ವತ ಮೇಲಕ್ಕೆ ಎತ್ಕೊಂಡೆ ಅಂತ ಅಂದ್ಬಿಟ್ಟು ನಿನಗೆ ನೋವಾಗಿದ್ರೆ ದುಃಖ ಆಗಿದ್ರೆ ಅದನ್ನ ನಾನು ಪರಿಹರಿಸ್ತೀನಿ ಅಂತ ಅಂದ್ಬಿಟ್ಟು ತನ್ನ ಹೊಟ್ಟೆಯನ್ನ ತಾನೇ ಸೀಳಿಕೊಂಡು ತನ್ನ ಕರುಳನ್ನ ಹೊರಗಡೆ ತೆಗೆದು, ಕರುಳಿನ ಒಂದು ಇದರಲ್ಲಿ ನಮ್ಮಲ್ಲಿ ಗಿಟಾರ್ ಬಾರಿಸ್ತಾರಲ್ಲ ಹಾಗೆ ತನ್ನ ಕರುಳನ್ನ ಹೊರಗಡೆ ತೆಗೆದುಕೊಂಡು ಅದರಲ್ಲಿ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತಾನೆ. ಅದನ್ನ ನೋಡಿ ಶಿವ ಕರಗಿ ಬಿಟ್ಟು ಅನಂತರ ಬಂದು ರಾವಣಾಸುರನಿಗೆ ವರ ಕೊಡ್ತಾನೆ, ತನ್ನ ಆತ್ಮಲಿಂಗವನ್ನ ಕೊಡ್ತಾನೆ. ನಂತರ ಇಲ್ಲಿ ಗಮನಿಸಬಹುದು, ಈ ಪರ್ವತ ಅಂದ ತಕ್ಷಣ ಕೈಲಾಸಗಿರಿ ಅಂದ ತಕ್ಷಣ ಕೈಲಾಸಗಿರಿಯಲ್ಲಿ ಏನೆನ್ನ ಇರ್ಬೋದು, ಪ್ರಾಣಿಗಳು, ಪಕ್ಷಿಗಳು, ಇಲ್ಲಿ ಬರುವಂತ ಸಸ್ಯವರ್ಗ, ಇಲ್ಲಿ ಬರುವಂತ ಜೀವರಾಶಿಗಳು, ಇಲ್ಲಿ ಬರುವಂತ ನೀರು, ನದಿಗಳು ಹರಿಯುವಂಥದ್ದು, ಇವೆಲ್ಲವನ್ನ ಅಲ್ಲಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿ ಕೈಲಾಸಗಿರಿ ಅನ್ನೋಂಥ ಕಲ್ಪನೆ ಹೇಗಿತ್ತು ಅನ್ನೋಂಥದ್ದು. ನಿಜವಾಗಿಯೂ ಕೈಲಾಸಗಿರಿ ಅನ್ನೋಂಥದ್ದು ಹಿಮಾಲಯದಲ್ಲಿರುವಂಥದ್ದು. ಆದರೆ ಆ ಹಿಮಾಲಯ ಪರ್ವತದ ಒಂದು ಇದನ್ನ ಊಹಿಸಿಕೊಂಡು ಈ ಎಲಿಫೆಂಟ ಗುಹಾಂತರ ದೇವಾಲಯಗಳಲ್ಲಿ ನಿರ್ಮಿಸಿದ್ದಾರೆ ಅನ್ನೋಂಥದ್ದು ಅದ್ಭುತವಾಗಿರುವಂತ ಕಲ್ಪನೆ. ಈಗ ಬಹುಶಃ ನೀವು ಮರೆಯಲಿಕ್ಕಿಲ್ಲ ಎಲ್ಲಿ ಕೈಲಾಸನಾಥ ದೇವಾಲಯ ಬರುತ್ತೆ ಅಥವಾ ಎಲ್ಲಿ ರಾವಣಾಸುರ ಇದು ರಾವಣ ಕಾಯಿ ಬರುತ್ತೆ, ಅವೆಲ್ಲವೂ. ಇದಿಷ್ಟೇ ಅಲ್ಲ, ರಾಷ್ಟ್ರಕೂಟರ ಶಿಲ್ಪಕಲೆ ಅತ್ಯದ್ಭುತವಾಗಿರುವಂಥದ್ದು, ಆ ಒಂದು ವಿಶೇಷವಾಗಿರುವಂಥದ್ದು. ಯಾಕೆಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಿಕ್ಸ್ ಆಗಿರೋಂಥದ್ದನ್ನ ಗಮನಿಸಿದ್ರೆ ಗುಹಾಂತರ ದೇವಾಲಯಗಳು ಪಿಲ್ಲರು, ಅದರಲ್ಲಿ ಬೌದ್ಧರದೇ ಬೇರೆ ತರ, ಜೈನರದೇ ಬೇರೆ ತರ, ಹಿಂದೂಗಳದೇ ಬೇರೆ ತರ ಇರುವಂಥದ್ದನ್ನ ಗಮನಿಸಿದ್ರೆ, ಈಗಿಲ್ಲಿ ನೀವು ಗಮನಿಸಬಹುದು ಅರ್ಧನಾರೀಶ್ವರ ಶಿಲ್ಪ ನೋಡಿ, ಶಿವ ಅರ್ಧನಾರೀಶ್ವರ. ಇಲ್ಲಿ ನೋಡಿ, ಇಲ್ಲಿ ಅರ್ಧ, ಇದು ಈ ಶಿಲ್ಪದಲ್ಲಿ ನಾವು ಪೆನ್ನಲ್ಲಿ ಬರಿ ಅಂತಂದ್ರೂ ಬರೀಲಿಕ್ಕೆ ಆಗೋದಿಲ್ಲ. ನೋಡಿ, ಇದು ನೋಡಿ, ಈ ಕಡೆ ಒಬ್ಬ ಹೆಣ್ಣು ಹೇಗೆ ನಿಂತಿರಬಹುದು, ಆ ಕೈ ಹೇಗೆ ಇಟ್ಕೊಂಡಿರ್ತಾಳೆ ಅಂತ, ಪುರುಷ ಅನ್ನಂತವನು ಕೈನ ಹೇಗೆ ಇಟ್ಕೊಳ್ತಾನೆ ಅನ್ನೋಂಥದ್ದನ್ನ. ನಂತರ ಇಲ್ಲಿ ದೇಹವನ್ನ, ಎದೆ ಭಾಗವನ್ನ ಹೇಗೆ ಚಿತ್ರಿಸಿದ್ದಾರೆ ಅನ್ನೋಂಥದ್ದು. ಈ ತರದ ಒಂದು ಮುಖಭಾವದಲ್ಲೂ ಸಹ ಪುರುಷ ಮತ್ತು ಹೆಣ್ಣಿನ ಒಂದು ಇದನ್ನ ತೋರಿಸುವಂತ ಒಂದು ಅದ್ಭುತವಾದಂಥ ಶಿಲ್ಪಕಲೆ ರಾಷ್ಟ್ರಕೂಟರ ಕಾಲದಲ್ಲಿ ಕೆತ್ತನೆ ಆಗಿರೋಂಥದ್ದನ್ನ ನೀವಿಲ್ಲಿ ಗಮನಿಸಬಹುದು. ಇದು ಬರುವಂಥದ್ದು ಸಹ ಎಲಿಫೆಂಟಾದಲ್ಲಿ. ದ್ವಾರಪಾಲಕರು, ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ, ದ್ವಾರ ನೋಡಿ ಎಷ್ಟು ದೊಡ್ಡ ಬೃಹತ್ ಮೂರ್ತಿಗಳು ದೇವಾಲಯದ ಎಂಟ್ರನ್ಸ್ ಅಲ್ಲಿ, ಒಳಗಡೆ ದೇವರ ಮೂರ್ತಿ ಇರುತ್ತೆ, ಈ ಕಡೆ ಆ ಕಡೆ ದ್ವಾರಪಾಲಕರು ಇರ್ತಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಯಾರು ಪೋರ್ಚುಗೀಸರು ನಾಶಪಡಿಸಿದ್ದಾರೆ ಅಂತ. ನೋಡಿ, ಈ ತರದ ಬಂದು ಆ ಶಿಲೆಯನ್ನು ಹೊಡೆದಾಕಿದ್ದಾರೆ. ಇಲ್ಲ ಅಂದ್ರೆ ಈ ರೀತಿ ಮೂರ್ತಿ ಆಗ್ಬೇಕಾಗಿತ್ತು. ನೋಡಿ, ಈ ಮೂರ್ತಿಗೆ ಮುಖವನ್ನ ಹೊಡೆದಿರುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸ್ಪರ್ಧಾರ್ಥಿಗಳ ಇದುವರೆಗೆ ರಾಷ್ಟ್ರಕೂಟರ ಕಾಲದಲ್ಲಿ ಇರುವಂತ ಆಡಳಿತದ ಬಗ್ಗೆ, ರಾಜಕೀಯ ಇತಿಹಾಸದ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ, ಅವರಲ್ಲಿ ಕಂಡು ಬಂದಿರುವಂಥ ವಿಶೇಷ ವೈವಿಧ್ಯ ಶಿಲ್ಪಕಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೇನೆ. ಅದುವರೆಗೂ ಧನ್ಯವಾದಗಳು. ನಮಸ್ಕಾರ.